ಗುಡ್ ಮಾರ್ನಿಂಗ್ ಮಕ್ಕಳು. ಇವತ್ತಿನ ಪಾಠ ಭಿನ್ನರಾಶಿ. ಭಿನ್ನರಾಶಿ ಅಂದರೆ ಭಿನ್ನವಾಗಿರುವ ರಾಶಿ ಅಷ್ಟೇ. ಭಿನ್ನರಾಶಿ ಅರ್ಥ ಆಗ್ತಿದೆಯಾ? ಆ ಪದದಲ್ಲೇ ನಮಗೆ ಅರ್ಥ ಕೊಡ್ತಾರೆ ಭಿನ್ನರಾಶಿ ಅಂದರೆ ಏನಂತ. ಭಿನ್ನರಾಶಿ ಅಂದರೆ ಭಿನ್ನ ಒಂದು ಕಡೆ ಮಾಡಿರಿ, ರಾಶಿ ಒಂದು ಕಡೆ ಮಾಡಿರಿ, ಗೊತ್ತಾಯ್ತಾ? ಅದೇ ಭಿನ್ನರಾಶಿ, ಮುಗೀತು. ಪದದಲ್ಲೇ ಅರ್ಥ ಇದೆ, ಪಾಠದ ಹೆಸರಲ್ಲಿ ಅದರ ಅರ್ಥ ಇದೆ. ರಾಶಿ ಅಂದರೆ ಏನು? ರಾಶಿ ಅಂದ್ರೇನು? ಭತ್ತದ ರಾಶಿ, ಜೋಳದ ರಾಶಿ, ಜನರಾಶಿ. ರಾಶಿ ಅಂದ್ರೇನು? ರಾಶಿ ಅಂದರೆ ಗುಂಪು. ಗುಂಪು, ದೊಡ್ಡ ಗುಂಪು ಇದ್ರೆ ಅದಕ್ಕೆ ಏನಂತೀವಿ ನಾವು? ರಾಶಿ ಅಂತೀವಿ. ಭಿನ್ನ ರಾಶಿ ಅಂದ್ರೇನು? ಭಿನ್ನ ಅಂದ್ರೇನು? ಭಿನ್ನವಾಗಿರುವುದು. ಭಿನ್ನವಾಗಿರುವುದು ಅಂದ್ರೇನು? ಭಿನ್ನವಾಗಿರುವುದು ಅಂದ್ರೇನು? ಬೇರೆ ಥರ ಇರೋದು. ಅವ್ರಿಗೇನಂತೀವಿ? ಭಿನ್ನವಾಗಿರುವುದು ಅಂತ ಹೇಳ್ತೀವಿ. ಕರೆಕ್ಟಾ? ರಾಶಿ ಅಂದರೆ ಗುಂಪು. ಭತ್ತದ ರಾಶಿ ಅಂತೀವಿ. ಭತ್ತದ ರಾಶಿ ಅಂದರೆ ಎಲ್ಲ ಯಾರಿರ್ತಾರಲ್ಲಿ? ಎಲ್ಲರೂ ಏನಿರ್ತಾರೆ? ಭತ್ತ 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 ಭತ್ತದ ರಾಶಿ. ಹೌದಾ? ಜೋಳದ ರಾಶಿ. ಜೋಳದ ರಾಶಿ ಅಂದ್ರೇನು? ಜೋಳ 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 ಎಲ್ಲರೂ ಸಮ ಇರ್ತದ. ಆ ರಾಶಿಯಲ್ಲಿ ಒಂದೊಂದು ಅಂಗ, ಒಂದೊಂದು ಸಣ್ಣ ಸಣ್ಣ ಬಿಡಿ ಭಾಗಗಳು ಸಹ ಸಮವಾಗಿರ್ತವೆ. ಒಟ್ಟಾಗಿ ಕಂಡ್ರೆ ಏನಂತೀವಿ ನಾವು? ಅವನ್ನ ರಾಶಿ ಅಂತೀವಿ. ಹೌದು ತಾನೆ? ಮರಳು ರಾಶಿ. ಮರಳು 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 ಮರಳು. ಆ ಮರಳು ನಡುವೆ ಮತ್ತು ಅಕ್ಕಿ ಮಿಕ್ಸ್ ಮಾಡೋಕ್ಕಾಗತ್ತಾ ನಾವು? ಅವು ಮರಳು ರಾಶಿ ಅಂತೀವ ನಾವು ಅದನ್ನು? ಇಲ್ಲ. ಹೌದು ತಾನೆ? ಅಕ್ಕಿ ರಾಶಿ, ಜನರಾಶಿ. ರಾಶಿ ಅಂದರೆ ಸಮಾನ ಭಾಗಗಳಿಂದ ಮಾಡಿರ್ತಕ್ಕಂಥ ಒಂದು ದೊಡ್ಡ ಗುಂಪು, ಆಯಿತಾ? ಅದೇ ಭಿನ್ನ ರಾಶಿ ಅಂದರೆ ಆ ಗುಂಪಲ್ಲಿ ಭಿನ್ನವಾಗಿರೋದಕ್ಕೆ ನಾವು ಭಿನ್ನ ರಾಶಿ ಅಂತೀವಿ. ಏನು ಅದಂದರೆ, ಉದಾಹರಣೆ ನೋಡೋಣ. ಒಂದು ಉದಾಹರಣೆ. ಇಲ್ಲೊಂದು ರಾಶಿ ಇದೆ ನನ್ನ ಹತ್ರ. ಇಲ್ಲೊಂದು ರಾಶಿ ಇದೆ, ಸಣ್ಣ ರಾಶಿ, ದೊಡ್ಡ ರಾಶಿ ಇಲ್ಲ, ಸಣ್ಣ ರಾಶಿ. ಬರೀ 3 ಭಾಗ ಇದಾವೆ. 1 2 3. ಈ 3 ಭಾಗಗಳು ಸಮ 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 ಇದ್ದಾವೆ. ಈ ಭಾಗ ಮತ್ತು ಈ ಭಾಗ ಸಮ, ಈ ಭಾಗನೂ ಸಮ. 3 ಒಂದಕ್ಕೊಂದು ಹೋಲ್ತಾವ, ಸಮ ಇದ್ದಾವ. ಕರೆಕ್ಟಾ? ಒಟ್ಟು ಎಷ್ಟು ರಾಶಿ ಇದೆ? 3. ಇದರಲ್ಲಿ ಬಣ್ಣ ಎಷ್ಟಕ್ಕೆ ಹಾಕಿದ್ದೀವಿ? ಹಾಗಾದರೆ ಭಿನ್ನವಾಗಿರುವುದೆಷ್ಟು? 2. ಭಿನ್ನವಾಗಿರುವುದೆಷ್ಟು? 2. ಬಣ್ಣ ಹಾಕಿರೋ ಭಾಗ 2 ಭಾಗ. ನೀಲಿ ಬಣ್ಣ ಹಾಕಿರೋದು ಎಷ್ಟು ಭಾಗ? 2 ಭಾಗ. ಒಟ್ಟು ರಾಶಿ ಎಷ್ಟು ಮಕ್ಕಳೇ? 3 ಭಾಗ. ಒಟ್ಟು 3 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣ ಹಾಕಿದ್ದೇವೆ. ಇದುವೇ ನಮ್ಮ ಭಿನ್ನ ರಾಶಿ. ಇಲ್ಲಿ ಎಷ್ಟು ಭಾಗ? ಇಲ್ಲಿ ಎಷ್ಟಿದೆ ರಾಶಿ ನನ್ನ ಹತ್ರ? ರಾಶಿ ಎಷ್ಟಿದೆ ಮಕ್ಕಳೇ? ರಾಶಿ ಎಷ್ಟಿದೆ? ಒಟ್ಟು ರಾಶಿ 4 ಇದೆ. ಅದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ? 3 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಇದುವೇ ನಮ್ಮ ಭಿನ್ನ ರಾಶಿ. ಮುಗೀತು ಪಾಠ. ಭಿನ್ನ ರಾಶಿ ಪಾಠ ಮುಗೀತು. ಮುಂದಿನ ಪಾಠಕ್ಕೆ ಹೋಗೋಣ. ಇಲ್ಲ, ಬಟ್ ಇದು ಮುಖ್ಯವಾಗಿರೋದು. ಇದರ ಒಂದು ಪರಿಕಲ್ಪನೆ ಇಷ್ಟೇ ಇರೋದು. ಭಿನ್ನ ರಾಶಿ ಅಂದರೆ ಇಷ್ಟೇ. ಈಸಿ ಇದೆಯಾ? ಈಸಿ ಇದೆಯಾ? ಒಟ್ಟು ರಾಶಿನ ಏನು ಮಾಡ್ತೀವಿ ನಾವು? ಕೆಳಗೆ ಬರಿತೀವಿ. ಅದರಲ್ಲಿ ಭಿನ್ನವಾಗಿರೋದನ್ನು ಏನು ಮಾಡ್ತೀವಿ ನಾವು? ಮೇಲೆ ಬರಿತೀವಿ. ನಿಮ್ಮ ಕ್ಲಾಸಲ್ಲೂ ಸಹ ಟೆಸ್ಟ್ ಆದಾಗ 20 ಮಾರ್ಕ್ಸಿಗೆ ಟೆಸ್ಟ್ ಆದಾಗ ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರಿ ಅಂತ ಮೇಲೆ ಬರಿತೀವಿ. ಮಾರ್ಕ್ಸ್ ಅಂದ್ರೇನು? ಅದೇ ರಾಶಿ. ಒಟ್ಟು ರಾಶಿ ಎಷ್ಟು? 20. ಅದಕ್ಕೆ ನೀವು ಪಡೆದ ರಾಶಿ ಎಷ್ಟು? ಭಿನ್ನವಾದ ರಾಶಿ. ಹೌದಾ? ನೀವು ಭಿನ್ನ ರಾಶಿ ಮೊದಲನೇ ಸರಿ ಎಲ್ಲ ನೋಡ್ತಾ ಇರೋದು. ಭಿನ್ನ ರಾಶಿನ ನಿಮ್ಮ ತಂದೆ ತಾಯಿರು ಸಹ ಬಳಸ್ತಾರೆ. ಹೌದು. ರೇಷನ್ ಬರಿಬೇಕಾದ್ರೆ ಅವ್ರು ಏನಾದರೂ ರೇಷನ್ ಪಟ್ಟಿ ಮಾಡ್ತಿರ್ತಾರೆ ಮನೆಯಾಗೆ. ಆವಾಗ ಒಂದೊಂದ್ಸರಿ ಹಿಂಗೆ ಬರೆದಿರ್ತಾರೆ, ನೋಡಿದ್ದೀರಾ? ಈ ರೀತಿ ಬರೆದು KG ಅಂತ ಬರೆದಿರ್ತಾರೆ ಮುಂದೆ. ಹಾಂ, ನೋಡಿದ್ದೀರಾ? ಹಾಂ. ಸೊ ಭಿನ್ನ ರಾಶಿನ ಇವನ್ ನಿಮ್ಮ ತಂದೆ ತಾಯಿಯವರೆಲ್ಲ ಬಳಸ್ತಿದ್ದಾರೆ ಆಲ್ರೆಡಿ. ಈಗ ಸಮಯ ಬಂದಿದೆ ಅದನ್ನು ನೀವು ಬಳಸೋದು. ನೀವು ಅದನ್ನು ಹೆಂಗೆ ಬಳಸ್ಬೇಕಂತ ಇವತ್ತಿನ ಪಾಠದಲ್ಲಿ ನೋಡ್ತೀರಿ. ಸರಿನಾ? ಆಯಿತು, ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಒಟ್ಟಾರೆ 3 ಭಾಗ ಇತ್ತು. ಅದರಲ್ಲಿ 2 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಸೊ 3ನೇ 2 ಅಂತ ಓದ್ತೀವಿ. ಕನ್ನಡದಲ್ಲಿ ಓದೋದಾದ್ರೆ ಏನಂತ ಓದ್ತೀವಿ? 3ನೇ 2. ಇಂಗ್ಲೀಷಲ್ಲಿ ಓದ್ಬೇಕಾದ್ರೆ ಉಲ್ಟಾ ಓದ್ತೀವಿ, 2/3 ಅಂತ ಓದ್ತೀವಿ. ರೈಟ್. ಇಂಗ್ಲೀಷಲ್ಲಿ ಓದೋದ್ರೆ ಏನು ಮಾಡ್ತೀವಿ? 2/3. ಇಂಗ್ಲೀಷಲ್ಲಿ ಮೇಲಿಂದ ಕೆಳಗೆ ಬರ್ತೀವಿ, ಕನ್ನಡದಲ್ಲಿ ಕೆಳಗಿಂದ ಮೇಲೆ ಹೋಗ್ತೀವಿ. 3ನೇ 2 ಅಂತ ಓದ್ತೀವಿ. ಆಯಿತಾ? ಅದರಲ್ಲಿ ಗೊಂದಲ ಆಗಬಾರ್ದು. ಇಲ್ಲೂ ಅಷ್ಟೇ ಇದು ಸಹ ಅಷ್ಟೇ. 4 ಒಟ್ಟು ಬಿಡಿ ಭಾಗಗಳಿದ್ವು, ಸಮಾನ ಬಿಡಿ ಭಾಗಗಳಿದ್ವು. ಬರೀ ಬಿಡಿ ಭಾಗ ಅಲ್ಲ, ಸಮಾನ ಬಿಡಿ ಭಾಗಗಳಿದ್ವು. ಆ ಒಟ್ಟು ಸಮಾನ ಬಿಡಿ ಭಾಗಗಳ ರಾಶಿಯಲ್ಲಿ 4 ಬಿಡಿ ಭಾಗಗಳಿಗೆ ಬಣ್ಣ 3 ಬಿಡಿ ಭಾಗಗಳಿಗೆ ಬಣ್ಣ ಹಚ್ಚಿದ್ದೀವಿ. ಅದಕ್ಕೆ ನಾವೇನಂತ ಓದ್ಬೋದು? ಒಟ್ಟು 4ರಲ್ಲಿ 3ಕ್ಕೆ ಬಣ್ಣ ಹಚ್ಚಿದ್ದೀವಿ. 4ರಲ್ಲಿ 3ಕ್ಕೆ ಬಣ್ಣ ಹಚ್ಚಿದ್ದೀವಿ. ಕನ್ನಡದಲ್ಲಿ ಓದೋದಾದರೆ 4ನೇ 3.
ಇಂಗ್ಲೀಷಲ್ಲಿ ಓದೋದಾದರೆ 3/4. ಆಯಿತಾ? ಎರಡೂ ಗೊತ್ತಿರಬೇಕು. ಹಾಂ, ಇಲ್ಲಿ ಮಕ್ಕಳೇ ನೀವು ಗಮನಿಸಬೇಕಾದ ಇನ್ನೊಂದೇ ಒಂದು ಅಂಶ ಅಂದರೆ ಮೇಲಿರೋದಕ್ಕೆ ನಾವೇನಂತೀವಿ? ಅಂಶ ಅಂತೀವಿ. ಕೆಳಗಿರೋದಕ್ಕೆ ಇದನ್ನು ನಾವು ಬಳಸಿದ್ವಲ್ವ ಒಂದ್ಸರಿ ಕಡ್ತ ಹೊಡಿಬೇಕಾದ್ರೆ ನಾವು ಒಂದ್ಸರಿ ಹೇಳಿದ್ದೆ ನಿಮಗೆ. ಮುಂದೊಂದು ಪಾಠ ಬರ್ತದೆ ಭಿನ್ನರಾಶಿ ಅಂತ. ಆ ಪಾಠದಲ್ಲಿ ಅಂಗಿ ಚಡ್ಡಿ ಅಂತ ನೆನ್ಪಾಡ್ತಿದ್ವಿ ನಾವು. ನಿಮಗೆ ನೆನಪಿದೆಯಾ? ಮೇಲಿರೋದಕ್ಕೆ ಅಂಗಿ ಅಂತಿದ್ವಿ, ಕೆಳಗಿರೋದಕ್ಕೆ ಚಡ್ಡಿ ಅಂತಿದ್ವಿ. ನಮ್ಮ ಸುಭಾಷ್ ನೋಡಿದ್ರೆ ಬೆಸ್ಟ್ ಎಕ್ಸಾಂಪಲ್ ಅವನ, ಹೌದಾ? ಮೇಲಿರೋದಕ್ಕೆ ಏನಂತೀವಿ ಮಕ್ಕಳೇ? ಅಂಶ. ಕೆಳಗಿರೋದಕ್ಕೆ ಮೇಲೆ ಹಾಕೊಳೋದು ಅಂಗಿ, ಕೆಳಗೆ ಹಾಕೊಳೋದು ಆಯಿತಾ? ರೈಟ್, ವೆರಿ ಗುಡ್. ಸೊ ಇದಕ್ಕೆ ನೀವೇ ಹೇಳ್ತೀರಾ ಇದಕ್ಕೆ ಯಾವ ಭಿನ್ನರಾಶಿ ಬರುತ್ತೆ ಅಂತ? ಇದಕ್ಕೇನು ಭಿನ್ನರಾಶಿ ಆಗುತ್ತೆ? ಒಟ್ಟು ರಾಶಿ ಎಷ್ಟಿದೆ ನೋಡ್ರಿ ಮಕ್ಕಳೇ. ಒಟ್ಟು ರಾಶಿ ಏನಿದೆ ನೋಡ್ರಿ. ಒಟ್ಟು ರಾಶಿ ಸಮಾನ ಬಿಡಿಭಾಗಗಳಿದ್ದಾವೆ. ಒಟ್ಟು ರಾಶಿ ಎಷ್ಟಿದೆ? 1 2 3 4 4 ಮೂರಲೇ 12. ಒಟ್ಟು 12 ಇದ್ದಾವೆ ರಾಶಿ. ಇದರಲ್ಲಿ ಒಟ್ಟು 12 ರಾಶಿ. ಮೇಲ್ಗಡೆನೂ 12 ಇದೆ, ಕೆಳಗಡೆನೂ ಸಹ 12 ಇದೆ. 12ನೇ 9 ಅಥವಾ 9/, ಇದನ್ನೇನಂತ ಅನ್ಬೋದು ಚಂದನ್? 12ನೇ 9 ಅಂತ ಕರಿಬೋದು, ಇಲ್ಲಾಂದರೆ 9ನೇ 12 ಅಂತ ಕರಿಬೋದು. ಕರೆಕ್ಟ್ ಪ್ರತೀಕ್? ಎರಡನ್ನೂ ಕರಿಬೋದು. ಕನ್ನಡದಲ್ಲಾದರೆ ಕೆಳಗಿಂದ ಮೇಲೆ ಓದ್ತೀವಿ 12ನೇ 9 ಅಂತ. ಇಂಗ್ಲೀಷಲ್ಲಾದರೆ ಮೇಲಿಂದ ಕೆಳಗೆ ಬರ್ತೀವಿ ಅಷ್ಟೇ. ಓಕೆ ವಿಜಯಕುಮಾರ್? ಇದಕ್ಕೆ ವಿಜಯಕುಮಾರ್ ಏನಾಗುತ್ತೆ? ಇದಕ್ಕೆ 1 2 3 4 5 6 7 8. 12ನೇ 8 ಅಥವಾ 8/12. 12ನೇ 8 ಅಂತ ಕನ್ನಡದಲ್ಲಿ ಓದ್ಬೋದು, ಇಲ್ಲ ಇಂಗ್ಲೀಷಲ್ಲಿ ಏನಂತ ಓದ್ಬೋದು ಮದನ್? 8/12, 8/12 ಅಂತಲೂ ಓದ್ಬೋದು. ಸರಿನಾ ಮಕ್ಕಳೇ? ನೀವು ಹೇಳ್ರಿ ನನಗೆ ಕನ್ನಡ ಬಳಸೋಣ ಇಂಗ್ಲೀಷ್ ಬಳಸೋಣ? ಕನ್ನಡ ಬಳಸಬೇಕು. ಬಟ್ ಇಂಗ್ಲೀಷ್ ಬಳಸಿದ್ರೆ ನಿಮಗೆ ಮುಂದಿನ ತರಗತಿಗಳಿಗೂ ಹೆಲ್ಪ್ ಆಗುತ್ತೆ. ಸ್ವಲ್ಪ ಇಂಗ್ಲೀಷ್ ಬಳಸ್ಬಿಡ್ತೀನಿ ನಾನು. ಮುಂದಿನ ತರಗತಿಯಲ್ಲೆಲ್ಲ ಸ್ವಲ್ಪ ಇಂಗ್ಲೀಷೇ ಬಳಸ್ತೀರಿ ನೀವು. ಆ ಕಾರಣಕ್ಕೆ ಇಂಗ್ಲೀಷಲ್ಲಿ ಬಳಸ್ತೀನಿ. ಬಟ್ ಗೊತ್ತಿರಬೇಕು ಕನ್ನಡದಲ್ಲಿ ಹೆಂಗೆ ಓದ್ತೀವಿ ಇದನ್ನು? 12ನೇ 8. ಈ ಭಿನ್ನರಾಶಿನ ಏನಂತ ಓದ್ತೀವಿ? 12ನೇ. ವೆರಿ ಗುಡ್. ಇದಕ್ಕೆ ಹೇಳ್ತೀರಾ? ಇಲ್ಲೂ ಸ್ವಲ್ಪ ಇದಾವೆ ನನ್ನ ಹತ್ರ. ಇದು ಒಟ್ಟು ರಾಶಿ ಎಷ್ಟಿದೆ? ಒಟ್ಟು ರಾಶಿ ಎಷ್ಟಿದೆ? ಹಾಂ ನೋಡ್ರಿ, ಅವನೇನು ಮಾಡಿಬಿಟ್ಟ? 1 2 3 4 5 6 ಸರ್. ಒಟ್ಟು ರಾಶಿ ಅಂದರೆ ಎಲ್ಲ ಸೇರಬೇಕು. ವಿನಯ್ ಪಾಟೀಲ್ ಒಟ್ಟು ರಾಶಿ ಅಂದರೆ ಎಲ್ಲರೂ ಬರ್ತಾರಪ್ಪ. ವೆರಿ ಗುಡ್. ಯಾರೋ ಒಬ್ಬರು 2/8 ಅಂತಂದರು. 2 ಭಾಗಕ್ಕೆ ಬಣ್ಣ ಹಾಕಿದ್ದೀವಲ್ವಾ? ಒಟ್ಟು 8 ಭಾಗ ಇದೆ. ಆ 8 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಅಥವಾ ಇದನ್ನೇನಂತ ಕರಿಬೋದು? 2/8 ಅನ್ನೋದನ್ನ ಕನ್ನಡದಲ್ಲಿ ಏನಂತ ಕರಿಬೋದು? 8ನೇ 2 ಅಂತಲೂ ಕರಿಬೋದು. ಇದಕ್ಕೇನಾಗುತ್ತೆ? 3/4. ಒಟ್ಟು ರಾಶಿ 4 ಇದೆ. ಅದರಲ್ಲಿ 3ಕ್ಕೆ ಬಣ್ಣ ಹಾಕಿದ್ದೀವಿ. 4ನೇ 3 ಅಥವಾ 3/4. ನೋಡಿ, ಅವಸರ ಮಾಡಬೇಡಿ, ಭಾಳಷ್ಟು ಚಿತ್ರಗಳಿದ್ದಾವೆ. ನಾನು ಒಂದು ಚಿತ್ರದ ವಿವರಣೆ ಕೊಡ್ಬೇಕಾದ್ರೆ ಇನ್ನೊಂದು ಚಿತ್ರದ ಬಗ್ಗೆ ಆನ್ಸರ್ ಹೇಳ್ಬಾರ್ದು ನೀವು. ಅದು ಮುಗಿದ ಮೇಲೆ ಅದಕ್ಕೆ ಬಂದ ಮೇಲೆ ಹೇಳ್ಬೇಕು ನೀವು. ಸರಿನಾ? ಅವಸರ ಮಾಡಬೇಡಿ. ಯಾರು ಸ್ವಲ್ಪ ನಿಧಾನ ಇರ್ತಾರೋ ಅವ್ರಿಗೆ ತೊಂದರೆ ಆಗ್ತದೆ. ಮೊದಲನೇ ಚಿತ್ರ, ಇದ್ರ ಬಗ್ಗೆ ಹೇಳ್ರಿ. ಎಷ್ಟಾಗುತ್ತಿದೆ? ಭಿನ್ನರಾಶಿಯಲ್ಲಿ ಬರೆದ್ರೆ ಏನಾಗುತ್ತಿದ್ದು? 5 ಹೆಂಗಪ್ಪ? 5 ಬಿಡಿ ಭಾಗಗಳಿದ್ದಾವೆ. ಇದರಲ್ಲಿ ಒಟ್ಟು ಎಷ್ಟು ಬಿಡಿ ಭಾಗಗಳಿದ್ದಾವೆ? 1 2 3 4 ಬಿಡಿ ಭಾಗಗಳಿದ್ದಾವೆ. 5 ಇಲ್ಲ ಇಲ್ಲಿ, 5 ಇಲ್ಲ. ಸೊ ಏನಾಗುತ್ತಿದ್ದು? 1/4 ಆಗುತ್ತಿದ್ದು. ನಾನು ಏನು ಬಲ್ಲಿಂದ ಇಂಗ್ಲೀಷ್ ಬಳಸ್ತೀನಿ ಮಕ್ಕಳೇ. ಇಂಗ್ಲೀಷ್ ಬಳಸೋಣ. ಕನ್ನಡದಲ್ಲೂ ಮಾಡೋಕ್ಕೆ ಬರಬೇಕು. 4ನೇ 1 ಅಂತೀವಿ. ಇಂಗ್ಲೀಷ್ ಆದರೆ ಮೇಲಿಂದ ಕೆಳಗೆ ಓದ್ತೀವಿ. 1/4. ಇದಕ್ಕೆ ಎಷ್ಟಾಗುತ್ತೆ? 2/4 ಆಗುತ್ತೆ. ಇದಕ್ಕೆ ಕರೆಕ್ಟಾ? ಇದಕ್ಕೆ ಎಷ್ಟಾಗುತ್ತೆ ಮಕ್ಕಳೇ? 3/4. 3ಕ್ಕೆ ಬಣ್ಣ ಹಾಕಿದ್ದೀವಿ. ಒಟ್ಟು ಎಷ್ಟು ಭಾಗ ಇದ್ದಾವೆ? 4 ಭಾಗ ಇದ್ದಾವೆ. ಅದನ್ನ ಏನಂತ ಓದ್ತೀವಿ? 3/4 ಅಂತ ಓದ್ತೀವಿ. ಇದನ್ನೇನಂತ ಓದ್ತೀವಿ ಮಕ್ಕಳು? 4/4. ಇದು ಭಾಗಾಕಾರದಲ್ಲಿ ಈ ಥರ ಲೆಕ್ಕ ಬಂದಿದ್ದರೆ ಏನು ಮಾಡ್ತಿದ್ವಿ ನಾವು? 4 4 4 ಒಟ್ಟು ಎಷ್ಟು ಬರ್ತಿತ್ತು ಇಲ್ಲಿ? 1. ಉತ್ತರ 1 ತಾನೇ ಇದೆ. 1 ಇದೆ ತಾನೆ? 1 ಚೌಕ ಆಯ್ತಲ್ಲ ಪೂರ್ತಿ. ಅವೆಲ್ಲವೂ ಸೇರಿ 1 ಚೌಕ ಆಗುತ್ತಿಲ್ಲ ಮತ್ತೆ ಅಷ್ಟೇ. ಭಿನ್ನ ರಾಶಿಗಳನ್ನು ಮಕ್ಕಳೇ ನಾವು ಈ ಥರ ಬರಿತೀವಲ್ಲ, ಇದನ್ನು ಮತ್ತೆ ಕನಿಷ್ಠ ರೂಪಕ್ಕೆ ತರ್ಬೋದು. ನಾವು ಮಾಡಿದ್ದೀವಿ ಭಾಳ ಸರಿ, ಕಡ್ತ ಹೊಡಿತಿದ್ವಿ, ನೆನಪಿದೆಯಾ? ಕನಿಷ್ಠ ರೂಪಕ್ಕೆ ತರ್ಬೋದು. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ ನೋಡಿರಿ. ಕನಿಷ್ಠ ರೂಪಕ್ಕೆ ತಂದರೆ ಯಾವ ಒಂದು ಮಗ್ಗಿಲ್ಲ, 2 ಭಾಗಾಕಾರ ಮಾಡ್ಬೋದು. ಯಾವುದರ ಬಾಧ್ಯತೆನ ಹೊಂದಿದೆ 2 ಸಂಖ್ಯೆ?
ಎರಡರ ಮಗ್ಗಿಂದ ಭಾಗಾಕಾರ ಮಾಡ್ಬೋದಿಲ್ಲ ಷರತ್ತು? ಹೆಂಗೆ? ಎರಡು ಮನಸ್ಸಲ್ಲಿರ್ಬೇಕು, ಆ ಎರಡು ಮನಸ್ಸಲ್ಲಿರ್ಬೇಕು ಷರತ್ತು. ಎರಡು ಒಂದಲೇ ಎರಡು, ಎರಡಲೇ 4, 1/2 ಬರುತ್ತೆ. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 1/2. 1/2 ಅಂತ ನಾವು ಏನಂತ ಕರಿತಿದ್ವಿ? ಆಡು ಭಾಷೆಯಲ್ಲಿ ಏನಂತ ಕರಿತಿದ್ವಿ? ಸಾಮಾನ್ಯವಾಗಿ ಏನಂತಿದ್ವಿ ನಾವು 1/2? ಥ್ಯಾಂಕ್ ಯು ಮದನ್. ಅರ್ಧ ಅಂತಿದ್ವಿ ತಾನೇ ನಾವು? ಎಸ್ ಸರ್ನು? 1/2 ಅಂದರೆ ಅರ್ಧ ಅಂತಿದ್ವಿ ತಾನೇ? ಅರ್ಧ ಕೆ ಜಿ ಹಿಂಗೆ ತಾನೇ ಮನೇಲಿ ಬರೆಯೋದು? ಅರ್ಧ ಕೆ ಜಿ ಹೇಗೆ ಬರೀತಾರಪ್ಪ? ಅರ್ಧ ಕೆ ಜಿ, ಕಾಲ್ ಕೆ ಜಿ, ಮುಕ್ಕಾಲು ಕೆ ಜಿ ಹಿಂಗೆ ತಾನೇ ಬರೆಯೋದು. 1/2 ಅಂದರೆ ಅರ್ಧ ಅಂತ ಅರ್ಥ. ನೀವು ನೋಡಿರಿ, ಹಾಗೆ ನೋಡಿರಿ, ಇದು ಅರ್ಧ ಇದೆ ತಾನೇ? ಇದು ಪೂರ್ತಿ ಹೌದಾ ಇಲ್ವಾ? ಅರ್ಧ ಇದೆ ತಾನೇ? ಸೊ 2/4 ನಾವು ಕನಿಷ್ಠ ರೂಪಕ್ಕೆ ಬರಿಬೋದು. ಕನಿಷ್ಠ ರೂಪಕ್ಕೆ ಮಾಡಿದ್ರೆ 1/2 ಬರುತ್ತೆ. ಮತ್ತೆ ಅರ್ಥ ಆಯ್ತಾ? ಭಿನ್ನ ರಾಶಿಗಳನ್ನು ನಾವು ಕನಿಷ್ಠ ರೂಪಕ್ಕೆ ಬರಿಬೋದು ಮಕ್ಕಳೇ, ಗೊತ್ತಿರ್ಬೇಕು ನಿಮಗೆ. ಭಿನ್ನ ರಾಶಿಗಳನ್ನು ನಾವು ಕನಿಷ್ಠ ರೂಪಕ್ಕೆ ಬರಿಬೋದು. ಇಲ್ಲೂ ಸಹ ನಾವು ಕನಿಷ್ಠ ರೂಪಕ್ಕೆ ತರ್ಬೋದಾ? ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಏನಾಗುತ್ತಿದು? 2 1 2 4 ಏನಾಗುತ್ತಿದು? 1/4 ಅಂದರೆ 4ರಲ್ಲಿ 1 ತಾನೇ ಇದು? 4ರಲ್ಲಿ 1 ಭಾಗ ಅಂತ ಅರ್ಥ ಆಯ್ತಾ? ಇದನ್ನು ನೋಡ್ರಿ, ಏನು ಮಾಡ್ತೀನಿ, ಇದನ್ನು 4 ಭಾಗ ಮಾಡ್ತೀನಿ ನೋಡ್ರಿ. ಬೇಕಾದ್ರೆ ನಾನು ಇದನ್ನೇ 4 ಭಾಗ ಮಾಡ್ತೀನಿ ನೋಡಿ. 1 ಭಾಗ, 2 ಭಾಗ, 3 ಭಾಗ. ಇದು 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ಆಯಿತಾ? ಆಯ್ತಾ ಇಲ್ವಾ? ಹಲೋ, ಗೊತ್ತಾಗ್ತಿದೆಯಲ್ವಾ? ಇದು ಮೊದಲನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ, ಇದು 4ನೇ ಭಾಗ. ಜೋಡಿಸ್ಬಿಟ್ಟಿದ್ದೀನಿ, 2 ಜೋಡಿಸಿದ್ದೀನಿ ನಾನು, 2 ಗುಂಪು ಮಾಡಿದ್ದೀನಿ. ಈಗ ನೀವು ಹೇಳ್ರಿ, ಈ 4 ಭಾಗದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದಾರೆ? ಇದೊಂದಕ್ಕೆ ತಾನೇ ಬಣ್ಣ ಹಾಕಿರೋದು. ಸೊ ಅಲ್ಲಿಗೆ 1/4 ಬಂತಲ್ವಾ? ಅರ್ಥ ಆಗ್ತಿದೆಯಾ? ಗಮನಿಸ್ತಿದ್ದೀರಾ? ಭಿನ್ನ ರಾಶಿಗಳನ್ನು ನಾವು ಅಕಸ್ಮಾತ್ ಬಾಧ್ಯತೆ ನಿಯಮಕ್ಕೆ ಅನುಸಾರವಾಗಿ ಅದು ಕನಿಷ್ಠ ರೂಪಕ್ಕೆ ತರ್ಬೋದಂದರೆ ಕನಿಷ್ಠ ರೂಪಕ್ಕೆ ತರ್ಬೋದು. ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ, ಅದರ ಮೌಲ್ಯದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಆಯ್ತಾ? ನೀವು ಇದನ್ನು ಹೇಳ್ತೀರಾ, ಎಷ್ಟಾಗ್ತದೆ ಮಕ್ಕಳಿದು? ಅಲ್ಲ, 1/4. ಇಂಗ್ಲೀಷಲ್ಲಿ ಮೇಲಿಂದ ಓದ್ತೇವೆ 1/4, ಕನ್ನಡದಲ್ಲಾದರೆ 4ನೇ 1. ಆಯಿತಾ? ಕನ್ಫ್ಯೂಸ್ ಆಗಬಾರ್ದು, ಸ್ವಲ್ಪ ಅಭ್ಯಾಸ ಮಾಡ್ಬೇಕು ನಾವು ಇದನ್ನು. ಇದೆಷ್ಟಾಗುತ್ತೆ ಮಕ್ಕಳೇ? 2/4. ಅಥವಾ ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತಿದು? 2 1 2, 2 2 4 ಲಕ್ಷ್ಮಿ, 2 1 2, 2 2 4, 1/2 ಆಗುತ್ತೆ. ಏನಾಗ್ತದೆ ಇದು? 1/2. 1/2 ಅಂದರೆ ಏನು ನೋಡ್ರಿ, ನೀವು ನೋಡ್ರಿ, ಹಾಗೆ ದೂರದಿಂದ ನೋಡ್ರಿ, ಏನು ಕಾಣ್ತದೆ? ಇದು ಏನು ಕಾಣ್ತದೆ? ಅರ್ಧ ಕಾಣ್ತದೆ ಅಲ್ವಾ? ಒಂದಿದೆ, ಇದು ಅಷ್ಟು ಒಂದಿದೆ ಪೂರ್ತಿ, ಇದರಲ್ಲಿ ಅರ್ಧ ಭಾಗ ಬಣ್ಣ ಹಾಕಿದಾರಲ್ವಾ? ಹೌದಾ ಇಲ್ವಾ? ಕಾಣ್ತಾ ಇದೆಯಲ್ಲಪ್ಪ ಸಾಗರ್? ಅರ್ಧ ಭಾಗ ಬಣ್ಣ ಹಾಕಿಲ್ವ? ಇದನ್ನು ಅರ್ಧ ಭಾಗ ಬಣ್ಣ ಹಾಕಿದಾರೆ ತಾನೆ, ಇನ್ನರ್ಧ ಭಾಗ ಖಾಲಿ ಇದೆ. ಹೌದಾ? ಬಣ್ಣ ಹಾಕಿರುವ ಭಾಗ ಯಾವುದು? ಅರ್ಧ. ಎಸ್ ವಿಜಯ್? ಇಲ್ಲೇನಾಗ್ತದಪ್ಪ? ಇದು ಎಷ್ಟು? 3/4. ಯಾರು ಹೇಳಿದ್ದು ಅದನ್ನು? ಯಾರು ಹೇಳಿದ್ದು? ವೆರಿ ಗುಡ್. 3/4 ಆಗುತ್ತೆ. ಒಟ್ಟು ಎಷ್ಟಕ್ಕೆ ಬಣ್ಣ ಹಾಕಿದ್ದಾರೆ? ಎಷ್ಟಕ್ಕೆ ಬಣ್ಣ ಹಾಕಿದ್ದಾರೆ? 3ಕ್ಕೆ ಬಣ್ಣ ಹಾಕಿದ್ದಾರೆ. ಎಷ್ಟು? ಒಟ್ಟು ರಾಶಿ ಎಷ್ಟು? 4. ಭಿನ್ನವಾಗಿರುವ ರಾಶಿ 3. 4ರಲ್ಲಿ 3 ಭಾಗ ಬಣ್ಣ ಹಾಕಿದ್ದಾರೆ ಅಷ್ಟೇ. ಇಂಗ್ಲೀಷಲ್ಲಿ ಓದೋದಾದರೆ 3/4 ಅಂತ ಓದ್ತೀವಿ, ಕನ್ನಡದಲ್ಲಿ ಓದೋದಾದರೆ 4ನೇ 3 ಅಂತ ಓದ್ತೀವಿ. ಆಯಿತಾ? ಎಲ್ಲಪ್ಪ ಮೇಲ್ಗಡೆ ಇರೋದಕ್ಕೆ ಏನಂತೀವಿ? ಎಲ್ಲಪ್ಪ ಮೇಲ್ಗಡೆ ಭಾಗಕ್ಕೆ ಏನಂತೀವಿ? ವೆರಿ ಗುಡ್. ಕೆಳಗಡೆ ಭಾಗಕ್ಕೆ? ಮೇಲ್ಗಡೆ ಭಾಗಕ್ಕೆ ಏನಂತೀವಿ? ಅಂಶ. ಕೆಳಗಡೆ ಭಾಗಕ್ಕೆ? ನೆನಪಿರಬೇಕು, ಅಂಗಿ ಚಡ್ಡಿ. ರೈಟ್. ಓಕೆ, ಇಲ್ಲೊಂದಿದೆ ಅಲ್ಲ, 4/4. 4/4 ಅಂದ್ರೇನು? ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ? ಅದು ಕನಿಷ್ಠ ರೂಪಕ್ಕೆ ತಂದರೆ 1. ಸೊ ಆನ್ಲೈನಲ್ಲಿ ಯಾರು ನೋಡ್ತಿದ್ದಾರೆ ಮಕ್ಕಳೇ, ಈ ಕ್ಯಾನ್ಸಲ್ ಹೇಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ನೀವು ಹಿಂದಿನ ತರಗತಿನ ವೀಕ್ಷಣೆ ಮಾಡಿಲ್ಲ ಅಂತ. ಗಣಿತದ ಮೂಲ ಕ್ರಿಯೆಗಳು ನಾವು ಪಾಠ ಮಾಡ್ಬೇಕಾದ್ರೆ ಭಾಗಾಕಾರದ ಸುಲಭ ವಿಧಾನಗಳನ್ನು ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ಈ ರೀತಿ ಕಡ್ತ ಹೊಡೆಯೋ ಮೆಥಡ್ಗಳೆಲ್ಲ ಅಲ್ಲಿ ಡಿಸ್ಕಸ್ ಆಗಿದ್ದಾವೆ. ಬಾಧ್ಯತೆ ನಿಯಮಗಳನ್ನು ಯಾರು ಕಲ್ತಿರ್ತಾರೆ ಅವರಿಗೆ ಈ ಪದ್ಧತಿ ಭಾಳ ಸಲೀಸಾಗ್ತದೆ. ಸೊ ಒಂದು ವೇಳೆ ನಿಮಗೆ ಬರ್ತಿಲ್ಲ ಅಂದರೆ ಆ ಪಾಠಗಳನ್ನು ಮೊದಲು ವೀಕ್ಷಣೆ ಮಾಡಿ, ತದನಂತರ ಇಲ್ಲಿ ಬನ್ನಿ. ಸುಷ್ಮಿತಾ, ನಾನು ಒಬ್ಬೊಬ್ಬರನ್ನ ಕೇಳ್ಬೋದಾ? ಸುಷ್ಮಿತಾ, ಇದೇನಾಗುತ್ತೆ? ವೆರಿ ಗುಡ್. 1/3. ವೆರಿ ಗುಡ್. 1/3. ಇದಕ್ಕೆ ಏನಾಗುತ್ತಮ್ಮ ಲಕ್ಷ್ಮಿ? ವೆರಿ ಗುಡ್. 2/3. 3/3. ಇಲ್ಲಿ 4 ಭಾಗನೇ ಇಲ್ಲ ಅಲ್ವಾ ಸೌಜನ್ಯ? 1 2 3, ಒಟ್ಟು 3 ಭಾಗ ಇದ್ದಾವೆ. ಅದಕ್ಕೆ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ? 3 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. 3/3.
ಅಷ್ಟೇ. ಮೇಡಮ್ ನೀವು ಹೇಳ್ರಿ. ಅಲ್ಲ ಇಲ್ಲಿ ಓಹೋ ಕ್ಯಾನ್ಸಲ್ ಮಾಡ್ಬೇಕಿತ್ತಾ? ಆಯ್ತು, ಯಾವ್ದು ಕ್ಯಾನ್ಸಲ್? ಇದನ್ನು ಕ್ಯಾನ್ಸಲ್ ಮಾಡ್ಬೋದಾ? ಮೂರೊಂದಲೇ ಎಷ್ಟಾಗುತ್ತೆ? 1 ಕನಿಷ್ಠ ರೂಪಕ್ಕೆ ತಂದು ಬಿಡಬೇಕು. ನಮಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಕನಿಷ್ಠ ರೂಪಕ್ಕೆ ತಂದುಬಿಡಿ, ಆಯಿತಾ? ಬನ್ನಿ, ವೆರಿ ಗುಡ್ ಅಬ್ಸರ್ವೇಷನ್ ಮದನ್, ಥ್ಯಾಂಕ್ ಯು. ಇದೆಷ್ಟಾಗ್ತದಪ್ಪ? ನಾನು ಯಾರನ್ನು ಕೇಳ್ತಾ ಇದ್ದೇನೆ, ನೀವು ಯಾಕೆ ಹೇಳ್ತಿದ್ದೀರಿ? ಹಾಂ ಹಾಂ ಏನಮ್ಮ? 3/9. 3/9 ಇಂಗ್ಲೀಷಲ್ಲಿ ಮೇಲಿಂದ ಕೆಳಗೆ ಓದ್ತೀವಿ ಮಕ್ಕಳೇ. 3/9 ಕನ್ನಡದಲ್ಲಾದರೆ 9ನೇ 3. ಕನ್ನಡದಲ್ಲಾದರೆ ಎಂತ ಮಾಡ್ತೀವಿ? 9ನೇ 3 ಆ ಥರ ಓದ್ತೀವಿ. ಇದಕ್ಕೆ ಎಷ್ಟಾಗುತ್ತೆ? ಆರು ಡಾ ಅಲ್ಲ, ಬೈ. 6/9. ಓಕೆ, ಗುಡ್. 6/9 ಸರಿ ಕಂದ. 6/9 ವೆರಿ ಗುಡ್. ಇದನ್ನು ಹೇಳ್ತೀರಾ? ವೆರಿ ಗುಡ್. 9/9 ಅರ್ಥ ಆಗ್ತಿದೆ ಎಲ್ಲರಿಗೂ? ಕ್ಯಾನ್ಸಲ್ ಎಲ್ಲ ಕಡೆ ಮಾಡ್ಬೋದು, ಗಮನಿಸ್ರಿ. ಎಲ್ಲ ಕಡೆ ಕ್ಯಾನ್ಸಲ್ ಮಾಡ್ಬೋದು ನಾವು. ಯಾವ ಮಗ್ಗಿಂದ? 3 1 3 3 3 9 1/3 ಬರುತ್ತೆ ಮಕ್ಕಳೇ, ಹೌದಾ? 1/3 ಬರುತ್ತೆ. ಚೆಕ್ ಮಾಡ್ತೀರಾ? ಚೆಕ್ ಮಾಡಿ ತೋರಿಸ್ಲಾ? ನಾನು ಇದನ್ನು 3 ಭಾಗ ಮಾಡ್ತೀನಪ್ಪ. ಇದು ಒಂದು ದೊಡ್ಡದಿದೆಯಲ್ಲ, 1 ಭಾಗ, 2 ಭಾಗ ಮತ್ತು 3 ಭಾಗ. ಇದು ಮೊದಲನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ. 3 ಭಾಗ ಆದ್ವಾ ಇವು? 3 ಭಾಗದಲ್ಲಿ 1 ಭಾಗಕ್ಕಷ್ಟೇ ಬಣ್ಣ ಹಾಕಿರ್ಬೋದು ನಾವು, ಹೌದು ತಾನೆ? ದೂರದಿಂದ ನೋಡ್ರಿ ಸ್ವಲ್ಪ ನೀವು. ಆ 3 ಭಾಗದಲ್ಲಿ 1 ಭಾಗಕ್ಕಷ್ಟೇ ಬಣ್ಣ ಹಾಕಿದ್ದೀವಲ್ವಾ? ಎಸ್ ಆರ್ ನೋ? ರೈಟ್. ಇದು ಸಹ ನೋಡ್ರಿ ಅದೇ ಥರ. ನಾವು ಒಂದು ಕೆಲಸ ಮಾಡ್ಬಿಡೋಣ ಅಂತೇಳ್ರಿ, ಮ್ಯಾಜಿಕ್ ಮಾಡ್ಬಿಡೋಣ ಈಗ. ಇದಕ್ಕೆಲ್ಲ ಬಣ್ಣ ಹಾಕ್ಬಿಡೋಣ ನಾವು. ಓಕೆ, ಇದೊಂದು ದೊಡ್ಡ ಭಾಗ ಇದೆ. ನೀವೇ ಹೇಳ್ರಿ. ಇದನ್ನು 3 ಭಾಗ ಮಾಡ್ತಾಯಿದ್ದೀನಿ. ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ ನಾವು? ಇದು ಮೊದಲನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ. ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ? 2 ಭಾಗಕ್ಕೆ ಬಣ್ಣ ಹಾಕ್ದಂಗೆ ಆಗ್ತದಲ್ವ? ಅಂದರೆ ಏನಂತ ಬರ್ಬೇಕಿತ್ತು? 2/3 ಬರ್ಬೇಕಾ? ಸರಳೀಕರಿಸಿ ನೋಡ್ರಿ ಮಕ್ಕಳೇ, ಕನಿಷ್ಠ ರೂಪಕ್ಕೆ ತಂದು ನೋಡ್ರಿ. 2/3 ಬರುತ್ತೆ. 3 2 3 3 ಎಷ್ಟಾಗುತ್ತೆ ಇದು? 2/3 ಕನಿಷ್ಠ ರೂಪಕ್ಕೆ ಬಂದರೆ ಸರಿ ಆಯ್ತಲ್ವಾ? ಏನಾದ್ರು ವ್ಯತ್ಯಾಸ ಆಯ್ತಾ? ಇದೇನಾಗ್ತದೆ? ಅಷ್ಟಕ್ಕೂ ಬಣ್ಣ ಹಾಕಿದ್ರೆ ಏನಾಗುತ್ತೆ? ಒಂದೇ ಆಗ್ಬಿಡುತ್ತಾ? ಅದು ಎಲ್ಲ ಸೇರಿ ಒಂದೇ ಭಾಗ ಆಗ್ಬಿಡುತ್ತಾ? ಸೊ 9 1 9 9 1 ಭಾಗ ಆಯ್ತಿದು. ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಿಯರ್ ಇದೆಯಾ? ಸಾಗರ್ ಆಲ್ ಗುಡ್. ಯಾರಿಗಾದ್ರೂ ತೊಂದರೆ ಇದೆಯಪ್ಪ? ಹಾಲೇಶ್ ಹೇಳ್ತೀರಾ ಇದಕ್ಕೆ ಏನಾಗುತ್ತೆ? ಹಾಲೇಶ್. ತಪ್ಪು 1/4. ಒಟ್ಟು ಎಷ್ಟು ಭಾಗ ಇದ್ದಾವೆ? 4. ಬಣ್ಣ ಹಾಕಿರೋದು 1ಕ್ಕೆ 1/4 ಅಂತ ಓದ್ಬೇಕು. ಅದಕ್ಕೆ ಏನಂತ ಓದಬೇಕು? 1/4 ಅಂತ ಓದ್ಬೇಕಪ್ಪ. ಇದಕ್ಕೆ ಏನಂತ ಓದ್ತೀಯಪ್ಪ? ಶಾಲೆ. ಥ್ಯಾಂಕ್ ಯು. 2/4 ವೆರಿ ಗುಡ್. ಕನಿಷ್ಠ ರೂಪಕ್ಕೆ ತರ್ಬೋದಾ? 2/4ನ ಕನಿಷ್ಠ ರೂಪಕ್ಕೆ ತರ್ಬೋದಾ? ಏನಂತ? 2 1 2 2 2 4 1/2 ಆಗುತ್ತಾ ಮತ್ತಿದು, ಹೌದಲ್ವಾ? ಇದಕ್ಕೆ ಏನಾಗುತ್ತೆ ಮಕ್ಕಳೇ? 3/4 ವೆರಿ ಗುಡ್. 3/4 ಕನಿಷ್ಠ ರೂಪಕ್ಕೆ ತರ್ಬೋದಾ? ಬರಲ್ಲ. ಯಾಕೆ? ಅವಿಭಾಜ್ಯ ಸಂಖ್ಯೆ ಇದೆ ಮತ್ತು 2ಕ್ಕೂ ಸಾಮಾನ್ಯ ಅಪವರ್ತನಗಳಿಲ್ಲ. 2ಕ್ಕೂ ಸಾಮಾನ್ಯ ಅಪವರ್ತನಗಳಿಲ್ಲ, ಹಾಗಾಗಿ ನಾವು ಕನಿಷ್ಠ ರೂಪಕ್ಕೆ ತರೋಕ್ಕಾಗೋದಿಲ್ಲ. ನೆನಪಿದೆಯಾ ಅಪವರ್ತನ ಅಂದರೆ? ಅಪವರ್ತನ ಅಂದ್ರೇನು? ಅಪವರ್ತ್ಯ ಅಂದ್ರೇನು? ಥ್ಯಾಂಕ್ ಯು. ಹೇಳಪ್ಪ, ನೆಕ್ಸ್ಟ್ ಯಾವ್ದು ಬರುತ್ತೆ? 4/4 ಈಸಿ ನನಗಿದ್ದು. ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದು. 4 1 4 1 ಏನು ಬರುತ್ತೆ? 1 ಬರುತ್ತೆ. ಸರಿನಾ? ಷರತ್ತು ಗೊತ್ತಾಗ್ತಿದೆಯಾ? ಷರತ್ತು ಹೇಳ್ತಾರೆ. ನೆಕ್ಸ್ಟ್ ಷರತ್ತು ಹೇಳ್ತಾರೆ. ಷರತ್ತು ಇದಕ್ಕೇನಪ್ಪ? ಥ್ಯಾಂಕ್ ಯು ಶರತ್, ಫ್ಯಾಂಟಾಸ್ಟಿಕ್. 1/2 ಅಂದರೆ ಏನಂತ ಹೇಳ್ತೀವಿ ನಾವು? ಅದನ್ನು ಅರ್ಧ. ಅದಕ್ಕೆ ಇನ್ನೊಂದು ಆಡುಭಾಷೆಯಲ್ಲಿ ಸಾಮಾನ್ಯವಾಗಿ ಏನಂತೀವಿ ನಾವು? ಅರ್ಧ ಅಂತೀವಿ. ನೆನಪಿರ್ಬೇಕದು, ಆಯಿತಾ? ಇದಕ್ಕೆ ಏನಂತೀವಪ್ಪ? 1/3 ಅಪ್ಪ. 3/1 ಅಲ್ಲ, 1/3. ವೆರಿ ಗುಡ್. ನೆಕ್ಸ್ಟ್ ಯಾರನ್ನು ಕೇಳ್ಬೇಕು ನಾನು? ನಮ್ಮ ಬಾಲಾಜಿ ಏನಾಗುತ್ತಿದೆ? ಬಾಲಾಜಿ ಸೂಪರ್. ಬಾಲಾಜಿ ಥ್ಯಾಂಕ್ ಯು, ಸೂಪರ್. 1/4 ಅಂತೀರಿ. ಬಾಲಾಜಿ ಈ 1/4 ಛೇದ ಯಾವುದು?
4 ಥ್ಯಾಂಕ್ ಯು. ಕೆಳಗಿರೋದು ಛೇದ, ಚಡ್ಡಿ ಯಾವಾಗಲೂ ಕೆಳಗಿರುತ್ತೆ. ಯಾರಾದ್ರೂ ಮೇಲಕ್ಕಂತಾರ? ಇಲ್ಲ. ರೈಟ್. ಸೊ ಸೂಪರ್ಮ್ಯಾನ್ ಒಬ್ಬರೇ ಚಡ್ಡಿ ಮೇಲ ಕಾಣೋದು. ಇದೆ ಹೋಗಲಿ. ಇದು ಎಷ್ಟಾಗ್ತದೆ ಹೇಳ್ತೀರಾ? ಹನುಮಂತ ಹೇಳಪ್ಪ, ಎಷ್ಟಾಗುತ್ತದೆ? 1/6. ಓಕೆ, ಥ್ಯಾಂಕ್ ಯು. 1/6. ಯಾವುದಾದ್ರೂ ಸರಳೀಕರಿಸ್ಬೋದಾ? ಯಾವುದನ್ನಾದರೂ ಸರಳೀಕರಿಸ್ಬೋದಾ? ಸರಳೀಕರಿಸೋಕೆ ಬರೋದಿಲ್ಲ ಅಷ್ಟೇ. ಓಕೆ, ಹಾಂ, 2/2 ಸರಳೀಕರಿಸ್ಬೋದೇನಪ್ಪ ಸುಭಾಷ್? ಸರಳೀಕರಿಸ್ಬೋದಾ? ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಈ ಭಿನ್ನರಾಶಿನ ಕನಿಷ್ಠ ರೂಪಕ್ಕೆ ತರ್ಬೋದಾ? ಸೊ ಗೌತಮ್ 2 ಸೊ 1 ಬರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಗೌತಮ್ ಇದನ್ನು ಹೇಳಪ್ಪ, ಇದಕ್ಕೇನಾಗುತ್ತೆ? ಭಿನ್ನರಾಶಿ 2/3 ಕನಿಷ್ಠ ರೂಪಕ್ಕೆ ತರ್ಬೋದಾ? ಇಲ್ಲ. ಮತ್ತಿದೇನಾಗ್ತದೆ ಗೌತಮ್? ಮತ್ತೊಂದು ಸರಿ ಹೇಳ್ರಿ. 2/4 ಕನಿಷ್ಠ ರೂಪಕ್ಕೆ ತರ್ಬೋದಾ? ಏನಂತ ಮಾಡ್ಬೋದು? 2 2 ಇದನ್ನು 1/2 ಅಂತ ಬರಿಬೋದು. ರಕ್ಷಿತಾ 1/2 ಏನಂತ ಕರಿತೀವಿ? ಅರ್ಧ ಭಾಗ. ವೆರಿ ಗುಡ್. ಇದನ್ನೇನಂತ ಕರಿಬೋದು ನಾವು? ಯಾರು ಹೇಳ್ತೀರಿ ಅಂದರೆ ನಮ್ಮ ರಿಷಿತಾ. 2/6 ಕನಿಷ್ಠ ರೂಪಕ್ಕೆ ಬರಿಬೋದಾ? ಈ ಭಿನ್ನರಾಶಿನ ಕನಿಷ್ಠ ರೂಪಕ್ಕೆ ಬರಿಬೋದಾ ಮಕ್ಕಳೇ? 2 2 3 ಏನಾಗುತ್ತಿದ್ದು? 1/3 ಆಗುತ್ತೆ. ಫ್ಯಾಂಟಾಸ್ಟಿಕ್. ಅರ್ಥ ಆಗಿದೆ ಎಲ್ಲರಿಗೂ? ಎಲ್ಲರೂ ಇಷ್ಟು ಅರ್ಥ ಆದರೆ ಭಿನ್ನರಾಶಿ ಅರ್ಥ ಆಯ್ತು ಅಂತ. ಭಾಳ ಈಸಿ ಪಾಠ ಇದೆ ಅದು. ಇನ್ನೊಂದೆರಡು ನೋಡ್ಬೇಕಾಗಾದ್ರೆ ಅಮ್ಮ ನೀನು. ಇದೇನು ಹೇಳಮ್ಮ, ನೀನು ಹೇಳಮ್ಮ. ಈ 4 ಭೈರವಿನೇ ಹೇಳ್ಬೇಕು ಈಗ ನನಗೆ. ಹೇಳ್ರಿ ಭೈರವಿ ಗೌತಮ್. ನೀವು ಸುಮ್ಮನೆ ಇರ್ತೀರ? ನಿಮ್ಮ ಹೆಸರು ಭೈರವಿನಾ? ಬೌತಮ್ ಅಂತ ಕರಿಬೇಕಷ್ಟೇ ನಾನು. ಭೈರವಿ ಪ್ಲಸ್ ಗೌತಮ್ ಬೌತಮ್. ಅಲ್ಲ ಬೈತಮ್. ಪ್ಲೀಸ್. 3/3 ಮತ್ತು ಇದೇನಾಗ್ತದಮ್ಮ? 3/4 ಇದೇನಾಗ್ತದೆ? ನಿಧಾನವಾಗಿ ನೋಡ್ರಿ. 3/6. 1 2 3/6. ಕರೆಕ್ಟ್. ನಾನೇ ಕನ್ಫ್ಯೂಸ್ ಆದೆ. 3/6. ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದೇ ಯಾವುದನ್ನಾದರೂ? ಯಾವುದನ್ನ? 3 ಏನು ಬರುತ್ತಿದ್ದು? 1 ಬರುತ್ತೆ. ಕರೆಕ್ಟ್ರಾ? ಇಲ್ಲಿ 3 2 ಏನಾಗುತ್ತಿದ್ದು? ಅರ್ಧ. ಮಕ್ಕಳೇ 3/4 ಏನಂತ ಕರಿತೀವಿ? ಯಾವುದನ್ನಾದರೂ ನಾವು 4 ಮಾಡಿಬಿಟ್ರೆ ಅದನ್ನು 4 ಕಾಲುಗಳು ಅಂತೀವಿ. ಮಂಚಕ್ಕೆ ಹೆಂಗೆ 4 ಕಾಲು ಅದಾವಲ್ಲ, ಆ ಥರ 4 ಕಾಲುಗಳದಾವ ಅಂತ ಅಂದ್ಬಿಡ್ತೀವಿ. ಅರ್ಥ ಆಯ್ತಾ? ನೀವು ನೋಡಿರಿ ಹಿಂದೆ, ಇಲ್ಲಿ ಹಿಂದೊಂದು ನಾವು ಬಂದರೆ ಸ್ವಲ್ಪ, ಇಲ್ಲಿದೆ ಅಲ್ಲ, ಇದಕ್ಕೂ ಹಿಂದಿತ್ತಲ್ಲ ಒಂದು. ರೈಟ್. ಸೊ ಇದಕ್ಕೆ 1/4 ಅಂತ ಕರಿತಿದ್ವಿ, 2/4 ಅಂತ ಕರಿತಿದ್ವಿ, 3/4 ಅಂತ ಕರಿತಿದ್ವಿ, 4/4 ಅಂತ ಕರಿತಿದ್ವಿ. ಸುಮ್ಮನೆ ಹಾಗೆ ಅನ್ಕೊಳ್ರಿ, ಮಂಚಕ್ಕೆ 4 ಕಾಲು ಇರ್ತಾವಲ್ಲ, ಇದಕ್ಕೂ 4 ಕಾಲಿದಾವ ಅಂತ ತಿಳ್ಕೊಳ್ರಿ. ಇದು 1ನೇ ಕಾಲು, ಇದು 2ನೇ ಕಾಲು, ಇದು 3ನೇ ಕಾಲು, ಇದು 4ನೇ ಕಾಲು. ಆಯಿತಾ? ಇಲ್ಲಿ ಎಷ್ಟು ಕಾಲಿದ್ದಾವೆ? ಅಲ್ಲ, ಇದು ಎಷ್ಟು ಕಾಲಿದಾವೆ? ಎಷ್ಟು ಕಾಲನ್ನು ಇದನ್ನು ಭಿನ್ನವಾಗಿದೆ ಇಲ್ಲಿ. ಬರೀ ಇದು ಕಾಲು ಭಾಗ ಅಂತೀವಿ ನಾವು. ಅದಕ್ಕೆ ಏನಂತೀವಿ? ಕಾಲು ಭಾಗ. ಒಂದು ಕಾಲು ಅಂತ ಹೇಳೋದ, ಒಂದು ಕಾಲು ಅಂತ ಹೇಳೋದ, ಬರೀ ಕಾಲು ಭಾಗ ಅಂತೀವಿ. ಇಲ್ಲಿ ಎಷ್ಟು ಕಾಲಿದಾವೆ? 3 ಕಾಲು. ಅದಕ್ಕೆ ಮುಕ್ಕಾಲು. 3 ಕಾಲು ಅಂದರೆ ಮುಕ್ಕಾಲು. 3/4 kg ಅಂತ ಕೇಳಿದಿರಲ್ವಾ? ಅಂಗಡಿಯಲ್ಲೆಲ್ಲ ಕೇಳಿದಿರಲ್ಲ. 3/4 kg ಸಕ್ಕರೆ, 1/4 kg ಚಾಪುಡಿ, ಮತ್ತೇನೇನಿದೆ? 1/4 kg ಏನೇನು ಅಂತೀರ? ಮತ್ತೆ ಸಕ್ಕರೆ 2 kg 1 kgನೂ ತಗೊಂತಾರೆ. ಬೆಲ್ಲ, ಓಕೆ, 1/4 kg ಬೆಲ್ಲ. ಇತ್ತೀಚಿಗೆ ಬೆಲ್ಲ, ಸಕ್ಕರೆ ಬದಲು ಬೆಲ್ಲ ಜಾಸ್ತಿ ತಗೋಬೇಕು, ಬಟ್ ಬೆಲ್ಲನೇ ಕಡಿಮೆ ತಗೊಂತಿದ್ದೀವಿ ಇವಾಗ. ಯಾವುದು ಹಿಟ್ಟು? ಯಾವ ಹಿಟ್ಟಪ್ಪ? ಉದ್ದಿನ ಬೇಳೆ. ಜಾಮೂನು ಹಿಟ್ಟು ಸಿಗ್ತಾವೆ 1/4 kg. ಮತ್ತೆ ಬಜಿ ಹಿಟ್ಟು ಯಾವಾಗಾರ 1/4 kg ಬೇಳೆ, ಶೇಂಗಾ ತಿಂಡಿ ಒಂದೊಂದ್ಸರಿ ಹಾಕಕ್ಕೆ ಬೇಕಾಗ್ತದೆ 1/4 kg. ಕಡಲೆ ಹಿಟ್ಟು. ಓಕೆ. ಕೆಲವೊಂದನ್ನು ಕ್ವಿಂಟಾಲ್ ಗಂಟೆ ತಗೊಂತೀವಿ. ಕಬ್ಬು ಅದನ್ನು 1/4 kg ಕೊಟ್ಟು ಬರ್ತೀರ ಹೋಗಿ. ಕಬ್ಬು ಭತ್ತ ನಮ್ಮ ಬೆಳೆದವರು ರೈತರು 1/4 kg ಹೋಗಿ ಕೊಟ್ಟು ಬರ್ತಾರೇನಪ್ಪ. ಕ್ವಿಂಟಲ್ ಗಂಟಲೆ ಕೊಡೋದು, ಅದನ್ನು ಟನ್ ಗಂಟ್ಲೆನೂ ಕೊಡ್ತಾರೆ ಕೆಲವರು ದೊಡ್ಡ ರೈತರು. ಹೌದು ಸರಿ. ಸೊ ಇದಕ್ಕೆ ನಾವು 2 ಕಾಲು ಅನ್ನಲ್ಲ. ಯಾಕೆ ಗೊತ್ತಾ? 2 ಕಾಲು ಅನ್ನಲ್ಲ. ಯಾಕೆ ಗೊತ್ತಾ? ಇದನ್ನು ಸರಳೀಕರಿಸ್ಬಿಡ್ತೀವಲ್ಲ ಮಕ್ಕಳೇ.
ಅರ್ಧ ಕಾಲು ಅಂತಲೂ ಕರೆಯಲ್ಲ. ಯಾರದು ಕಾಲು ಭಾಗ ಅಂತ ಬರ್ಬೇಕಂದ್ರೆ ಎಷ್ಟು ಭಾಗ ಇರಬೇಕಲ್ಲಿ? 4 ಭಾಗ ಇರಬೇಕು. ಒಟ್ಟು ಭಾಗ ಎಷ್ಟಿರಬೇಕು? 4 ಭಾಗ. ಇಲ್ಲಿ ಎಷ್ಟು ಭಾಗ ಆಗ್ಬಿಟ್ವು? ಒಟ್ಟು ಎಷ್ಟು ಭಾಗ ಆದ್ವು? 2 ಭಾಗ. ಒಟ್ಟು ಎಷ್ಟು ರಾಶಿ ಇದಾವೆ ಇಲ್ಲಿ? ಒಟ್ಟು ರಾಶಿ ಯಾವಾಗಲೂ ಕೆಳಗೆ ಬರಿತೀವಿಲ್ಲ ನಾವು ಛೇದದಲ್ಲಿ. ಒಟ್ಟು ರಾಶಿನ ಎಲ್ಲಿ ಬರಿತೀವಿ? ಛೇದದಲ್ಲಿ ಬರಿತೀವಿಲ್ವಾ? ಇಲ್ಲಿ ಛೇದದಲ್ಲಿ ಏನಿದೆ? 2. 2ರಲ್ಲಿ 1 ಅಂದರೆ ಅರ್ಧ. 2ರಲ್ಲಿ 1 ಅಂದರೆ ಅರ್ಧ ಅಂತ ಕರಿತೀವಿ. ಒಟ್ಟು 4 ರಾಶಿ ಇದೆ. 4ರಲ್ಲಿ 3 ರಾಶಿ ಅಂದರೆ ಮುಕ್ಕಾಲು. 4ರಲ್ಲಿ 4 ಕಾಲಲ್ಲಿ 3 ಕಾಲು. 3 ಕಾಲು ಅಂದರೆ ಮುಕ್ಕಾಲು ಅಂತ ಕರಿತೀವಿ. ಅರ್ಥ ಆಯ್ತಾ? ಈಸಿ ಇದೆಯಾ? ನೆನ್ಪಿಟ್ಕೊಂತೀರ ಮಕ್ಕಳೇ? ಸಮರ್ಥ ಚೆನ್ನಾಗಿ ಕಳಿಸ್ತೀಪ. ಗುಡ್. ನನ್ನ ಪ್ರೀತಿಯ ಅಲ್ಲ, ಅದು ಮೊಸಳೆನೂ ಅಲ್ಲ, ಅದು ಕೊಮೋಡೋ ಡ್ರ್ಯಾಗನ್. ಅದು ಮೊಸಳೆ ಸ್ವಲ್ಪ ದೊಡ್ಡದಿರ್ತದೆ, ಅದು ಮೊಸಳೆಗಿಂತ ಸ್ವಲ್ಪ ಚಿಕ್ಕದು ಅದು. 4x4 ಅದು ಒಂದಾಗ್ಬಿಡುತ್ತದು. ಅದಕ್ಕೆ 4 ಕಾಲು ಅಂತ ಕರೆಯಲ್ಲ ನಾವು. ಅರ್ಥ ಆಯ್ತಾ? 4 ಕಾಲು ಸೇರಿಬಿಟ್ರೆ ಏನಾಗುತ್ತೆ? ಒಂದು ಪ್ರಾಣಿ ಆಗ್ಬಿಡುತ್ತದು ಅಲ್ವಾ ಸಮರ್ಥ? ಮೊಸಳೆಗೂ 4 ಕಾಲಪ್ಪ, ನೋಡಿದಿರಲ್ಲ? ವೆರಿ ಗುಡ್. ಓಕೆ. ಸೊ ಇಲ್ಲಿ ನೋಡಪ್ಪ, ಇದಕ್ಕೆ ಯಾರು ಹೇಳ್ತೀರಿ? ನಾನು ಯಾರು ಹೇಳಿಲ್ಲ? ವಿಜಯ್ ಹೇಳಿದ್ಯಪ್ಪ? ಚಂದನ್ ಹೇಳಿದೆಯಪ್ಪ? ಚಂದನ್ ಹೇಳ್ರಿ, ಇದಕ್ಕೆ ಏನಾಗ್ತದೆ? ಬಣ್ಣ ಹಾಕಿರೋ ಭಾಗ ಎಲ್ಲಿದೆ? ನೀನು ಹೇಳ್ತಿರೋದು ಬಣ್ಣ ಹಾಕದೇ ಇರುವ ಭಾಗ 1/6 ಸರ್. ಹಾಗಾದರೆ ಬಣ್ಣ ಹಾಕಿರುವ ಭಾಗ ಏನಾಗುತ್ತೆ? ಎಷ್ಟಿದಾವೆ ಬಣ್ಣ ಹಾಕಿರೋ ಭಾಗ? 5/6. ಒಂದು ವೇಳೆ ನಾನು ಬಣ್ಣ ಎಷ್ಟಕ್ಕೆ ಹಾಕಿಲ್ಲ, ಒಟ್ಟು ಎಷ್ಟಿದ್ದಾವೆ? 6ರಲ್ಲಿ 1 ಬಣ್ಣ ಹಾಕಿಲ್ಲ. ಅರ್ಥ ಆಯ್ತಾ? ಅಕಸ್ಮಾತ್ ಒಟ್ಟು ನಾನು ಎಷ್ಟಕ್ಕೆ ಬಣ್ಣ ಹಾಕಿದ್ದೀನಿ? ಒಟ್ಟು ಎಷ್ಟು ಭಾಗ ಇದ್ದಾವೆ? 6ರಲ್ಲಿ 5 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಅರ್ಥ ಆಯ್ತಾ? ಎರಡೂ ಸಹ ಭಿನ್ನರಾಶಿಗಳೇ. ಇದಕ್ಕೇನಾಗುತ್ತೆ? ಭಿನ್ನರಾಶಿ 6/6. ಸರಳೀಕರಿಸಿದ್ರೆ 1 ಬರುತ್ತೆ. ಡನ್. ಎಲ್ಲರಿಗೂ ಅರ್ಥ ಆಗಿದೆ? ಯಾರಾದರೂ ಇದ್ದೀರಾ? ಸಾಗರ್ ಪಾಟೀಲ್, ಇದಕ್ಕೆ ಹೇಳಪ್ಪ, ಏನು ಬರುತ್ತೆ? ಸಾಗರ್ ಪಾಟೀಲ್ ಒಬ್ಬರು ಹೇಳ್ತಾರೆ. ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ? 1ಕ್ಕೆ ಎಷ್ಟರಲ್ಲಿ? ಒಟ್ಟು ಎಷ್ಟು ಭಾಗ ಇದ್ದಾವೆ? ಎಷ್ಟು ಭಾಗ ಇದ್ದಾವೆ? 6 ಭಾಗ ಇದ್ದಾವೆ. ಅಲ್ಲ, 8 ಭಾಗ ಇದ್ದಾವೆ. 2, 3, 4. ಸೊ 8 ಭಾಗದಲ್ಲಿ 1 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಅದನ್ನೇನಂತ ಓದ್ತೀವಿ? 1/8. ಸಾಗರ್ ಪಾಟೀಲ್, ಇದಕ್ಕೂ ಹೇಳ್ತೀರಾ? ಅಲ್ಲೂ ಸಹ 8 ಭಾಗ ಇದ್ದಾವೆ. ಒಟ್ಟು 8 ಭಾಗ. ಅದಕ್ಕೆ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ? 5 ಭಾಗ. ವೆರಿ ಗುಡ್. 5/8 ಅಂತ ಹೇಳ್ತೇವೆ. ಸಾಗರ್ ಪಾಟೀಲ್, ಇದಕ್ಕೆ ಹೇಳ್ರಿ, ಏನಂತ ಬರೀಬೇಕು? ವೆರಿ ಗುಡ್ ಸಾಗರ್, ವೆರಿ ಗುಡ್. 4/4. ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಸಾಗರ್. ಇದಕ್ಕೂ ಹೇಳೋಕ್ಕಾಗುತ್ತೆ ಹಾಗೆ? 1, 2, 3, 4, 5, 6 ಭಾಗ ಇದ್ದಾವೆ. ಅದ್ರಾಗೆ 4 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಏನಂತ ಓದ್ತೇವೆ? 4 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಒಟ್ಟು 6 ಭಾಗ ಅದಾವೆ. ಏನಂತ ಓದ್ತೀವಿ? ವೆರಿ ಗುಡ್. ಗೌತಮ್ ಹೇಳ್ಕೊಟ್ನಾ? ಅಲ್ವಾ ಗೌತಮ್? ಹಾಂ, ನೀವಿಬ್ಬರು ಫ್ರೆಂಡ್ಸಾ? ಹಾಂ, ಯಾರಾದರೂ ಫ್ರೆಂಡ್ಸ್ ಆಗ್ಲಪ್ಪ. ಬಟ್ ನಾನು ಹಾಗೆ ಬಿಡಲ್ಲ. ಇದನ್ನು ಸಹ ಕನಿಷ್ಠ ರೂಪಕ್ಕೆ ತರಲೇಬೇಕು. 4 1 1 2 2 3 ಅವಿಭಾಜ್ಯ ಸಂಖ್ಯೆಗಳು ಬಂದವು. ಅದನ್ನ ಹಾಗೆ ಇಟ್ಬಿಡ್ತೀವಿ. ಮತ್ತೆ ಕನಿಷ್ಠ ರೂಪಕ್ಕೆ ಮಾಡೋಕ್ಕೆ ಬರಲ್ಲ. ಮತ್ತೆ ಕನಿಷ್ಠ ರೂಪಕ್ಕೆ ತಗೊಂಡು ಹೋಗೋಕ್ಕಾಗಲ್ಲ. ಅವಿಭಾಜ್ಯ ಸಂಖ್ಯೆಗಳು ಬಂದುಬಿಟ್ವು. ರೈಟ್. ಸೊ ಇದೇನು ರೀ, ಮುಗಿತಾನೆ ಇಲ್ಲ ಇವು? ಹಾಂ, ಓಕೆ. ಭಾಳ ಆಗ್ಬಿಟ್ಟದವು. ಸರಿ, ಪರವಾಗಿಲ್ಲ. ಇದೆಷ್ಟಿದೆಯಪ್ಪ ಇದು? 2/8. ಸರಳಿ ಕನಿಷ್ಠ ರೂಪಕ್ಕೆ ತರ್ಬೋದಾ? 2 1 2 4. ಏನಾಯ್ತಿದು? ಏನಾಯ್ತಿದು? ಕಾಲು ಭಾಗ. ಕಾಲು ಕೆ ಜಿ ಅಲ್ಲ, ಕೆ ಜಿ ಬರ್ದಿಲ್ಲ ನೀನು. ಎಷ್ಟಂತೀವಿ ನಾವು? ಕಾಲು ಭಾಗ ಅಂತಲೂ ಕರಿತೀವಿ, ಅಥವಾ 1/4 ಅಂತಲೂ ಕರಿತೀವಿ. ಇದಕ್ಕೇನಂತೀವಿ? 3/8. ಸರಳೀಕರಿಸ್ಬೋದಲ್ವಾ? ಕನಿಷ್ಠ ರೂಪಕ್ಕೆ ತರ್ಬೋದಲ್ವಾ? ಅವಿಭಾಜ್ಯ ಸಂಖ್ಯೆ ಮೇಲಿದೆ, ಬರೋದಿಲ್ಲ. 4/8. ಕನಿಷ್ಠ ರೂಪಕ್ಕೆ ತರ್ಬೋದಾ? ಸಾಮಾನ್ಯ ಅಪವರ್ತನ ಇದೆಯಾ ಎರಡಕ್ಕೂ? ಎರಡೂ ಒಂದೇ ಮಗ್ಗಿಯಲ್ಲಿ ಬರ್ತಾವ? ಯಾವ ಮಗ್ಗಿ? 4. 4 4 1 4 4 2 8. ಸೊ ಇದನ್ನು 1/2 ಅಂತ ಕರಿಬೋದು. ಒಪ್ತೀರಾ? 1/2 ಅಂತ ಕರಿಬೋದು. ಅರ್ಧ ಆಗ್ತದೆ. 1/2 ಅಂದರೆ ಏನಂತ ಕರಿತಿದ್ವಿ? ಅರ್ಧ. ವೆರಿ ಗುಡ್ ವಿಜಯ್, ಗೊತ್ತಾಯ್ತಪ್ಪ? ರೈಟ್ ಎವ್ರಿಬಡಿ? ಎಲ್ಲ ಇದು ಮುಗಿತಾ ಇಲ್ಲ. ಅಯ್ಯೋ ಶಿವನೇ,
ಭಾಳ ಬಂದುಬಿಟ್ಟಿದ್ದಾರೆ ಇದನ್ನು ಹೇಳ್ಬಿಟ್ರಿ, ಜಲ್ದಿ ಹೇಳ್ರಿ, ಮುಗಿಸ್ಬಿಡೋಣ ಇದನ್ನು. ಪಂಡಿತರಾಧ್ಯ ನೀವು ಹೇಳ್ಬೇಕು ಇದೆಷ್ಟು ಅಂತ. ನೋಡಿರಿ ಗೌತಮ್ ಹೇಳ್ಕೊಡ್ತಾನೆ, ಬೇಕಾರೆ ಹೆಲ್ಪ್ ತಗೊಬೋದು ನೀವು. ಹಾಂ, ವಿನಯ್ ಪಾಟೀಲ್ ಹೇಳ್ಬಿಟ್ರಾ? ವೆರಿ ಗುಡ್. ಎಷ್ಟು ಹೇಳಿದ್ರಪ್ಪ ವಿನಯ್ ಪಾಟೀಲ್? ಎಷ್ಟು ಹೇಳಿದ್ರಿ ನೋಡಿರಿ, ಹೇಳ್ಕೊಟ್ಟಲ್ವಾ? ಬಣ್ಣ ಎಷ್ಟು ಭಾಗಕ್ಕೆ ಹಾಕಿದ್ದೀವಿ? 6 ಭಾಗಕ್ಕೆ. 8ರಲ್ಲಿ 6 ಭಾಗಕ್ಕೆ ಬಣ್ಣ ಹಾಕಿದ್ದೀವಿ. ಅಕಸ್ಮಾತ್ ಇಲ್ಲ ವಿನಯ್ ಪಾಟೀಲ್ ಹೇಳಿದ್ದು ಒಂದು ರೀತಿ ಕರೆಕ್ಟ್ ಇದೆ. ಒಂದು ವೇಳೆ ನನ್ನ ಪ್ರಶ್ನೆ ಈ ಥರ ಕೇಳಿಬಿಟ್ರೆ, ಯಾವುದಕ್ಕೆ ಬಣ್ಣ ಹಾಕಿಲ್ಲ? ಎಷ್ಟು ಭಾಗಕ್ಕೆ ಬಣ್ಣ ಹಾಕಿಲ್ಲ? 2 ಭಾಗಕ್ಕೆ ಬಣ್ಣ ಹಾಕಿಲ್ಲ. ಒಟ್ಟು ಎಷ್ಟು ಭಾಗ ಇದ್ದಾವೆ? 8 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣ ಹಾಕಿಲ್ಲ ಅಂತ ಅರ್ಥ. ಹೌದಾ? 8 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣ ಹಾಕಿಲ್ಲ ಅಂತ ಅರ್ಥ ಆಗ್ತದೆ. ಒಪ್ತೀರಾ? ರೈಟ್. ಸೊ ವಿನಯ್ ಪಾಟೀಲ್ ಹೇಳೋದಾದರೆ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿಲ್ಲ? 2/8 ಭಾಗಕ್ಕೆ ಬಣ್ಣ ಹಾಕಿಲ್ಲ. ಸರಿ ವಿನಯ್? ಬಟ್ ಬಣ್ಣ ಹಾಕಿದ್ದು ಇಷ್ಟಕ್ಕಂತಂದ್ರೆ ಏನು ಮಾಡಬೇಕು? 7/8 ಆಗುತ್ತೆ ಇಲ್ಲಿ. ಒಪ್ತೀರಾ? ಅಲ್ಲೇನಾಗ್ತದೆ? 8/8. ನೀವು ಗಮನಿಸ್ಲಿಲ್ಲ. ಏನನ್ನು ಗಮನಿಸ್ಲಿಲ್ಲ ಮದನ್ ಇಲ್ಲಿ? ಕನಿಷ್ಠ ರೂಪಕ್ಕೆ ತರಬೇಕಲ್ವಾ? ಕನಿಷ್ಠ ರೂಪಕ್ಕೆ ತರೋಣ. ಯಾವ ಮಗ್ಗಿಯಿಂದ? 2 3 2 4. ಸೊ ಏನಾಗ್ತದೆ ಇದು? 3/4 ಆಗುತ್ತೆ. ಆಯ್ತರಾ? ಸರಿರಾ? 8/8. ಓಕೆ. ಒಂದ್ಲೆ ಏನಾಗುತ್ತೆ ಇದು? 1 ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಫಟ್. ಯಾರ್ಯಾರು ಹೇಳಿಲ್ಲ? ಪೃಥ್ವಿ ಎಷ್ಟಾಗುತ್ತಿದ್ದು? 2/4. ಥ್ಯಾಂಕ್ ಯು. ಇದೆಷ್ಟಾಗುತ್ತಪ್ಪ? 1/4. ನೆಕ್ಸ್ಟ್ ಸಮರ್ಥಕ್ಕೆ ಬಿಡ್ರಪ್ಪ. ನೆಕ್ಸ್ಟ್ ಸಮರ್ಥ 2/4. ನೆಕ್ಸ್ಟ್ 3/6. ಹರ್ಷ 2/. ಥ್ಯಾಂಕ್ ಯು. ಗೌತಮ್ ಬೇರೆ ಹೇಳ್ಕೊಡ್ರಿ. ಗೌತಮ್ಗೆ ಹೇಳ್ಕೊಡ್ರಿ ಜಲ್ದಿ. ಕಮಾನ್ 1/6. ಇದಕ್ಕೆ 3/. ಅಲ್ಲಪ್ಪ, ನೀನು ಬಣ್ಣ ಹಾಕಿದ್ದು ಕೇಳಿದೆ, ಬಣ್ಣ ಹಾಕದೇ ಇರೋದು ಕೇಳಿದೆ. ಕನ್ಫ್ಯೂಸ್ ಆಗ್ಬೇಡಪ್ಪ, ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತೀರಿ ಮತ್ತೆ. ಕೆಲವೊಂದು ಕಡೆ ಸರಳೀಕರಿಸ್ಬೋದು ನಾವು, ಕೆಲವೊಂದು ಕಡೆ ಸರಳೀಕರಿಸ್ಬೋದು. 2 1 2 2 1/2 ಆಗುತ್ತೆ. ಇದು ಅರ್ಧ ಭಾಗ. ಇದೆಷ್ಟು ಭಾಗ? ಎಷ್ಟು ಭಾಗ? ಇದು ಎಷ್ಟು ಭಾಗ? ಇದು ಎಷ್ಟು ಭಾಗ? ಮತ್ತು 2 1/4 ಭಾಗ ಅಂದ್ಬಿಟ್ಟಿರ. ಇದನ್ನು ಸರಳೀಕರಿಸ್ಬೋದು. 2 1 2 2 ಅರ್ಧ ಭಾಗ ಆಗುತ್ತೆ ಅದು ಸಹ. ಹೌದಾ? ಇದೆಷ್ಟು ಭಾಗ? ಅರ್ಧ ಭಾಗ. ಇದೆಷ್ಟು ಭಾಗ? ಅಲ್ಲ 2 1 2 3 1/3 ಬರುತ್ತೆ. ಇದು 1/3 ಬರುತ್ತೆ. 1/6 ಇದೆ. ಇದೆಷ್ಟಾಗುತ್ತೆ ಮಕ್ಕಳೇ? 3 1 3 3 2 3 1 3 2. ಸರಿರಾ? ರೈಟ್. ಸೊ ಈಸಿ. ಇದಾದಮೇಲೂ ಸಹ ಇನ್ನೂ ಸ್ವಲ್ಪ ಇದ್ದಾವೆ. ಎಲ್ಲ ಸುಭಾಷ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ. ಯಾವುದು ಮುಗಿತಾ ಇಲ್ಲ. ಸುಭಾಷ್ ಇದಕ್ಕೆ ಏನಂತೀರಿ? ಸುಬ್ಬು. ಓನ್ಲಿ ಮೈ ಸುಬ್ಬು. ಥ್ಯಾಂಕ್ ಯು ಸುಭಾಷ್. 3/6. ಸುಭಾಷ್ ಇದನ್ನು ಸರಳೀಕರಿಸ್ಬೋದಾ? ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಯಾವುದಾದ್ರೂ ಒಂದೇ ಮಗ್ಗಿಯಲ್ಲಿ 2 ಸಂಖ್ಯೆ ಬರ್ತಾವ? ಯಾವ ಮಗ್ಗಿ? 3 1 3 3 2 6. ಥ್ಯಾಂಕ್ ಯು ಹನುಮಂತು. ಜಿಗಿ ಬೇಡಪ್ಪ, ಸಾವಕಾಶ ಇರಪ್ಪ. ಸುಭಾಷ್ ಇದಕ್ಕೇನಾಗುತ್ತೆ? ವೆರಿ ಗುಡ್. 3/6. ಇದನ್ನು ಇದನ್ನು ಕನಿಷ್ಠ ರೂಪಕ್ಕೆ ತರಿಸ್ಬೋದಾ? ಹೇಗೆ? ಅಲ್ಲೋ ಬ್ರದರ್ ಸುಭಾಷ್. ವೆರಿ ಗುಡ್. ಎಷ್ಟು ಸುಭಾಷ್ ಇದಕ್ಕೆ ಏನಂತೀರಿ? ಹೌದು, 2 ಸೇಮ್ ಬಂತಪ್ಪ ಹಾಲೇಶ್. 2 ಸೇಮ್ ಬಂತು. ಬಟ್ ಕೊಟ್ಟಿರೋದು ನೋಡ್ರಿ ಹೆಂಗೆ ಕೊಟ್ಟಿರ್ತಾರೆ. ಬೇರೆ ಬೇರೆ ಥರ ಕೊಟ್ಟರೆ ಅದು ಸೇಮ್ ಬರ್ತದೆ. 1/6. ಮತ್ತು ಕನಿಷ್ಠ ರೂಪಕ್ಕೆ ತರ್ಬೋದಾ ಸುಭಾಷ್? ಯಾರಪ್ಪ ನೋವಂದದ್ದು? ಅಲ್ಲೊಬ್ರು ಸುಭಾಷ್ ಇದ್ದಾರೆ. ವಾವ್. ಎಲ್ಲೆಲ್ಲೂ ಸುಭಾಷ್. ಅಲ್ಲೂ ಸುಭಾಷ್, ಇಲ್ಲೂ ಸುಭಾಷ್, ಅಲ್ಲೂ ಸುಭಾಷ್, ಎಲ್ಲ ಕಡೆ ಸುಭಾಷ್. ಒಂದು ಇದಿದೆ, ಭಕ್ತ ಪ್ರಹ್ಲಾದ ಅಂತ ಒಂದು ಪಿಕ್ಚರ್ ಇದೆ. ಪುನೀತ್ ರಾಜ್ಕುಮಾರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಇಬ್ಬರು ಅದರಲ್ಲಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ.
ಹಿರಣ್ಯಕಶಿಪು ಅದರಲ್ಲಿ ಅವನು ಕೇಳ್ತಿರ್ತಾನೆ, ಈ ಕಂಬದಲ್ಲೂ ಇರುವನೇ, ಈ ಕಂಬದಲ್ಲೂ ಇರುವನೇ ಅಂತ ಒಂದು ಸೀನ್ ಬರ್ತದೆ. ಅವನು ಅವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಏನಂತಾರೆ ಅವಾಗ, ಅಲ್ಲಿಯೂ ಇರುವನು, ಅಲ್ಲಿಯೂ ಇರುವನು, ಎಲ್ಲೆಲ್ಲೂ ಇರುವನು ಅಂತಿರ್ತಾನೆ. ಹಾಗೆ ಇಲ್ಲೂ ಸುಭಾಷ್ ಇರುವನೇ, ಅಲ್ಲೂ ಸುಭಾಷ್ ಇರುವನೇ ಅನ್ನೋ ನಾನು ಕೇಳ್ಬೇಕಾದ ಪರಿಸ್ಥಿತಿ ಬಂತಪ್ಪ ಇವಾಗ ಲಾಸ್ಟ್ ತುಂಬ. ನೋಡಿಲ್ಲಲ್ಲ ನೀವು? ಯಾರು ನೋಡಿಲ್ಲ ಅದನ್ನು ಪಿಕ್ಚರ್? ಭಕ್ತ ಪ್ರಹ್ಲಾದ ಯಾರು ನೋಡಿಲ್ಲ? ಯಾರು ನೋಡಿಲ್ಲ ಕೈ ಎತ್ತಿರಿ. ಓಹೋ ಹೋ ಹೋ, ಭಕ್ತ ಪ್ರಹ್ಲಾದ ನೋಡಿಲ್ಲ ನೀವು? ಈ ಕಮಿಂಗ್ ಸಂಡೇ ನಾವು ಅದನ್ನೇ ಹಾಕೋದು. ಭಕ್ತ ಪ್ರಹ್ಲಾದ ನೋಡಿಲ್ಲ? ಎಲ್ಲಿಗೆ ಹೋಗ್ತಿದ್ದೀರಪ್ಪ ನೀವು? ಹಾಂ ಹಾಂ ಹಾಂ, ನೋಡಿದ್ದೀರಾ? ಮತ್ತು ಅದೇನೆ ಮತ್ತೆ ಹೇಳ್ತಿರೋದು. ಆಯ್ತು, ಎಷ್ಟು ಜನ ನೋಡಿಲ್ಲ? ನೆಕ್ಸ್ಟ್ ಮೂವಿ ಶೋ ಇದ್ದಾಗ ಅದೇ ಭಕ್ತ ಪ್ರಹ್ಲಾದ, ಬೇರೆದಿಲ್ಲ. ಕೇಳಿಸ್ರಿ, ಭಕ್ತ ಪ್ರಹ್ಲಾದ ನೋಡೋಣ ನಾವೆಲ್ಲರೂ. ಸೊ ಇದ್ಯಾವುದಪ್ಪ ಇದು? ಸುಬ್ಬು, ಇನ್ಯಾರಿದ್ದಾರೆ? ಸುಭಾಷ್. ಹಾಂ, 4/6. ವೆರಿ ಗುಡ್. 4/6 ಸರಳಿ ಕಳಿಸ್ಬೋದಾ? ಅದನ್ನು ಕನಿಷ್ಠ ರೂಪಕ್ಕೆ ತರ್ಬೋದು ಹೇಗೆ? ಯಾವ ಮಗ್ಗಿಲಿ? 4 1 4, 4 2 6. ಹಾಂ, ಯಾವ ಮಗ್ಗಿಲಿ ಬರುತ್ತೆ? 2 ಮಗ್ಗಿಲಿ ಬರುತ್ತೆ. 2 2 4, 2 3 6. ಮಗ್ಗಿಗಳು ಚೆನ್ನಾಗಿ ಬರಬೇಕು, ಬಾಧ್ಯತೆ ನಿಯಮ ಚೆನ್ನಾಗಿ ಕಲ್ತಿರ್ಬೇಕು, ಅವಾಗ ಬರ್ತದೆ. ಸೊ ನನ್ನ ಪ್ರಕಾರ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊಂತೀನಿ ಮಕ್ಕಳೇ. ಇದು 2/8 ಆಗುತ್ತೆ. ಕನಿಷ್ಠ ರೂಪಕ್ಕೆ ತಂದರೆ 1/4 ಆಗುತ್ತೆ. ಸೊ ನೋಡಪ್ಪ, ಇಲ್ಲಿ ಇದು ಸಹ ಎಷ್ಟಾಗುತ್ತೆ? ಅಲ್ಲ, ಇದು ಸಹ ಎಷ್ಟಾಗುತ್ತೆ? 2/8 ಆಗುತ್ತೆ. ಮತ್ತು ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 2 1 2 4. ಇದು ಸಹ 1/4, ಅದು ಸಹ 1/4. ಕೊಡೋ ರೀತಿ ನೋಡ್ರಿ ಬೇರೆ ಬೇರೆ. ಹಾಂ, ಎರಡು ಸೇಮ್ ಕೊಡೋ ರೀತಿ ಹಂಗೆ ಕೊಟ್ಟಿರ್ತಾರೆ. ಇದು 1/8, ಇದು 4/8. ಅಲ್ಲ, ನೋಡಿದ್ರೆ ಹೇಳೋದಕ್ಕೆ ಬರಲ್ಲ, ಅರ್ಧ ಇದೆ ಅಂತ ಹೇಳಲ್ಲ. ನೋಡಿದ್ರೆ ಹೇಳಕ್ಕೆ ಬರೋದಿಲ್ವಾ? ಕಿತ್ಲೆಹಣ್ಣು ಎಷ್ಟಿದೆ? ಅರ್ಧ ಭಾಗ ಇದೆ ಅಲ್ವಾ? ಕಿತ್ಲೆಹಣ್ಣನ್ನು ಅರ್ಧ ಭಾಗ ಹೆಚ್ಚು ಮತ್ತು ಅರ್ಧ ಭಾಗ ಮಾಡಿದ್ದಾರೆ ನೋಡ್ರಿ. ಹಾಂ, 4 1 4, 4 2 8. ವಾವ್, ಅರ್ಥ ಆಯ್ತಾ ಮಕ್ಕಳೇ? ಭಿನ್ನ ರಾಶಿ ಅಂದರೆ ಭಿನ್ನವಾಗಿರುವ ರಾಶಿ. ರಾಶಿ ಅಂದರೆ ಏನು ಎಲ್ಲಪ್ಪ? ರಾಶಿ ಅಂದರೆ ಸಮಾನ ಭಾಗಗಳಿರುವ, ಸಮಾನ ರೀತಿಯಲ್ಲಿರುವ ಸಮಾನ ಭಾಗಗಳು, ಸಮಾನ ರೀತಿಯಲ್ಲಿರುವ ಸಮಾನ ಭಾಗಗಳು. ಒಟ್ಟು ಗುಂಪಾದರೆ ಏನಾಗ್ತವೆ? ಅವೇ ರಾಶಿ ಆಗ್ತವೆ. ಅಕ್ಕಿ ಇದ್ದರೆ ಅಕ್ಕಿ 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 ಅಕ್ಕಿ. ಗೋಧಿ ರಾಶಿ ಇದ್ದರೆ ಗೋಧಿ 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 ಗೋಧಿ. ಮರಳು ರಾಶಿ ಇದ್ದರೆ ಮರಳು 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 ಮರಳು. ಇಲ್ಲೂ ಸಹ ಇದನ್ನು ರಾಶಿ ಅಂತ ಹೆಂಗೆ ಪರಿಗಣಿಸ್ತೀವಿ? ಎಲ್ಲವೂ ಸೇಮ್ ಇದಾವೆ ನೋಡ್ರಿ. ಇದು ಎಲ್ಲವೂ ಒಂದಕ್ಕೊಂದು ನೋಡೋಕೆ ಒಂದೇ ಥರ ಇದಾವಲ್ವಾ? ಆವಾಗಲೇ ಅದನ್ನು ನಾವೇನಂತ ಕರಿತೀವಿ? ರಾಶಿ ಅಂತ ಪರಿಗಣಿಸ್ತೀವಿ. ಅದರಲ್ಲಿ ಯಾರಾದರೂ ಬೇರೆ ಥರ ಇದ್ದರೆ ಅವ್ರಿಗೇನಂತೀವಿ? ಭಿನ್ನ ರಾಶಿ. ಈಸಿ ಹಾಂ, ಗೊತ್ತಾಯ್ತಾ? ಸೊ ಸಾಗರ್ ಪಾಟೀಲ್ ಮುಂದೆ ಹೋಗ್ಬೋದಾ? ನೆಕ್ಸ್ಟ್ ಬರೋದು ಸಮಾನ ಭಿನ್ನ ರಾಶಿ. ಸಮಾನ, ಅಯ್ಯೋ ಇನ್ನಿದನ್ನು ಮುಗ್ದಿಲ್ರಿ, ಇದೊಂದು ಮುಗಿಸ್ಬಿಡೋಣ ಬರ್ರಿ. ಎಷ್ಟಿದೆ? 1 2 3 4 5 6. 6/12 ಇದು ನಾನೇ ಮಾಡಿಬಿಡ್ತೀನಿ, ನಿಮಗೆ ಕೊಡೋದಿಲ್ಲ. ಇದು 6/12 ಆಗ್ತದೆ ಮಕ್ಕಳೇ. 6 1 6 2. ನೋಡಲಿಕ್ಕೂ ಅರ್ಧ ಭಾಗ ಇದೆ ತಾನೇ? ಇದು ನೋಡೋಕ್ಕೂ ಅರ್ಧ ಭಾಗ ಇದೆ ಅಲ್ವಾ ಚಂದನ್? ಸೊ ಅರ್ಧ ಭಾಗ ಅಂತ ಕರಿಬೋದು. ಇದೆಷ್ಟಾಗ್ತದೆ? 2/12. 2/12 ಅಂದರೆ ಏನು? 2 1 2 6. ಸೊ 1/6 ಆಗುತ್ತೆ, ಹೌದಾ? ಇದೆಷ್ಟಾಗ್ತದಪ್ಪ? 4/12. ಅಲ್ಲ, 4/12. ಎಸ್, ಅಂದರೆ ಏನಾಗ್ತದೆ? 4 1 4 3. ಕರೆಕ್ಟಾ ಮಕ್ಕಳೇ? 1/3 ಆಗ್ತದೆ. ಓಹೋ ಹೋ ಹೋ, ಕೊಡೋದು ನೋಡ್ರಿ ಯಾವ ಥರ ಕೊಟ್ಟಿದ್ದಾರೆ. ಆಲೇಶ ಯಾವ ಥರ ಕೊಟ್ಟಿದ್ದಾರೆ ನೋಡಪ್ಪ. ಇಲ್ಲಿ 6 ಭಾಗ ಕೊಟ್ಟಿದ್ದಾರೆ 12 ಭಾಗದಲ್ಲಿ. ಇದು ಎಷ್ಟಾಗುತ್ತೆ? ಕನಿಷ್ಠ ರೂಪಕ್ಕೆ ತಂದರೆ 1/2. 1/2 ನೋಡ್ರಿ. ಇದು 1/2, ಅದು 1/2. ಕೊಡೋ ರೀತಿ ಚೇಂಜ್ ಕೊಟ್ಟಿದ್ದಾರೆ. ನೋಡ್ತಿದ್ದೀರಾ? ಗಮನಿಸ್ತಿದ್ದೀರಾ ನೀವು ಎಲ್ಲರೂ? ಪೃಥ್ವಿ ಗಮನಿಸ್ತಿದ್ದೀರಪ್ಪ? ಸಮರ್ಥ ರೈಟ್. ಕೊನೆಗೆ ಏನಾಗ್ತದೆ? ಸಮರ್ಥ ಹೇಳ್ಬೇಕು. ಇದಷ್ಟು ಸಮರ್ಥ ಹೇಳ್ತಾರೆ. ಚೆಸ್ ಬೋರ್ಡು. 2 4 6 8. ವೆರಿ ಗುಡ್ ಸಿಂಚನ. 8/16 ಏನಾಗ್ತದೆ? 8 1 8 2. 1/2. ಇದು ಅರ್ಧ ಭಾಗ ಇದೆ, ಇದು ಅರ್ಧ ಭಾಗ ಇದೆ. ಇದೆಷ್ಟಿದೆ? 8/16. 16. 8 1 8 2. ಇದೆಷ್ಟಿದೆ?
8/16 ಎಷ್ಟಾಗುತ್ತೆ? 8 1 8 2 1/2 ಆಗುತ್ತೆ. ಇದು ಎಷ್ಟಾಗ್ತದೆ? ಇದು 8 ಇದೆಯಾ? ಅದೇಂಗ್ರಿ? ಓ 1 2 3 4 1 2 3 4 8 8/16 ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ? 8 1 8 2 ಕೆಳಗಡೆ ನೀವು ಗಮನಿಸಿದ್ರೆ ಎಲ್ಲವೂ 1/2 1/2 1/2 1/2. ಎಸ್ ಎಸ್. ಮುಂದೆ ನಾವು ಬರೋ ಭಾಗ ಸಮಾನ ಭಿನ್ನರಾಶಿ. ಸಮಾನ ಭಿನ್ನರಾಶಿ ಅಂದರೆ ಏನು ಹೇಳ್ಕೊಡ್ತೀನಿ ನೋಡ್ರಿ. ಇದೇನಿದೆ? ಎಷ್ಟಿದೆ ಇದು? 2/4. ಕರೆಕ್ಟ್ರಾ? ಬಣ್ಣ ಹಾಕಿದ ಭಾಗ ಎಷ್ಟಿದೆ? ಅದನ್ನು ಭಿನ್ನರಾಶಿಯಲ್ಲಿ ಬರೆದ್ರೆ ಏನಂತ ಬರಿತೀರಿ? 2/4 ಅಂತ ಬರಿತೀರಲ್ಲ. ಇದನ್ನೇನಂತ ಬರಿತೀರಿ? 3/6. ನೋಡೋದಕ್ಕೆ ಎರಡು ಬೇರೆ ಬೇರೆ ಕಾಣುತ್ತಲ್ವಾ? ನೀವು ನೋಡಿ, ಇದು 2/4 ಚಂದನ್. ಇದೆಷ್ಟಿದೆ? 3/6. ಬೇರೆ ಇದೆ ಅಲ್ವಾ? ನಾವು ಕರೆಕ್ಟಾಗಿ ಕೂರ್ಬೇಕಲ್ವಾ? ಹಾಂ, ಬೇರೆ ಇದೆ ತಾನೇ? ರೈಟ್. ಸೊ ಬೇರೆ ಇದೆ, ಆದರೆ ಎರಡೂ ಒಂದೇ. ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ ಎರಡೂ ಒಂದೇ ಅನಿಸುತ್ತೆ. ನೋಡ್ರಿ ಬೇಕಾದ್ರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ? 2 1 2 2. ಸೊ ಏನಂತ ಬರಿಬೇಕು ಇದನ್ನು? 1/2 ಅಂತ ಬರಿತೀವ? ಎಸ್ ಆರ್ ನೋ ಮಕ್ಕಳೇ? ಸುಷ್ಮಿತಾ, ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಂತ ಬರಿತೀವಮ್ಮ? 2 3 1 3 2 ಏನಂತ ಬರಿತೀವಿ? 1/2. 1/2 1/2 ಸಮ. ಹೌದಾ ಇಲ್ವಾ? ಅಂದರೆ 1/2 ನಾನು ಏನಂತ ಬರಿಬೋದಿತ್ತು? 2/4 ಅಂತ ಬರಿಬೋದಿತ್ತು. 1/2 ಏನಂತ ಬರಿಬೋದಿತ್ತು? 2/4 ಅಂತ ಬರಿಬೋದಿತ್ತು. ಎಸ್. 1/2 ಏನಂತ ಬರ್ತಿದ್ವಿ? 3/6 ಅಂತ ಬರ್ತಿದ್ವಿ. 3/6 ಅಂತ ಬರ್ತಿದ್ವಿ. ಹೇಗೆ ಬರೆದ್ವಿ? ಹೇಗೆ ಬರಿಬೋದು? ಇದು ಇದರ ಮಗ್ಗಿ, ಇದು ಇದರ ಮಗ್ಗಿ. ಹೇಗೆ? 2 ಅಂಶಕ್ಕೂ 2 ಗುಣಿಸ್ತೀನಿ, ಛೇದಕ್ಕೂ 2 ಗುಣಿಸ್ತೀನಿ. 1 2 2 2 2 4. ಅಂಶಕ್ಕೂ 3 ಗುಣಿಸ್ತೀನಿ, ಛೇದಕ್ಕೂ 3 ಗುಣಿಸ್ತೀನಿ. 1 3 2 3 6. ಅರ್ಥ ಆಯ್ತೀರಾ? ಗೊತ್ತಾಗ್ತಿದೆಯಾ? ಇವಕ್ಕೆ ಸಮಾನ ಭಿನ್ನರಾಶಿ ಅಂತೀವಿ. ಸಮಾನ ಭಿನ್ನರಾಶಿ ಅಂದರೆ ಆ ಭಿನ್ನರಾಶಿ ಮಗ್ಗಿಯಪ್ಪ. ಆದರೆ ಈ ಮಗ್ಗಿಯಲ್ಲಿ ಏನು ಮಾಡ್ತೀವಿ? ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ತೀವಿ. ಗೊತ್ತಾಗ್ತಿದೆಯಾ? ನೆನ್ಪುಳಿತದ ಇದು? ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದೇ ಮಗ್ಗಿಂದನೇ ಗುಣಿಸ್ಬೇಕು, ಬೇರೆ ಮಗ್ಗಿಂದ ಗುಣಿಸೋ ಹಾಗಿಲ್ಲ. ಒಂದೆರಡು ಉದಾಹರಣೆ ತಗೊಳ್ಳೋಣ. ಸಮಾನ ಭಿನ್ನರಾಶಿನ ಅರ್ಥ ಮಾಡ್ಕೊಂಬಿಡೋಣ. ಎಲ್ಲಪ್ಪ? ಹಾಂ, ಗುಡ್ ಮಾರ್ನಿಂಗ್. ರೆಡಿ ಇದ್ದೀರಲ್ಲ? ಹಾಂ, ಇದು ಸಹ ನೋಡಿ, ಇದೇನಾಗ್ತದೆ ಮಕ್ಕಳೇ? ಇದು 2/4 ಆಗುತ್ತೆ. ಇದೇನಾಗ್ತದೆ? 3/6. ಈಗ ತಾನೇ ನೋಡಿದ್ವಿ ನಾವು. ಹಾಂ, ಈ 3/6 ಆಗಲಿ ಪರವಾಗಿಲ್ಲ, 2/4 ಆದರೂ ಪರವಾಗಿಲ್ಲ. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 2 1 2 2 1/2 ಆಗುತ್ತೆ. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ? 3 1 3 2 1/2 ಆಗುತ್ತೆ. ಕರೆಕ್ಟಾ? ಅಂದರೆ 1/2ಕ್ಕೆ ಏನು ಗುಣಿಸಿದ್ರೆ 2/4 ಬರುತ್ತೆ ನೋಡ್ರಿ. ಅಂಶಕ್ಕೂ 2 ಛೇದಕ್ಕೂ 2 ಅವಾಗಲೇ ತಾನೇ 2/4 ಬರೋದು. ಹೌದಾ ಇಲ್ವಾ? 1/2ಕ್ಕೆ ಏನನ್ನು ಗುಣಿಸಿದ್ರೆ 3/6 ಬರುತ್ತೆ. ಅಂಶಕ್ಕೂ 3 ಗುಣಿಸ್ಬೇಕು, ಛೇದಕ್ಕೂ 3 ಗುಣಿಸ್ಬೇಕು. ಎಸ್ ಆರ್ ನೋ? 1 3 3 ಷರತ್ತು, 2 3 6. ಕ್ಲಿಯರ್ ಎಲ್ಲರೂ? ಗೊತ್ತಾಯ್ತು ಸಮಾನ ಭಿನ್ನರಾಶಿ? ಉದಾಹರಣೆ ತಗೊಳ್ಳೋಣ. ಬಾಲಾಜಿ ಇದಕ್ಕೆ ಸಮಾನ ಭಿನ್ನರಾಶಿ 4 ಸಮಾನ ಭಿನ್ನರಾಶಿ ಬರೆಯೋಣ. ಹಾಂ, ಇದಕ್ಕೆ 2 ಗುಣಿಸೋಣ, 2ಕ್ಕೂ 2 ಗುಣಿಸೋಣ. ಏನು ಬರುತ್ತೆ? ಹಾಂ, 4 ಅಷ್ಟೇ. 4 2 2 4 3 2 6 4/6. ಇದೂ ಸಹ 2/3 ಕೊಡುತ್ತೆ. 2/3ಕ್ಕೆ ಇದೂ ಸಹ ಸಮ. ಅರ್ಥ ಆಯ್ತಾ? ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ ನೋಡ್ರಿ. ಇದನ್ನು ಕನಿಷ್ಠ ರೂಪಕ್ಕೆ ತರೋಣ ಏನಾಗ್ತದೆ? 2 2 4 2 3 6 2/3 ಬರುತ್ತೆ ಇಲ್ವಾ? ನಾವು ಬರೆಯೋದೇನು ಬರಿತೀವಿ, ಬೇರೆ ಥರ ಬರಿತೀವಿ ಸ್ವಲ್ಪ ಅಷ್ಟೇ. ನೀವು ಹಿಂದೆ ಭಿನ್ನರಾಶಿಗಳನ್ನು ನೋಡಿದ್ರೆ ಇಲ್ವಾ? ಭಾಳ ಥರ ಬರ್ತವೆ. ಹಾಂ, ಇದೂ ಸಹ ನೀವು ಇಲ್ಲಿ ಗಮನಿಸಿದ್ರೆ ಮಕ್ಕಳೇ, ಇಲ್ಲಿ 6/12 ಇತ್ತು. ಇದು ಎಷ್ಟು? ಕನಿಷ್ಠ ರೂಪಕ್ಕೆ ತಂದಮೇಲೆ 1/2. ಇಲ್ಲಿ 8/16 ಇತ್ತು. ಇದು ಎಷ್ಟಾಗುತ್ತೆ? 1/2 ಬರುತ್ತೆ. ನೋಡೋದಕ್ಕೆ 6/12 8/16 ಬೇರೆ ಬೇರೆ ಅನಿಸುತ್ತಲ್ವ?
ಬಟ್ ಅದ್ರ ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ 1 ಬೈ 2. ಅಂದರೆ ಇವೆರಡು ಏನು ಸಮಾನ ಭಿನ್ನರಾಶಿಗಳು, ಹೌದು ತಾನೇ? ಸಮಾನ ಭಿನ್ನರಾಶಿಗಳು ಬೇರೆ ಬೇರೆ ಥರ ತೋರಿಸಿದ್ದಾರೆ. ಹಾಂ, ಗೊತ್ತಾಗ್ತಿದೆಯಾ? ಅದರ ಮೌಲ್ಯ ಮಾತ್ರ ಎಷ್ಟಿದೆ? ಯಾವಾಗಲೂ 1 ಬೈ 2 ಇದೆ, 1 ಬೈ 2 ಇದೆ. ಬನ್ನಿ ಇದಕ್ಕೆ ಬರೆಯೋಣ. ಮತ್ತೆ ಇದಕ್ಕೆ ಎಷ್ಟು ಬರಿಬೋದು ನಾವು? ಎಷ್ಟು ಬರಿಬೋದು? ಇದಕ್ಕೆ 2ರಿಂದ ಗುಣಿಸಿದ್ದೀವಿ, 3ರಿಂದ ಗುಣಿಸೋಣ, 3 ಬೈ 3ರಿಂದ ಗುಣಿಸೋಣ. ಇದಕ್ಕೆ 4 ಬೈ 4ರಿಂದ ಗುಣಿಸೋಣ. ಇದಕ್ಕೆ 5 ಬೈ 5ರಿಂದ ಗುಣಿಸೋಣ. ಏನಾಗ್ತದೆ ಇದು? 2 ಮೂರಲೆ 6, 3 ಮೂರಲೆ 9, 2 4ಲೆ 8, 3 4ಲೆ 12, 2 5ಲೆ 10, 3 5ಲೆ 15. ಕರೆಕ್ಟಾ? ಅಲ್ಲಿಗೆ ಮಕ್ಕಳೇ 2 ಬೈ 3 ಇದೆಯಲ್ಲ, 2 ಬೈ 3 ಇದಕ್ಕಿರುವ ಸಮಾನ ಭಿನ್ನರಾಶಿಗಳು ಯಾವ್ಯಾವು? 4 ಬೈ 6, 6 ಬೈ 9, 8 ಬೈ 12, 10 ಬೈ 15. ಕಚ್ಚಾ ಸ್ಟಾರ್ಟ್ ಮಾಡ್ತೀರಾ ನೀವು? ನೆಕ್ಸ್ಟ್ ಕೊಡ್ತೇನೆ ನಾನು. 4 ಸಮಾನ ಭಿನ್ನರಾಶಿ ನೀವೇ ಬರೀಬೇಕು. ರೆಡಿ ಇದ್ದೀರಾ? ಈ ಥರ ಬರೆಯೋಕ್ಕೆ ಬರ್ತದಾ? ನೀವು ಕುಂತಲ್ಲೇ ಬರಿಬೋದು, ಇಷ್ಟೆಲ್ಲ ಮಾಡೋದೇ ಬೇಕಿಲ್ಲ, ಡೈರೆಕ್ಟಾಗಿ ಹೇಳ್ಬೋದು. 2 2ಲೆ 4, 2 3ಲೆ 6, 2 4ಲೆ 8, 2 5ಲೆ 10, 3 2ಲೆ 6, 3 3ಲೆ 9, 3 4ಲೆ 12, 3 5ಲೆ 15. ಅದ್ರ ಮಗ್ಗಿ ಬರ್ದಂಗೆ. ಅರ್ಥ ಆಗ್ತಿದೆಯಾ? ಹಾಂ, ಟ್ರೈ ಮಾಡಿರಿ ನೋಡೋಣ. ಇದಕ್ಕೆ 1 ಬೈ 4, ಇದಕ್ಕೆ 4 ಸಮಾನ ಭಿನ್ನರಾಶಿಗಳನ್ನು ಬರೀಬೇಕು. ಅಂಶಕ್ಕೆ ಏನು ಗುಣಿಸ್ತೀವಿ? ಛೇದಕ್ಕೂ ಅದನ್ನೇ ಗುಣಿಸ್ತೀವಿ. ಅಂಶಕ್ಕೆ ಏನು ಗುಣಿಸ್ತೇವೆ? ಛೇದಕ್ಕೂ ಸಹ ಅದನ್ನೇ ಗುಣಿಸ್ತೇವೆ. ಅಂಶಕ್ಕೆ ಏನು ಗುಣಿಸ್ತೇವೆ? ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತೇವೆ? ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು, ಬೇರೆ ಅದನ್ನು ಗುಣಿಸ್ಬಾರ್ದು. ಮಾಡ್ತಿದ್ದೀರಿ? ಬಂತರ 4 ಸಮಾನ ಭಿನ್ನರಾಶಿಗಳು. ಕೊನೆಗೆ ಪಟ್ಟಿ ಮಾಡಿದ್ರೆ ಪಂಡಿತರಾಧ್ಯ ಮಾಡಿದೆಪ್ಪ. ನೋಡಿ ಏನಾಗ್ತದೆ? 1 2ಲೆ 2, 4 2ಲೆ 8. ಕ್ಲಿಯರ್? ಈಸಿ. ಇಲ್ಲೇನಾಗ್ತದೆ ಮಕ್ಕಳೇ? 1 3ಲೆ 3, 4 3ಲೆ 12. ಈಸಿ. ಹಲೋ? 1 4ಲೆ 4, 4 4ಲೆ 16, 1 5ಲೆ 4 5ಲೆ. ನೀವು ಯಾವುದನ್ನಾದರೂ ಸರಳೀಕರಿಸಿರಿ ಮಕ್ಕಳೇ. ಯಾವ ಭಿನ್ನರಾಶಿನಾದರೂ ಕನಿಷ್ಠ ರೂಪಕ್ಕೆ ತರ್ರಿ, 1 ಬೈ 4 ಬರುತ್ತೆ. ಯಾವುದಾದ್ರೂ ಚಾಲೆಂಜ್ ಮಾಡ್ತೀರಾ? ಯಾವುದಾದ್ರೂ ಚಾಲೆಂಜ್ ಮಾಡ್ತೀರಾ? ಎನಿಥಿಂಗ್? ಯಾವುದಾದ್ರೂ ತೋರಿಸ್ತೀರಾ? ಸರ್ ಇದನ್ನು ಸರಳೀಕರಿಸಿ ಮಾಡಿ ತೋರಿಸ್ರಿ ಅಂತ ಯಾರು ಹೇಳ್ತೀರಾ? ಎನಿಬಡಿ? ಯಾವುದು ಇದಾ? ಆಯಿತು. 2 1ಲೆ 2 4ಲೆ 1 ಬೈ 4, 1 ಬೈ 4 ಎಲ್ಲಪ್ಪ? 3 1ಲೆ 3 4ಲೆ ಎಲ್ಲಪ್ಪ? 3 1ಲೆ 3 4ಲೆ 1 ಬೈ 4. ರೈಟ್? ಇದು ನೋಡ್ಬೇಕಾ? ಓಕೆ, ಡನ್. 4 1ಲೆ 4 4ಲೆ 1 ಬೈ 4. ಓ, ಅದನ್ನು ಮಾಡಬೇಕಾ? ಬರ್ರಿ ಮಾಡೋಣ. 5 1ಲೆ 5 ಬೈ 4, 5 4ಲೆ 20. ಬ್ಯಾಕ್ಗ್ರೌಂಡಲ್ಲಿ ಅದೇ ಇದೆ ತಾನೆ ಮೌಲ್ಯ? ಹಾಂ, 1 ಬೈ 4 ಇದೆ ತಾನೆ ಒಳಗಡೆ. ನೀವು ಅದನ್ನು ಮಾಡಿ ನೋಡಿದ್ರೆ ಒಳಗಡೆ ಎಷ್ಟು ಸಿಗ್ತಾಯಿದೆ? 1 ಬೈ 4 ಸಿಗ್ತಾಯಿದೆ. ಅಂದರೆ ಈ ಎಲ್ಲ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು. ಒಪ್ತೀರಾ ಇಲ್ಲ? ಇವೆಲ್ಲವೂ ಸಮಾನ ಭಿನ್ನರಾಶಿಗಳು. ಸಮಾನ ಭಿನ್ನರಾಶಿಗಳಂತ ಇದಕ್ಕಂತೀವಿ ನಾವು. ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ ಒಂದಕ್ಕೊಂದು ಸಮ ಆಗ್ತವೆ. ಅವಕ್ಕೆ ನಾವೇನಂತೀವಿ? ಸಮಾನ ಭಿನ್ನರಾಶಿಗಳು. ನೋಡೋಕ್ಕೆ ನೋಡಿದ್ರೆ ಒಂದು ಗೌತಮ್ ಥರ ಕಾಣುತ್ತೆ, ಒಂದು ಅಜಯ್ ಥರ ಕಾಣುತ್ತೆ. ಕರೆಕ್ಟಾ? ಓಹ್, ಎಲ್ಲ ಕಟ್ಟಾಗ್ಬಿಟ್ರು ರೀ. ಮತ್ತೆ ಹೊಸ್ತಾ ಬರಿಬೇಕಾ? ಇದನ್ನು ಹೊಸ್ತಾ ಬರಿಲ್ಲ? ಪಟ್ಟಿ ಮಾಡಿಬಿಡ್ಲಾ?
2/8 ಕಾಮ 3/12 ಎಲ್ಲಪ್ಪ ಕಾಮ 4/16 ವೆರಿ ಗುಡ್ ಕಾಮ 5/20. ಇದನ್ನು ಒಂದಕ್ಕೊಂದು ನೋಡಿದ್ರೆ ಒಂದು ಅಜಯ್, ಒಂದು ಗೌತಮ್, ಒಂದು ವಿನಯ್ ಪಾಟೀಲ್, ಒಂದು ಶರತ್ ಅಂತ ಅನಿಸ್ತಾರೆ ನೋಡೋಕ್ಕೆ. ಎಲ್ಲರೂ ಬೇರೆ 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 ಥರ ಕಾಣ್ತಾರೆ ನೋಡೋಕ್ಕೆ, ಆದರೆ ಎಲ್ಲರೂ 5ನೇ ಕ್ಲಾಸ್ನಾಗ ಅದಾರೆ. ಹೌದಾ? ಎಲ್ಲರೂ ಇರೋದು 5ನೇ ಕ್ಲಾಸಲ್ಲೇ, ಬಟ್ ನೋಡೋಕೆ ನೋಡ್ರಿ ಎಲ್ಲರೂ ಒಬ್ಬೊಬ್ಬರು ಒಂಥರ ಕಾಣ್ತಾರೆ. ಹೌದಾ? ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಯಾರು ಬರ್ತಾರೆ? ಕನಿಷ್ಠ ರೂಪಕ್ಕೆ ತಂದರೆ ಏನು ಬರ್ತಾರೆ? 1/4 ಬರುತ್ತೆ. ಎಸ್ ಎಸ್, ಸಿಂಪಲ್. 1 2 2, 1 3 3, 1 4 4, 1 5 5. ಆದರೆ ಇಲ್ಲಿ 2 ಮಾಡಿದ್ರೆ ಇಲ್ಲೂ 2 ಆಗಿರಬೇಕು. 4 2 8, ಮೇಲ್ಗಡೆ 3 ಆಗಿದೆ. 1 3 3, 4 3 12, 1 4 4, 4 4 16, 1 5 5, 4 5 20. ಅಂಶಕ್ಕೆ ಏನು ಗುಣಿಸ್ತೀರಿ? ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಓಕೆ, ಅಂಶಕ್ಕೆ ಏನು ಗುಣಿಸ್ತೀರಿ? ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಸರಿನಪ್ಪ? ಅಂಶಕ್ಕೆ ಏನು ಗುಣಿಸ್ತೀರಿ? ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ನೆನಪಿದೆಯಾ ಭಿನ್ನರಾಶಿ ಅಂದರೆ ಏನು ಅಂತ? ಭಿನ್ನರಾಶಿ ಅಂದರೆ ಏನು? ಭಿನ್ನವಾಗಿರುವ ರಾಶಿ. ಸಮಾನ ರಾಶಿ ಇರುತ್ತೆ, ಒಂದು ಸಮಾನ ಭಾಗಗಳ ಒಂದು ರಾಶಿ ಇರುತ್ತೆ. ಸಮಾನ ಭಾಗಗಳ ರಾಶಿಯಲ್ಲಿ ಭಿನ್ನವಾಗಿರುವ ರಾಶಿ ಭಿನ್ನರಾಶಿ. ಮುಗಿದ ಕತೆ ಅಷ್ಟೇ. ಸರಿನಾ? ಮುಂದೋಗ್ಬೋದಾ? ಸಮಾನ ಭಿನ್ನರಾಶಿ ಇದು ಗೊತ್ತಾ? ಸಮಾನ ಭಿನ್ನರಾಶಿ ಗೊತ್ತಾ? ಸಮಾನ ಭಿನ್ನರಾಶಿ ಗೊತ್ತಾ? ಸಮಾನ ಭಿನ್ನರಾಶಿ ಅಂದರೆ ಭಿನ್ನರಾಶಿ ಮಗ್ಗಿ ಅನ್ಕೊಂಬಿಟ್ರೆ ಅಷ್ಟೇ. ಆ ಭಿನ್ನರಾಶಿದೆ ಮಗ್ಗಿ. 1 2 2, 1 3 3, 1 4 4, 1 5 5, 4 2 8, 4 3 12, 4 4 16, 4 5 20. ಆದರೆ ಅಂಶಕ್ಕೆ ಏನು ಗುಣಿಸ್ತೀರೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು ಅಷ್ಟೇ. ಇದಕ್ಕೂ ಮಾಡ್ತೀರಾ? ಇದಕ್ಕೂ ಒಂದು 4 ಸಮಾನ ಭಿನ್ನರಾಶಿ ಹೇಳ್ತೀರಾ? 2/5 ಇದೆ, ನೇರವಾಗಿ ಬರಿಬೋದು. ನೀವು ಫಾಸ್ಟ್ ಇದ್ದೀರಾ ಅಂದರೆ ನೇರವಾಗಿ ಬರಿಬೋದು. ಬಂತಪ್ಪ? ಏನು ಬಂತಪ್ಪ? ಒಂದು ಆನ್ಸರ್ ಇಲ್ಲಲ್ಲ ಹೇಳಲಿಕ್ಕೆ. ಎಷ್ಟಿದೆ ಸರ್? ಒಂದಕ್ಕೆ 4/10, ಎರಡನೇದಕ್ಕೆ 6/15. ಕರೆಕ್ಟ್ ಬಿಡು, ಸರಿ ಇದೆ ಬಿಡು ಸರ್. 4ನೇದಕ್ಕೆ ಕರೆಕ್ಟ್. ಓಕೆ ಓಕೆ, ಕರೆಕ್ಟ್ ಇದೆ. ರೈಟ್ ರೈಟ್ ರೈಟ್. ಜ್ಞಾನೇಶ ಬಂತಪ್ಪ? ಮೇಲ್ಗಡೆ 2 ಗುಣಿಸಿದ್ರೆ ಕೆಳಗಡೆಯಿಂದ 2 ಗುಣಿಸ್ಬೇಕು. 2 2 4, 5 2 10. ಮೇಲ್ಗಡೆ 3 ಗುಣಿಸಿದ್ರೆ ಕೆಳಗಡೆಯಿಂದ 3 ಗುಣಿಸ್ಬೇಕು. ರೈಟ್ ಸಿಂಚನ? ಮೇಲ್ಗಡೆ 3 ಗುಣಿಸಿದ್ರೆ ಕೆಳಗಡೆಯಿಂದ 3 ಗುಣಿಸ್ಬೇಕು. ರೈಟ್? ಏನಾಗ್ತದೆ? 2 3 6, 5 3 15. ಸರಿಯಪ್ಪ ವಿಜಯ್. ಮೇಲ್ಗಡೆ 4 ಗುಣಿಸಿದ್ರೆ ಕೆಳಗಡೆಯಿಂದ 4 ಗುಣಿಸ್ಬೇಕು. 2 4 8, 5 4 20. ಮೇಲ್ಗಡೆ 5 ಗುಣಿಸಿದ್ರೆ ಕೆಳಗಡೆನೂ ಅಂಶಕ್ಕೆ 5 ಗುಣಿಸಿದ್ರೆ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. 2 5 10, 5 5 25. ಪಟ್ಟಿ ಮಾಡ್ಬೋದಾ? ವೆರಿ ವೆಲ್. 2/5 ಈಸ್ ಈಕ್ವಲ್ ಟು 4/10 ವಿನಯ್ ಪಾಟೀಲ್, 6/15 ವಿನಯ್ ಪಾಟೀಲ್, 8/20 ಹರ್ಷ, 10/25 ಯಲ್ಲಪ್ಪ. ಸರಿಯಪ್ಪ? ಹರಿಯಪ್ಪ, ಕರಿಯಪ್ಪ, ಮರಿಯಪ್ಪ, ಹಾಲಪ್ಪ, ಕೆಂಚಪ್ಪ, ಮುರುಗಿಯಪ್ಪ, ಮತ್ಯಾರಪ್ಪ? ಗೊತ್ತಿಲ್ಲಪ್ಪ. ಚಲೋ, 1/3. 1/3. ಇದನ್ನು ಪಟ್ಟಿ ಮಾಡ್ತೀರಾ ಜಲ್ದಿ? ನೇರವಾಗಿ ಹೇಳ್ಬೋದು. 1/3, 2/6, 3/9, 4/12, 5/15. ಮಕ್ಕಳೇ ನೇರವಾಗಿ ಮಾಡಿಬಿಡ್ರಿ. ನೇರವಾಗಿ ಮಾಡೋಣ. ನೋಡಿರಿ, ಇದು ಬೇಡವೇ ಬೇಡ, ಇದು ಯಾವುದು ಬೇಡ. ನೇರವಾಗಿ ಮಾಡೋಣ. ಇಲ್ಲ, ನೇರವಾಗಿ ಯಾರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಅದನ್ನು ಆಪ್ಷನ್ ಉಳಿಸಿರ್ತೀನಿ. ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರಾ, ನೇರವಾಗಿ ನಿಮಗೆ ಮಾಡೋದು ಕಷ್ಟ ಆಯಿತು ಅಂದರೆ ಬಿಡಿಯಾಗೂ ಮಾಡಿ ಪಟ್ಟಿ ಮಾಡ್ಬೋದು, ಏನು ತಪ್ಪೇನಿಲ್ಲ.
ಆದರೆ ನೇರವಾಗಿ ಮಾಡೋದಾದರೆ ಯಾವ ರೀತಿ ಮಾಡಬೇಕು? ಹಾಲೇಶ, ಒಂದ್ರ ಮಗ್ಗಿ ಸ್ಟಾರ್ಟ್ ಮಾಡೋಣ. 1 2 2, 3 2 6, ಕಾಮ 1 3 3, 2 3 ಅಲ್ಲ 3 3 9. ವೆರಿ ಗುಡ್. 1 4 4, 3 4 12. ಥ್ಯಾಂಕ್ ಯು ಹಾಲೇಶ್. ಕಾಮ 1 5 ಓಕೆ. 3 5 ಅಷ್ಟೇ, ಮುಗೀತು. ಬಂದ್ವಾ ಇಲ್ಲ ಎಲ್ಲವೂ ಪಟ್ಟಿ ಆದವು. ಭಿನ್ನರಾಶಿದೆ ಮಗ್ಗಿ, ಅದೇ ನಮ್ಮ ಸಮಾನ ಭಿನ್ನರಾಶಿ. ಅದನ್ನು ಯಾವನಾದರೂ ಸಹ, ಅದರಲ್ಲಿರುವ ಯಾವುದೇ ಭಿನ್ನರಾಶಿನೂ ಸಹ ನೀವು ಕನಿಷ್ಠ ರೂಪಕ್ಕೆ ತಂದರೆ ಅದು 1/3 ಬರುತ್ತೆ, ಬೇರೆ ಏನೂ ಬರೋದಿಲ್ಲ. ಡನ್. ಕನಿಷ್ಠ ರೂಪಕ್ಕೆ ಯಾವುದಾದ್ರೂ ತಾಂಬರ್ರಿ. 2 1 2 3, 3 1 3 3, 4 1 4 3, 5 1 5 3, 1/3 1/3 1/3 1/3 1/3. ಅದು ಮಾತ್ರ ಬದಲಾಗೋದಿಲ್ಲ. ನೀವು ಮಾಡ್ತೀರಾ ಅನ್ನೋದಾದರೆ ಮಾಡೋಣ ಬರ್ರಿ. 1 2 2, 3 2 6, 1 3 3, 3 3 9. 3 ಆಯಿತು. 4 ತಗೊಳ್ರಿ. 1 4 4, 3 4 12. 4 ಆಯಿತು. 5 ತಾಂಬಕ್ಕೀಗ. 1 5 5, 3 5 15, 5/15. ಈಸಿ. ಸಮಾನ ಭಿನ್ನರಾಶಿ ಈಸಿ, ನೇರವಾಗಿಯೂ ಬರಿಬೋದು. ಈ ರೀತಿ ಪಟ್ಟಿ ಮಾಡ್ಬೇಕಂತೇನಿಲ್ಲ. ಇದೊಂದು ಟ್ರೈ ಮಾಡ್ತೀರಾ? ಫೈನಲ್ ನೇರವಾಗಿ ಪಟ್ಟಿ ಮಾಡ್ತೀರಾ ಮಕ್ಕಳೇ? 3/7. ಹಾಲೇಶ್ ಅಲ್ಲ ಎಲ್ಲಪ್ಪ, 3 1 1 3 3 1 3, 7 1 7, 7 1 7 1. ಓಕೆ ಗುಡ್. 7 1 7, 3 2 7 2 7 2, 7 2 7 2 14, 3 3 9, 7 3 7 3 21. ಭೈರವಿ 3 4 3 4 12, 7 4 7 4 28, 3 5 15, 7 5 25. ಸೊ ಇದಕ್ಕೆ ಮಾಡಿ ನೋಡ್ರಿ, ನಿಮಗೆ ಅದೇ ಬರುತ್ತೆ ಮಕ್ಕಳೇ. 6/14. 3 ನೋಡ್ರಿ, ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ. ನನ್ನ ಪ್ರೀತಿಯ ಸಮರ್ಥು, ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ನನಗೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲಪ್ಪ. ಇರಲಿ, ನೀನೇನು ಗುಣಿಸ್ತೀಯ ಗುಣಿಸ್ಬಿಡು. 7 3 21. ಗುಣಿಸ್ಬೇಕು ಅಂತ ಹೇಳಿಲ್ಲ ಕಣವ. 3 4 12, 7 4 28. ಆ್ಯಕ್ಚುಲಿ ಅಂಗಿ ಚಡ್ಡಿ ನಿಜವಾಗ್ಲೂ ಬರ್ತದವ ಇವಾಗ. ಅಂಗಿ ಚಡ್ಡಿ ಅಂದ್ರಲ್ಲ, ನಿಜವಾಗ್ಲೂ ಅಂಗಿ ಚಡ್ಡಿಗಳು ಬರ್ತದವ ಇವಾಗ. ಸಮಾನ ಭಿನ್ನರಾಶಿ ಅರ್ಥ ಆಯ್ತಾ ನನ್ನ ಪ್ರೀತಿಯ ಮೊಸಳೆಗಳೇ? ಅಲ್ಲಿ ನೋಡ್ರಿ ಎಷ್ಟು ಜೋರಾಗಿ ಎಷ್ಟು ಸರ್ ಅಂತ ನೋಡು. ಬರ್ರಿ, ಕೊನೆಯದು ಮಾಡೋಣ. ಇದಕ್ಕೂ ಸಮಾನ ಭಿನ್ನರಾಶಿ 4 ಸಮಾನ ಭಿನ್ನರಾಶಿ ಬರೆಯೋಣ. 4 ಸಮಾನ ಭಿನ್ನರಾಶಿ ಬರೆಯೋಣ. ಏನಾಗ್ತದೆ ನೋಡಿ. 7 2 14, 13 2 26, 7 3 21, 13 3 39, 7 4 28, 13 4 52, 7 5 35, 13 5 65. ಕರೆಕ್ಟ್. ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಜೊತೆಯಲ್ಲಿ ಕುಂತಾಗ ಮಾತಾಡಬಾರ್ದು. ಅಂಶಕ್ಕೆ ಏನು
13 ಐದ್ಲಿ 65 60 13 ಐದ್ಲಿ 65 60 ಒಂದೊಂದ್ಸರಿ ತಪ್ಪಾಗ್ತವೆ. ಮಗ್ಗಿ ಚೆನ್ನಾಗಿ ದಿನ ಕಣ್ಪಟ್ಟು ಆಗ್ತಿಲ್ಲ ಅಂತ ಅರ್ಥ ಅಷ್ಟೇ. 7/13 7 2 14 12 2 24. ಓ 13 ಬರಿಬೇಕಲ್ಲ, ಸಾರಿ. ಏನು ಮಾಡ್ತೀರಪ್ಪ? 13 2 26 7 3 21 13 3 39 7 4 28 13 4 52 7 5 35 13 5 65. ನೀವು ಯಾವುದನ್ನಾದರೂ ಸರಳೀಕರಿಸಿ ನೋಡಿ, ನಿಮಗೆ ಬರುವ ಉತ್ತರ 7/13 ಬರುತ್ತೆ. ಯಾವುದನ್ನಾದರೂ ಸರಳೀಕರಿಸಿ ನೋಡಿರಿ, 7/13 ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಓಹ್, ಇಲ್ಲೂ ಅಂತಿದೆ 17/13. ನನ್ನ ಪ್ರಕಾರ ಇದು ಕೊನೆಯದಿರ್ಬೋದು. ಸಾರಿ ಸ್ವಲ್ಪ ಸತಾಯಿಸಿದ್ರೆ ಸಾರಿ ಅಪ್ಪ. 17/23 ಇದೊಂದು ಕೊನೆಯದೊಂದು ಮಾಡಿಬಿಡ್ರಿ. ಅಕಸ್ಮಾತ್ ಇನ್ನೊಂದು ಲೆಕ್ಕ ಬಂತಂದ್ರೂ ನಾವು ಬರೆಯೋದು ಬೇಡ, ನೆಕ್ಸ್ಟ್ ಹೋಗೋಣ. ಓಕೆ, ಡನ್. ಸೊ 17/23 ಟಟ 17 17 ಅಲ್ಲ, 2ರಿಂದ ಗುಣಿಸೋಣ. 1ರಿಂದ ಗುಣಿಸಿದ್ರೆ ಅದೇ ಬರುತ್ತೆ, ಹಾಗಾಗಿ 1ರಿಂದ ಗುಣಿಸೋದು ಬೇಡ. ಅಂಶಕ್ಕೆ ಏನು ಗುಣಿಸ್ತೀವಿ ಮಕ್ಕಳೇ? ಛೇದಕ್ಕೂ ಅದೇ ಗುಣಿಸ್ಬೇಕು, ನೆನಪಿರಲಿ. ಅಂಶಕ್ಕೆ ಏನು ಗುಣಿಸ್ತಿದ್ದೀವಿ? ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು ಮಕ್ಕಳೇ, ನೆನಪಿರಲಿ. ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೂ ಸಹ ಅದನ್ನೇ ಗುಣಿಸಬೇಕು, ಬೇರೆದನ್ನು ಗುಣಿಸಬಾರದು. ಅಂಶಕ್ಕೆ ಏನು ಗುಣಿಸ್ತೀರಿ? ಛೇದಕ್ಕೂ ಸಹ ಅದನ್ನೇ ಗುಣಿಸಬೇಕು. ಅಂಶಕ್ಕೆ 2 ಗುಣಿಸಿದ್ರೆ ಛೇದಕ್ಕೂ 2 ಗುಣಿಸ್ಬೇಕು. 17 2 34 23 2 46. ಯಾರಿಗೆ ಮಗ್ಗಿ ಬರುತ್ತೆ ಅವ್ರಿಗೆ ಭಾಳ ಖುಷಿ ಆಗುತ್ತೆ ಇವತ್ತು. ಯಾರಿಗೆ ಮಗ್ಗಿ ಬರುತ್ತೆ ಈ ಲೆಕ್ಕಗಳು ಭಾಳ ಖುಷಿ ಆಗ್ತವೆ. 30 ತನಕ ಯಾರು ಕಲ್ತಿದ್ದೀರಿ ನೀವು ಭಾಳ ಸೇಫ್. 17 3 51 23 3 69 17 4 23 4 92 17 5 23 5 115 105 ಅಲ್ಲ 115 21 5 105 21 5 105 23 5 115 ಅಪ್ಪ. ಹಾಂ, ಸೊ 17ರಿಂದ ಮಾಡೋದಾದರೆ ಮಕ್ಕಳೇ ಏನಾಗ್ತದೆ ಇದು? ಓಕೆ, 34/46 ಕಾಮ 51/69 ಕಾಮ 68/92 ಕಾಮ 85/115. ಅವ್ರು ನೋಡ್ರಿ, ಅವ್ರನ್ನ ಸ್ವಲ್ಪ ನೋಡ್ರಿ. ಈ 4 ಮಂದಿ ಒಬ್ರಿಗೊಬ್ರು ಹೆಂಗೆ ಅದಾರ? ವಿಚಿತ್ರ ಅದಾರ. ಹಾಂ, ಒಬ್ಬರು ಚಿತ್ರಾನ್ನ, ಒಬ್ಬರು ಪುಳಿಯೋಗರೆ, ಒಬ್ಬರು ಮೊಸರನ್ನ, ಒಬ್ಬರು ಇನ್ನೇನಪ್ಪ ಮೊಸರು ಬಜ್ಜಿ, ಒಬ್ಬೊಬ್ರು ಅಂತಾರೆ ಅದಾರ. ಆದರೆ ಎಲ್ಲರೂ ಹೋಗೋದು ಒಟ್ಟಿಗೆ. ಅಂದರೆ ನೋಡೋಕ್ಕೆ ಬೇರೆ ಬೇರೆ ಥರ ಇರ್ಬೋದು ಮಕ್ಕಳೇ, ಆದರೆ ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ ಅದನ್ನು ನಿಜವಾದ ಗುಣ ಗೊತ್ತಾಗೋದು ನಮಗೆ, ಅದು ನಿಜವಾದ ಬೆಲೆ ಗೊತ್ತಾಗೋದು. ಸಮಾನ ಭಿನ್ನರಾಶಿಗಳಿಗೆ ಇದೇ ಇರುವ ಮಹತ್ವ ಇದು. ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ, ಸರಳೀಕರಿಸಿದ್ರೆ ಕನಿಷ್ಠ ರೂಪಕ್ಕೆ ತಂದರೆ, ಅದಕ್ಕಿರುವ ಸಾಮಾನ್ಯ ಅಪವರ್ತನದಿಂದ ಅದನ್ನು ಭಾಗಾಕಾರ ಮಾಡಿದ್ರೆ ನಮಗೆ ಗೊತ್ತಾಗುತ್ತದೆ ಏನು ಅಂತ. ಅದು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ ನಾವು. ಇದು 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 ಒಂದೇ ಅಂದರೆ ನಂಬ್ತೀರಾ ನೀವು? ಹೇಳಿದ ತಕ್ಷಣ ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ ತಾನೇ ಗೊತ್ತಾಗೋದು ಒಂದೇ ಸರಿ. ಹಾಂ, ಅದು 85/115, ಇದು 17/23. ಒಂದಕ್ಕೊಂದು ಹೋಲಿಕೆ ಇದೆಯಾ? ಅದು ಕಾಣ್ತದೆ, ಗೊತ್ತಾಗ್ತದೆ, ತಕ್ಷಣ ಗೊತ್ತಾಗೋದಿಲ್ಲ. ಅದು ಕನಿಷ್ಠ ರೂಪಕ್ಕೆ ತಂದರೆ ಇವೆಲ್ಲವೂ ಸಮಾನ ಭಿನ್ನರಾಶಿಯಿಂದ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹಾಂ, ಪೃಥ್ವಿ ಕನಿಷ್ಠ ರೂಪಕ್ಕೆ ತರೋದು ಭಾಳ ಮುಖ್ಯ. ಕನಿಷ್ಠ ರೂಪಕ್ಕೆ ತರೋದು ಭಾಳ ಮುಖ್ಯ ಆಗ್ತದೆ. ಮುಂದೆ ಲೆಕ್ಕ ಬರ್ಬೇಕಾದ್ರೆ ಹೇಳ್ಕೊಡ್ತೀನಿ ಅದನ್ನು ಸಹ. ಈಗ ಭಿನ್ನರಾಶಿಗಳಲ್ಲಿ ಎಷ್ಟು ಥರ ಭಿನ್ನರಾಶಿ ಇದಾವೆ ಹಾಗಾದರೆ? 3 ಥರ ಭಿನ್ನರಾಶಿ ಇದ್ದಾವೆ. ಮೊದಲನೇ ಭಿನ್ನರಾಶಿಗೆ ಅಂತೀವಿ ಸಮ ಭಿನ್ನರಾಶಿ, 2ನೇ ಭಿನ್ನರಾಶಿಗೆ ವಿಷಮ ಭಿನ್ನರಾಶಿ, 3ನೇ ಭಿನ್ನರಾಶಿಗೆ ಮಿಶ್ರ ಭಿನ್ನರಾಶಿ. ಸಮ ಭಿನ್ನರಾಶಿ ಅಂದರೆ ಏನು? ವಿಷಮ ಭಿನ್ನರಾಶಿ ಅಂದರೆ ಏನು? ಮಿಶ್ರ ಭಿನ್ನರಾಶಿ ಅಂದರೆ ಏನು? ಇದನ್ನು ನೋಡಿದ್ರೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ ನಿಮಗೆ. ಸಮ ಭಿನ್ನರಾಶಿ ಅಂದರೆ ಚಡ್ಡಿ ದೊಡ್ಡದು ಅಂಗಿ ಚಿಕ್ಕದು. ಇರೋದಾರ ನೋಡ್ರಿ, ಇವ್ರದ್ದು ಕತೆ ಇದು. ವಿಷಮ ಭಿನ್ನರಾಶಿ ಅಂದರೆ ಅಂಗಿ ದೊಡ್ಡದು ಚಡ್ಡಿ ಚಿಕ್ಕದು. ಮಿಶ್ರ ಭಿನ್ನರಾಶಿ ಅಂದರೆ ಇವರೇ ಬರ್ತಾರೆ ಮತ್ತೆ ವಾಪಸ್ಸು. ಈ ಸಮ ಭಿನ್ನರಾಶಿ ಇರ್ತಾರಲ್ಲ ಅವರೇ ಬಂದು ನಿಂತ್ಕೊಂತಾರೆ ಇಲ್ಲೂ ಸಹ.
ಚಡ್ಡಿ ದೊಡ್ಡದು ಅಂಗಿ ಚಿಕ್ಕದು, ಆದರೆ ಅವ್ರ ಜೊತೆಗೆ ಒಂದು ಪೂರ್ಣಾಂಕ ಸೇರಿಬಿಡ್ತದೆ. ಸೊನ್ನೆ ಅಲ್ಲ, ಸೊನ್ನೆನೂ ಸಹ ಪೂರ್ಣಾಂಕ, ಬಟ್ ಸೊನ್ನೆ ಬಿಟ್ಟು ಬೇರೆದಾಗ್ತೀವಿ ನಾವು. ಸೊನ್ನೆ ಇದ್ದರೆ ಬರೆಯೋಕ್ಕೆ ಹೋಗೋದಿಲ್ಲ, ಏನೂ ಇಲ್ಲಾಂದರೆ ಏನೂ ಬರೆಯೋಕ್ಕೆ ಹೋಗೋದಿಲ್ಲ. ಆದರೆ ಒಂದು ಪೂರ್ಣಾಂಕದ ಮುಂದೆ ಒಂದು ಸಮಭಿನ್ನ ರಾಶಿ ಬಂತಂದರೆ ಅದನ್ನೇನಂತ ಕರಿತೀವಿ? ಅದನ್ನೇನಂತೀವಿ? ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ. ಅದನ್ನೇನಂತೀವಿ? ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಾ? ಸಮಭಿನ್ನ ರಾಶಿ ಅಂದರೆ ನೆನಪಿರ್ಬೇಕಿದು. ಸಮಭಿನ್ನ ರಾಶಿ ಅಂದರೆ ಚಡ್ಡಿ ದೊಡ್ಡದು ಅಂಗಿ ಚಿಕ್ಕದು. ಅದರರ್ಥ ಛೇದ ದೊಡ್ಡದು, ಛೇದ ದೊಡ್ಡದು, ಅಂಶ ಚಿಕ್ಕದು ಅಂತ ಅರ್ಥ. ಅರ್ಥ ಆಯ್ತಾ? ವಿಷಮ ಭಿನ್ನ ರಾಶಿ ಅಂದರೆ ಆಯಿತಾ. ಮತ್ತು ಮಿಶ್ರ ಭಿನ್ನ ರಾಶಿ ಅಂದರೆ ಒಂದು ಸಮ ಭಿನ್ನ ರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂತಂದ್ರೆ ಅದನ್ನೇಂತೀವಿ? ಮಿಶ್ರ ಭಿನ್ನ ರಾಶಿ ಅಂತೀವಿ. ನೆನಪಿರುತ್ತಾ? ಒಂದೆರಡು ಉದಾಹರಣೆ ತಗೊಳ್ಳೋಣ. ಸಮ ಭಿನ್ನ ರಾಶಿ ಅಂದ್ರೇನು? ಅಂಗಿ ಚಿಕ್ಕದು, ಛೇದ ದೊಡ್ಡದು. ಕರೆಕ್ಟಾ? ಅಂಶ ಚಿಕ್ಕದು, ಛೇದ ದೊಡ್ಡದು. ಅಂಶ ಚಿಕ್ಕದು, ಛೇದ ದೊಡ್ಡದು. ಯಾರಿಗೆ ಚಿಕ್ಕದು, ಯಾರು ದೊಡ್ಡದು? ಎಷ್ಟಿದ್ರೆ ಚಿಕ್ಕದು, ಎಷ್ಟಿದ್ರೆ ದೊಡ್ಡದು? ಉದಾಹರಣೆ ಕೊಡ್ತೇನೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಭಾಳ ಸಿಂಪಲ್. 1/2. ನೀವೀಗ ಒಂದಕ್ಕೊಂದು ಹೋಲಿಸಿ ನೋಡ್ರಿ. ಅಂಶ ಚಿಕ್ಕದು, ಛೇದ ದೊಡ್ಡದು. ನೋಡ್ತಿದ್ದೀರಾ? 1 2ಕ್ಕಿಂತ ಚಿಕ್ಕದು, 1ಕ್ಕಿಂತ 2 ಜಾಸ್ತಿ. ಅಂಶ ಚಿಕ್ಕದು, ಛೇದ ದೊಡ್ಡದು. ಎಂಥ ಭಿನ್ನ ರಾಶಿ ಇದು? ಸಮ ಭಿನ್ನ ರಾಶಿ. ಸಮಾನ ಭಿನ್ನ ರಾಶಿ ಅಲ್ಲ. ಸಮ ಭಿನ್ನ ರಾಶಿ. ಸಮ ಭಿನ್ನ ರಾಶಿ ಅಂದರೆ ಅದರ ಅರ್ಥನೇ ಬೇರೆ ಆಗ್ಬಿಡುತ್ತೆ ಮಕ್ಕಳೇ. ಸಮ ಭಿನ್ನ ರಾಶಿ ಅಂದರೆ ಇವು, ಸಮ ಭಿನ್ನ ರಾಶಿ ಅಂದರೆ ಇವು, ಸಮ ಭಿನ್ನ ರಾಶಿ ಅಂದರೆ ಇವು. ಸಾರಿ ಕ್ಷಮಿಸ್ಬಿಟ್ರಪ್ಪ. ಸಮ ಭಿನ್ನ ರಾಶಿ, ಸಮಾನ ಭಿನ್ನ ರಾಶಿ ಅಲ್ಲಪ್ಪ. ನಾನು ಎಲ್ಲಪ್ಪ ನೋಡ್ತಾ ಹಂಗೆ ಹೇಳ್ಬಿಟ್ನಮ್ಮ, ತಪ್ಪಾಯಿತು. ಸಮಾನ ಭಿನ್ನ ರಾಶಿ ಅಲ್ಲಪ್ಪ. ಸಮಾನ ಭಿನ್ನ ರಾಶಿ ಅಂದರೆ ಇವು, ಸಮಾನ ಭಿನ್ನ ರಾಶಿ ಅಂದರೆ ಇವು. ಇವನ್ನೆಲ್ಲ ಸಮಾನ ಭಿನ್ನ ರಾಶಿ ಅಂತೀವಿ. ನಾವು ಬಂದಿರೋದು ಈಗ ಸಮ ಭಿನ್ನ ರಾಶಿ. ಸಮ ಭಿನ್ನ ರಾಶಿ ಅಂದರೆ ಚಡ್ಡಿ ದೊಡ್ಡದು, ಅಂಶ ಅಂಗಿ ಚಿಕ್ಕದು. ಛೇದ ದೊಡ್ಡದು, ಅಂಶ ಚಿಕ್ಕದು. ಉದಾಹರಣೆ ಏನು ಬರೀಬೋದು? ಮತ್ತೆ ಇದಕ್ಕೆ ಏನು ಕೊಡ್ಬೋದು ಉದಾಹರಣೆ? 3/4. 3/4, 1/4, 7/9. ನೋಡಿರಿ, ಅಂಗಿ ಚಿಕ್ಕದು, ಛೇದ ದೊಡ್ಡದು. ಕರೆಕ್ಟಾ? ನೋಡ್ತಾ ಇದ್ದೀರಾ? ಅಂಶ ಚಿಕ್ಕದು, ಛೇದ ದೊಡ್ಡದು. ಕೆಳಗಿರೋದಕ್ಕೆ ಏನಂತೀವಿ ನಾವು? ಛೇದ. ಮೇಲ್ಗಡೆ ಇರುವ ಸಂಖ್ಯೆಗೆ ಏನಂತೀವಿ? ಅಂಶ. ಸೊ ಸಾಗರ್ ಪಾಟೀಲ್, ಅಂಶ ಚಿಕ್ಕದು, ಛೇದ ದೊಡ್ಡದು. ಎಲ್ಲಪ್ಪ? ಅಂಶ ಚಿಕ್ಕದು, ಛೇದ ದೊಡ್ಡದು. ಸೊ ಇದಕ್ಕಿನ್ನೂ ಉದಾಹರಣೆ ಏನು ಕೊಡ್ಬೋದು? ಏನಂತ ಕೊಡ್ಬೋದು? 5/4 ಬರೋದಿಲ್ಲ. 5/4 ಬರೋದಿಲ್ಲ. ಅಂಶ ದೊಡ್ಡದಾಗ್ಬಿಡ್ತು, ಛೇದ ಚಿಕ್ಕದಾಗ್ಬಿಡ್ತು. 5ಕ್ಕಿಂತ 4 ಚಿಕ್ಕದಲ್ವ ಷರತ್ತು? ಸೊ ಇದು ಬರೋದಿಲ್ಲ. ಆದರೆ 4/5 ಬರುತ್ತೆ. 4/5 ಬರುತ್ತೆ. ಹೌದಾ? 5/4 ಬರಲ್ಲ, 4/5 ಬರುತ್ತೆ. ಅಂಗಿ ಚಿಕ್ಕದಾಯಿತು, ಛೇದ ದೊಡ್ಡದಾಯಿತು. ಸೊ ಇದು ಸಹ ಬರ್ತದೆ. ಏನಪ್ಪ? 8/16. ಓಕೆ. 6/12, 7/13. ಏನಪ್ಪ? ಮತ್ತೆ ಯಾವುದೊಂದು 2/3. ಓಕೆ, ಡನ್. 2/3. ಮತ್ತೇನು ಬರಿಬೋದು? 4/8. ಓಕೆ. ಮತ್ತೆ ಯಾವುದಪ್ಪ? 5/8. ಸರಿ, 5/8. ಮತ್ತೇನಿದೆ? ಎಷ್ಟೆಷ್ಟಿದಾವೆ ಎಲ್ಲ ಬರ್ದ್ಬಿಡೋಣ ಇವತ್ತು. 2/4. ಓಕೆ, 2/4. 3/6. 18/21. ಸರಿ. 7/14. ಓಕೆ. ಮತ್ತೆ ಯಾವುದಿದೆ ಉದಾಹರಣೆ? ಹೇಳ್ರಿ, ನೀವೊಂದು 2 ಹೇಳ್ರಿ. 8/28. ಇದನ್ನೆಲ್ಲೂ ನೋಡಿ ಹೇಳ್ಬೇಕಂತಿಲ್ಲ, ಯಾವ್ದು ಬರುತ್ತೆ ಹೇಳ್ಬಿಡ್ರಿ. 9/20. ಓಕೆ, ಥ್ಯಾಂಕ್ ಯು ಹಾಲೇಶ್. ಅಂಶ ಚಿಕ್ಕದು, ಛೇದ ದೊಡ್ಡದು. ಅಂಶ ಚಿಕ್ಕದು, ಛೇದ ದೊಡ್ಡದು. ಕರೆಕ್ಟ್ ಇದೆ, ನೀವು ಹೇಳಿದ್ದು ಕರೆಕ್ಟ್ ಇದೆ. 9/19. ವೆರಿ ಗುಡ್ ಸುಷ್ಮಿತಾ. ವೆರಿ ಗುಡ್. 9/19. ಅಂಶ ಚಿಕ್ಕದು, ಛೇದ ದೊಡ್ಡದು. ಏನು ತೊಂದರೆ ಇಲ್ಲ, ಅದು ನಮ್ಮ ಸಮಭಿನ್ನ ರಾಶಿ. 5/15. 3/20. 3/100.
3/200. ಓಕೆ ಡನ್. ಇದು ಭಿನ್ನರಾಶಿನೇ, ಯಾಕೆ ಬರಿಬಾರ್ದು? 3/75. 100/100. 3/75. ಇದು ಸಹ ಎಲ್ಲ ಬರೀ 3ರಿಂದನೇ ಹೇಳ್ತೀನಿ. ಓಕೆ 100/200. 9/15. ಮತ್ತೆ 1000/2000. ಓಕೆ ಡನ್. 1000/2000. 1 ಕೋಟಿ. 1 ಕೋಟಿ ಬೈ 5 ಕೋಟಿ ಬೈ 6 ಕೋಟಿ. ಅಲ್ಲ ಬಾಲಾಜಿ, ಅವೆಷ್ಟು ಅದಾವ ಅಷ್ಟು ಮುಗಿಸ್ಬೇಡ ಇವತ್ತೇ. ಎಷ್ಟಿದಾವವು? ಎಷ್ಟು ಹೇಳಿದ್ರು ಸಾಲಲ್ಲ ತಾನೇ ಇವು. ನಾವು ಎಷ್ಟು ಬೇಕಾದರೂ ಮಾಡ್ಬೋದು, ಒಪ್ತೀರಾ ಇಲ್ವಾ? ಇವು ಅಪರಿಮಿತ ಇದಾವೆ. ಸಮಭಿನ್ನ ರಾಶಿಗಳು ಎಷ್ಟಿದ್ದಾವೆ? ಅಪರಿಮಿತಗಳು. ಒಪ್ತೀರಾ? ಗೊತ್ತಾಯ್ತರ ಎಲ್ಲರಿಗೂ? ಸಮಭಿನ್ನ ರಾಶಿಗಳು ಅಪರಿಮಿತ. ನಮಗೆ ಎಷ್ಟು ಬೇಕಷ್ಟು ಮಾಡ್ಬೋದು ನಾವು. ಇವತ್ತು ರಾತ್ರಿ ಎಲ್ಲ ನೀವು ಹೇಳ್ತಿರ್ಬೋದು, ನಾನು ಬರಿತಿರ್ಬೋದು. ಮಧ್ಯದಲ್ಲಿ ಕರೆಂಟ್ ಹೋದರೆ ಮಾತ್ರ ಕ್ಲಾಸ್ ನಿಲ್ಲಿಸ್ಬೇಕು ಅಷ್ಟೇ. ಇನ್ನೊಬ್ಬನು ನಮ್ಮ ಹಾಲೇಶ್ ಒಂದೇ ಒಂದು ಉಳಿಸ್ಕೊಂಬಿಟ್ಟ ಅಂತೇಳಿಯಪ್ಪ ಬರೆಯೋಣ. ಏನಪ್ಪ? 1/? ಓಕೆ. ಇನ್ನೂ ಯಾರ ಥರ ಉಳಿದವನಪ್ಪ? ಹಾಂ, ಅಕಸ್ಮಾತ್ ಉಳಿದವಂದರೆ ನಿಮಗೆ ಪುಸ್ತಕ ಇದೆ, ಬರ್ಕೊಂಬಿಟ್ರಿ ಅದರಲ್ಲಿ. ಓಕೆ. ನಂತರ ಬರೋದು ನಾವು ವಿಷಮ ಭಿನ್ನ ರಾಶಿಗೆ. ಸಮಭಿನ್ನ ರಾಶಿ ಉಲ್ಟಾ, ಅಂಗಿ ದೊಡ್ಡದು, ಛೇದ ಚಿಕ್ಕದು. ಒಪ್ತೀರಾ? ನಾನೇನ್ರಿ? ಇದು ನಾನಲ್ರಿ ಇದು. ಓಹ್ ನೋ 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 ನೋ. ಸಾಮರ್ಥ್ಯ ಎಷ್ಟು ಇರಬೇಕು? ಓಕೆ ಡೋಂಟ್ ವರಿ. 2/6. ಓಕೆ 2/1. ಕೆಳಗೆ 1 ಬಂದರೆ ನಾವು ಬರೆಯೋದಿಲ್ಲ. ನೆನಪಿದೆಯಾ? ಕೆಳಗೆ 1 ಬಂದರೆ ನಾವು ಸಹಜವಾಗಿ ಬರೆಯೋದಿಲ್ಲ ಅದನ್ನು. ಅಂದರೆ ನೀನು ಹೇಳಿದ ತಪ್ಪಿಲ್ಲಪ್ಪ, ಹೇಳಿದ ತಪ್ಪಿಲ್ಲ. 2/1 ವಿಷಮ ಭಿನ್ನ ರಾಶಿ. ಬಟ್ ಕೆಳಗೆ 1 ಬರೆದ್ರೆ ಸಹಜವಾಗಿ ಬರೆಯಲ್ಲ. ಹೊಸದು ಯಾವ ಥರ ಹೇಳ್ರಿ? 7/3. ಅಂಶ ದೊಡ್ಡದು, ಅಂಶ ದೊಡ್ಡದು, ಛೇದ ಚಿಕ್ಕದು. ರೈಟ್? ಅಂಶ ದೊಡ್ಡದು, ಛೇದ ಚಿಕ್ಕದು. ಅಂಗಿ ದೊಡ್ಡದು, ಚಡ್ಡಿ ಚಿಕ್ಕದು. ರೈಟ್? 7/6. 7/6. ಅಲ್ಲಮ್ಮ, ಇವು ಲಿಮಿಟೆಡ್ ಇರ್ಬೇಕು. ಇವನಾರ ಮುಗಿಸ್ಬಿಡೋಣ ಇವತ್ತು. ನಾನು ಯಾರನ್ನು ನೋಡ್ತೀನಿ ಅವ್ರು ಹೇಳ್ಬೇಕು. ಬ್ಲ್ಯಾಂಕ್. ಯೋಚನೆ ಮಾಡಿರಿ ಏನಾದರೂ. 60/80. 1000. ಎಲ್ಲಪ್ಪ 60/80 ಅಂತ ಬರೆದ್ರೆ ಏನು ತಪ್ಪಾಗುತ್ತೆ? ಅದು ಸಮಭಿನ್ನ ರಾಶಿ ಆಗ್ಬಿಡುತ್ತೆ. ಅಂಶ ಚಿಕ್ಕದು, ಛೇದ ದೊಡ್ಡದಿದೆ. ಕರೆಕ್ಟಾ? ಏನಾಗಬೇಕಿದು? 80/60. 1000 ಏನಮ್ಮ ಅಂದ್ರಲ್ಲ? 1000/800. ಓಕೆ 1000. 75/5.
ಒಬ್ಬೊಬ್ಬರು ಹೇಳ್ಬೇಕಪ್ಪ. ಹಾಂ, ಭಾಳ ಇಷ್ಟ ಆಗ್ಬಿಟ್ಟದಲ್ಲ 64 ನಿನಗೆ. ಹಾಂ, 64/1 ಅಂದ್ರೆ 64/1 ಅಂದ್ರೆ ನಾವು 64 ಅಂತಾನೆ ಬರಿತೀವಿ. ಹೌದಾ? ರೂಢಿಯಲ್ಲಿ ಅದೇ ಇರೋದು. ಹೇಳ್ಪ ಗೌತಮ್. 100/50 ಆಗಿದೆ. ಇಲ್ಲೊಂದು ಸಮಸ್ಯೆ ಇದೆ ನೋಡ್ರಿ. 85/115 ತಪ್ಪಾಗುತ್ತೆ. ಇದು ಅಂಶ ದೊಡ್ಡದಿರಬೇಕು. ಚಡ್ಡಿ ಚಿಕ್ಕದಿರಬೇಕು. ದೊಡ್ಡದಿರೋದು ಯಾವುದು? 115. ಚಿಕ್ಕದಿರೋದು 85. ಹಿಂಗೆ ಬರಿಬೇಕು ನಾವು. ಆತಾತ್ರಿ? ಸೊ 115/85 ಇದು ಸರಿ ಆಗ್ತದೆ. ಹೇಳಪ್ಪ. 1 ಕೆಳಗಿಡ್ಬೇಡ್ರಿ. 300/100 ಅಲ್ಲ, ಅವ್ನು ಹೇಳಿದ ತಪ್ಪಿಲ್ಲಪ್ಪ. ನಮ್ಮ ಪ್ರತೀಕ್ ಹೇಳಿದ ತಪ್ಪಿಲ್ಲ, ಕರೆಕ್ಟ್ ಇದೆ. 14/7. ವೆರಿ ಗುಡ್. 14 ಸುಷ್ಮಿತಾ ಇವತ್ತು ಮುಗಿಸ್ಬಿಡೋಣ ಎಲ್ಲ ಇದನ್ನು. 1050. ಸರ್ ಕೋಟಿ ಎಲ್ಲ ಬರೋಕ್ಕೆ ಟೈಮ್ ಇಲ್ಲ. ಬಟ್ ನೀನು ಹೇಳಿದ್ದು ಕರೆಕ್ಟ್. 69/68. 51 ಕರೆಕ್ಟ್. 69/51. ಇವತ್ತೆಲ್ಲ ಮುಗಿಸ್ಬಿಡೋಣ. ಇವತ್ತು ಎಲ್ಲದನ್ನೂ ಬರೆಯೋಕ್ಕಾಗುತ್ತಾ ಇದನ್ನು? ವಿಷಮ ಭಿನ್ನರಾಶಿ ಎಷ್ಟಿದ್ದಾವೆ? ಅಪರಿಮಿತ ಇದಾವೆ. ಕರೆಕ್ಟಾ? ಓಕೆ, ಕ್ಲಾಸಿಗೆ ಬರ್ತೀರಲ್ಲ ವಾಪಸ್ಸು. ವಿಷಮ ಭಿನ್ನರಾಶಿಗಳಿಗೂ ಕೊನೆ ಇಲ್ಲ. ಹೇಗೆ ಸಮ ಭಿನ್ನರಾಶಿಗಳು ಅಪರಿಮಿತವಿದ್ವೋ ಸಮರ್ಥಿಸೆ, ವಿಷಮ ಭಿನ್ನರಾಶಿಗಳು ಸಹ ಅಪರಿಮಿತ ಇದ್ದಾವೆ. ಕೊನೆಯೇ ಇಲ್ಲ ಅದಕ್ಕೆ. ಸೌಜನ್ಯ ಎಷ್ಟು ಬೇಕಷ್ಟು ಬರಿಬೋದು. ಅದರ ಒಂದು ಮಾತ್ರ ಕರೆಕ್ಟಾಗಿ ತಿಳಿದಿರಬೇಕಾದ ವಿಷಯ ಅಂದರೆ, ಅಂಶ ದೊಡ್ಡದಿರ್ತದೆ, ಛೇದ ಚಿಕ್ಕದಿರ್ತದೆ. ಅದಕ್ಕೇನಂತೀವಿ? ವಿಷಮ ಭಿನ್ನರಾಶಿ ಅಂತೀವಿ. ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿತ್ತಂದ್ರೆ ಅದಕ್ಕೇನಂತೀವಿ? ಸಮ ಭಿನ್ನರಾಶಿ ಅಂತ ಕರಿತೀವಿ. ನೆನಪಿರ್ಬೇಕಾಯ್ತರ? ಇದೆಲ್ಲ ಆದಮೇಲೆ ನಂತರ ಬರೋದು ನಮಗೆ ಮಿಶ್ರ ಭಿನ್ನರಾಶಿ. ಇದೆಲ್ಲ ಆದಮೇಲೆ ಮತ್ತೆ ಯಾರು ಬರ್ತಾರೆ? ಮಿಶ್ರ ಭಿನ್ನರಾಶಿ. ಈ ಮಿಶ್ರ ಭಿನ್ನರಾಶಿಯಲ್ಲಿ ಒಂದು ಸಮ ಭಿನ್ನರಾಶಿ ಬರುತ್ತೆ, ಅದ್ರ ಜೊತೆ ಒಂದು ಪೂರ್ಣಾಂಕ ಬರುತ್ತೆ. ಯಾವುದಾದ್ರೂ ಒಂದು ಸಮ ಭಿನ್ನರಾಶಿ ಯಾರಾದರೂ ಹೇಳ್ತೀರಾ? ಸಮ ಭಿನ್ನರಾಶಿ ಅಲ್ಲ ಅದು. 8/6 ಇದು ವಿಷಮ ಭಿನ್ನರಾಶಿ ಆಗುತ್ತೆ. ಅಂಶ ದೊಡ್ಡದಾಯಿತು, ಛೇದ ಚಿಕ್ಕದಾಯಿತು. ಹೌದಾ? ಏನಪ್ಪ? 6/8. ಅದ್ರ ಪಕ್ಕ ಒಂದು ಪೂರ್ಣಾಂಕ ಬರಬೇಕು. ಪೂರ್ಣಾಂಕ ಅಂದರೆ 0ಯಿಂದ ಶುರುವಾಗುತ್ತೆ. 0, 1, 2, 3, 4. ಬಟ್ 0 ಬರೋದಿಲ್ಲ ಸಹಜವಾಗಿ. ಏನೂ ಇಲ್ಲಾಂದರೆ ಏನೂ ಬರೆಯೋಕ್ಕೆ ಹೋಗೋದಿಲ್ಲ ನಾವು. ಅಕಸ್ಮಾತ್ ಒಂದು ಪೂರ್ಣಾಂಕ ಬಂತಂದರೆ ಯಾವುದಾರ ಒಂದು ಪೂರ್ಣಾಂಕ ಇರ್ತದೆ, ಬರುತ್ತೆ. ಇದೇ ಮಿಶ್ರ ಭಿನ್ನರಾಶಿ. ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬರುತ್ತೆ. ಇದನ್ನೇನಂತೀವಿ? ಮಿಶ್ರ ಭಿನ್ನರಾಶಿ ಅಂತ ಓದ್ತೀವಿ. ಅದನ್ನು ಓದೋದು ಹೇಗೆ ಓದ್ತೀವಿ? 5 6/8. 5 6/8 ಅಥವಾ 5 8ನೇ 6. ಕನ್ನಡದಲ್ಲಿ ಓದೋದಾದರೆ 5 8ನೇ 6. ಇಂಗ್ಲೀಷಲ್ಲಿ ಓದೋದಾದರೆ 5 6/8. 5 6/8. 7 3/4. 7 3/4 ಏನಂತಿದ್ವಿ ನಾವು?
7 1/4 ಬರ್ತೀವಿ ಕಾಲದ ಗಣನೆಗೆ ಬರ್ತೀವಿ, ನಿಧಾನವಾಗಿ ಬರ್ತೀವಿ. ಬಟ್ ಇದನ್ನು 7 ಅನ್ಬೋದು, ಒಪ್ತೀರಾ? 3/4 ಅಂದರೆ 3/4, 7ಕ್ಕೆ ಜೊತೆಗೆ 3/4, 7 ಹೇಳ್ಬೋದಾ ಇಲ್ವಾ? ಇದನ್ನು ನೋಡ್ರಿ ಮಗರೇ, ಇದನ್ನೇನಂತ ಕರಿಬೋದು? 6 1/4 ಅಂತ ಓದ್ತೀವಿ. ಸಾಮಾನ್ಯ ಭಾಷೆಯಲ್ಲಿ ಏನಂತ ಕರಿಬೋದು? 6/4. ನನ್ನ ಕಾಲಲ್ಲ, 6/4, ರೈಟ್? 8 1/2, 8 1/2, 8:15. ಅರ್ಧ ಇದ್ರೆ ಏನಂತ ಮಾಡ್ತೀವಿ? 8:15. ಕೇಳಿದಿರಲ್ವಾ? ನಿಮ್ಮ ತಂದೆ ತಾಯಿಯವರು ಮಿಶ್ರ ಭಿನ್ನ ರೇಷನು ಬಳಸ್ತಾರವರು. ಹೌದು, ರೇಷನ್ ಈಗ ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪರಿಗಾರ ಅಮ್ಮರಿಗಾರ ಕೇಳ್ರಿ, ಅಕಸ್ಮಾತ್ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತದ ಅನ್ನೋದಾದರೆ ಒಂದು ಚೀಟಿ ಕೊಟ್ಟು ಕೇಳ್ರಿ ಮನೆಗೆ ಹೋದಾಗ. 1.5 ಬರೀರಿ, 1.5 kg ಬರೀರಿ ಅಂತ ಅನ್ರಿ. ಅವ್ರು ಈ ಥರ ಬರೀತಾರೆ, ಬರೀತಾರೆ 1.5 kg ಅಂತ ಬರೀತಾರೆ. ಇನ್ನು ಓದಲಿಲ್ಲ ಬರಲಿಲ್ಲ ಅಂದರೂ ಅವರು ಸಹ ಬರೀತಾರೆ ಕೆಲವರು. ಅದು ಸಹ ರೂಢಿಯಲ್ಲಿ ಬಂದ್ಬಿಟ್ಟದ ಅವರಿಗೆ. ಎಕ್ಸಾಕ್ಟ್ಲಿ, ಹೌದು ಹೌದು. ಸೊ ಭಿನ್ನರಾಶಿ ತಿಳ್ಕೊಂಡಿರ್ಬೇಕಲ್ವ ಮಕ್ಕಳೇ? ದಿನನಿತ್ಯ ನಾವು ವ್ಯವಹಾರ ಮಾಡಬೇಕು. ಕಿರಾಣಿಲಿ ರೇಷನರ ಬರ್ಕೊಡ್ಬೇಕಂದ್ರೆ ಭಿನ್ನರಾಶಿಗಳು ಬರಬೇಕಲ್ವ? ಅದರಲ್ಲೂ ಮಿಶ್ರ ಭಿನ್ನರಾಶಿ ನೋಡ್ರಿ ಹೆಂಗಿದಾವೆ. ಒಂದು ಸಮಾನ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ, ಒಂದು ಸಮಾನ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ, ಒಂದು ಸಮಾನ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ, ಒಂದು ಸಮಾನ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂತಂದರೆ ಅಂತಹ ಭಿನ್ನರಾಶಿಗೆ ಏನಂತ ಕರಿತೀವಿ ನಾವು? ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಅಂತಹ ಭಿನ್ನರಾಶಿಗೆ ಏನಂತ ಕರಿತೀವಿ? ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಅಂಥ ಭಿನ್ನರಾಶಿಗೆ ಏನಂತ ಕರಿತೀವಿ? ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಸಮಾನ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂತಂದರೆ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಉದಾಹರಣೆ ಕೊಡ್ತೀರಾ ನೀವೇ? 4 3/7 ಸಮಾನ ಭಿನ್ನರಾಶಿ ಪೂರ್ಣಾಂಕ, ಕರೆಕ್ಟಾ? ಸಮಾನ ಭಿನ್ನರಾಶಿ ಪೂರ್ಣಾಂಕ, ಕರೆಕ್ಟಾ? 4 3/7, 8 3/4, 8 3/4 ಆಯಿತು. ನಾನೊಂದು ಹೊಸದು ಬರೀತೀನಿ, ನೀವೇ ನೋಡಿರಿ. 8 12/7, ಕರೆಕ್ಟಾ? ಒಂದು ಸಮ ಭಿನ್ನರಾಶಿ ಬಂದಿಲ್ಲ. ಇದೆಂಥ ಭಿನ್ನರಾಶಿ? ಇದು ಎಂಥ ಭಿನ್ನರಾಶಿ? ವಿಷಮ. ಇದು ಮಿಶ್ರ ಆಗಂತ ಅನ್ನೋಕ್ಕಿಂತ ಮುನ್ನ ಇದು ಎಂಥ ಭಿನ್ನರಾಶಿ? ವಿಷಮ. ಅಂಗಿ ದೊಡ್ಡದು, ಚೇಟಿ ಚಿಕ್ಕದು. ಸೊ ಲಕ್ಷ್ಮಿ, ವಿಷಮ ಬರಬಾರ್ದು, ಸಮ ಭಿನ್ನರಾಶಿ ಬರಬೇಕು. ಸಮ ಭಿನ್ನರಾಶಿ ಈ ಥರ ಬರಬೇಕು. ಅಂಗಿ ಚಿಕ್ಕದು, ಚಡ್ಡಿ ದೊಡ್ಡದು. ಅಂಶ ಚಿಕ್ಕದು, ಛೇದ ದೊಡ್ಡದು. ಅಂಶ ಚಿಕ್ಕದು, ಛೇದ ದೊಡ್ಡದು. ಸೊ ಇದು ಸಮ ಭಿನ್ನರಾಶಿ. 8 7/12 ಅಂತ ಓದ್ತೀವಿ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಈಸಿ ಇದೆಯಾ? ಇದಕ್ಕೆ ಈ ಥರ ಎಷ್ಟು ಪಟ್ಟಿ ಮಾಡ್ಬೋದು ನಾವು? ಈ ಥರ ಎಷ್ಟು ಪಟ್ಟಿ ಮಾಡ್ಬೋದು? 17 32/64. ಇದು ಸಹ ಮಿಶ್ರ ಭಿನ್ನರಾಶಿ, ಕರೆಕ್ಟಾ? ಹೌದಾ? ಒಂದು ಸಮ ಭಿನ್ನರಾಶಿ, ಅದ್ರ ಜೊತೆಗೆ ಪೂರ್ಣಾಂಕ, ರೈಟ್? 37 374/713 ಬರಿಬೋದು ಅಲ್ವ? ಈ ಥರನೂ ಒಂದು ಪೂರ್ಣಾಂಕ ದೊಡ್ಡದು, ಅಂಶ ಚಿಕ್ಕದು, ಛೇದ ದೊಡ್ಡದು, ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ, ಮಿಶ್ರ ಭಿನ್ನರಾಶಿ, ರೈಟ್? 47 ಅರ್ಥ ಆಯ್ತಾ? ಕ್ಲಿಯರ್ ಇದೆಯಪ್ಪ? ಹಾಂ, ಸಮ ವಿಷಮ ಮಿಶ್ರ 3 ಥರ ಭಿನ್ನರಾಶಿ ಇದ್ದಾವೆ. ಈಗ ನೀವು ಹೇಳಕ್ಕೆ ರೆಡಿ ಇದ್ದೀರಾ? ಯಾವ ಸಮ, ಯಾವ ಮಿಶ್ರ, ಯಾವ ವಿಷಮ ಅಂತ ಹೇಳ್ತೀರಾ? ಇದು ಸಮಾನ ವಿಷಮನ ಮಿಶ್ರನ? ಇದು ಸಮಾನ ವಿಷಮನ ಮಿಶ್ರನ? ಇದು ಸಮಾನ ಸಮ, ರೈಟ್? ಇದು ಸಮಾನ ವಿಷಮನ ಮಿಶ್ರನ? ಮಿಶ್ರ ತಾನೇ? ಯಾಕೆ? ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂದರೆ ಇದನ್ನೇಂತೀವಿ? ಮಿಶ್ರ ಅಂತೀವಿ. ಸಮ ವಿಷಮ ಮಿಶ್ರ ಯಾರ್ರೀ ಸಮ ಅಂದದ್ದು? ಎಸ್ 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 ಓಕೆ ನೀವೆಲ್ಲ ಕರೆಕ್ಟ್ ಇದ್ದೀರಿ. ಇದೆಂಥ ಭಿನ್ನರಾಶಿ? ಸಮ ಭಿನ್ನರಾಶಿ. ಯಾಕಂದರೆ ಚಡ್ಡಿ ದೊಡ್ಡದಿದೆ, ಛೇದ ದೊಡ್ಡದಿದೆ, ಅಂಶ ಚಿಕ್ಕದಿದೆ, ಅದಕ್ಕೆ ನಾವೇನಂತೀವಿ? ಸಮ ಭಿನ್ನರಾಶಿ ಅಂತ ಕರಿತೀವಿ. ಯಾವ ಥರ ಭಿನ್ನರಾಶಿ? ಮಿಶ್ರ. ಯಾಕಂದರೆ ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂದಿದೆ.
ಅದನ್ನು ಮಿಶ್ರ ಪೇಡ ಅಂತ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಧಾರವಾಡದಲ್ಲಿ ಮಿಶ್ರ ಪೇಡ ಭಾಳ ಫೇಮಸ್. ಓಕೆ, ಇದೆಂಥ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಅಂತ ಬರೆಯೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಮೀ ಅಂತ ಬರಿತೀನಿ. ಆಯಿತಾ ಆಲೇಶ? ಮೀ ಅಂದ್ರೆ ಮೀನಲ್ಲಪ್ಪ. ಸೊ 9/8 ಎಂಥ ಭಿನ್ನರಾಶಿ? ಸಮ ಭಿನ್ನರಾಶಿ. ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ. 9ಕ್ಕಿಂತ 8 ಚಿಕ್ಕದು, 8ಕ್ಕಿಂತ 9 ದೊಡ್ಡದು. ಸೊ ಹಾಗಾಗಿ ಇದೆಂಥ ಭಿನ್ನರಾಶಿ? ಸಮ ಅಲ್ರಿ, ವಿಷಮ. ಸಮ ಅಲ್ಲದು, ವಿಷಮ. ಅರ್ಥ ಆಗಿದೆಯಾ? ಇನ್ನೊಂದು ಸ್ವಲ್ಪ ಐಡೆಂಟಿಫೈ ಮಾಡ್ತೀರಾ ನೀವೇ? ಎಂಥ ಭಿನ್ನರಾಶಿ? ಇದೆಂಥ ಭಿನ್ನರಾಶಿ? ವಿಷಮ. ಮಿಶ್ರನಕ್ಕೆ ಇಲ್ಲಿ ಏನಾದರೂ ಪೂರ್ಣಾಂಕ ಬಂದಿದೆಯೇ? ಇಲ್ಲಿ ಯಾವುದಾದ್ರೂ ಪೂರ್ಣಾಂಕ ಬಂದಿದೆಯಾ? ಮತ್ತು ಹೇಗಂತೀರ ವಿಷಮ ಅಂತ, ಮಿಶ್ರ ಅಂತ? ಮಿಶ್ರ ಆಗಕ್ಕೆ ಸಾಧ್ಯನೇ ಇಲ್ಲ ಅದು. ಇದು ಯಾವ ಭಿನ್ನರಾಶಿ ಪಂಡಿತರದ್ಯ? ಯಾವ ಭಿನ್ನರಾಶಿ ಪಂಡಿತರದ್ಯ? ವಿಷಮ. ಎಂಥ ಭಿನ್ನರಾಶಿ? ವಿಷಮ. ಮಕ್ಕಳೇ ಕಂಠಪಾಠಾಗಿರಬೇಕು. ನಾನು ನಿಮ್ಮನ್ನು ದಾರಿಯಲ್ಲೂ ಕೇಳ್ಬಿಡ್ತೀನಿ, ಸಮ ಭಿನ್ನರಾಶಿ ಅಂದರೇನು? ಸರ್, ಅಂಶ ಚಿಕ್ಕದಿರಬೇಕು, ಛೇದ ದೊಡ್ಡದಿರಬೇಕು, ಅದಕ್ಕೆ ಸಮ ಭಿನ್ನರಾಶಿ ಅನ್ನೋದು ಕರೀತಾರೆ. ಆಲೇಶ, ವಿಷಮ ಭಿನ್ನರಾಶಿ ಅಂದ್ರೇನು? ಸರ್, ಅಂಶ ದೊಡ್ಡದಿರಬೇಕು, ಛೇದ ಚಿಕ್ಕದಿರಬೇಕು, ಅದಕ್ಕೆ ನಾವು ವಿಷಮ ಭಿನ್ನರಾಶಿ ಎಂದು ಕರೆಯುತ್ತೇವೆ. ಬಾಲಾಜಿ, ಮಿಶ್ರ ಭಿನ್ನರಾಶಿ ಎಂದರೇನು? ಸರ್, ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂತಂದರೆ ಅದಕ್ಕೆ ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಎಲ್ಲರಿಗೂ ನೆನಪಿರ್ಬೇಕು ವಿಚಾರ. ಭಿನ್ನರಾಶಿ ಪಾಠಗಳೇ ಇದರ ಮೇಲೆ ನಿಂತಿರೋದು, ಸರಿನಾ? ಆನ್ಲೈನಲ್ಲಿರುವ ಮಕ್ಕಳು ಸಹ ನಿಮ್ಮನ್ನು ಲೈವ್ ಸೆಷನಲ್ಲಿ ನಾನು ಯಾವಾಗ ಕಾಣ್ತೇನೆ, ನಾನು ಯಾರನ್ನಾದರೂ ಕರೆದು ಕೇಳ್ತೇನೆ, ಅಷ್ಟೊತ್ತಿಗೆ ನೀವು ತಯಾರಿರಬೇಕು. ಎಲ್ಲದು ನೆನಪಿರಬೇಕಿದು. ಓಕೆ? ಇಲ್ಲೂ ಇದೆಯಾ? ಇದ್ಯಾವ ಭಿನ್ನರಾಶಿಯಪ್ಪ? ಮಿಶ್ರ ಭಿನ್ನರಾಶಿ. ಇದ್ಯಾವ ಭಿನ್ನರಾಶಿ? ಇದು ಸಮ ಅಲ್ವೇನ್ರಿ? ಶರತ್ ಒಬ್ರು ಹೇಳ್ತಾರೆ. ಶರತ್, ಇದೆಂಥ ಭಿನ್ನರಾಶಿ? ಧ್ಯಾನ ಇಲ್ಲಿ ಕೊಟ್ಟಿಲ್ಲಪ್ಪ ನೀನು ಹೇಳು. ಇಲ್ಲಿ ನೋಡ್ತಿದ್ದೆ ನೀನು. ಮತ್ತು ಯಾವ ಭಿನ್ನರಾಶಿ ಇದು? ಮಿಶ್ರ ಭಿನ್ನರಾಶಿ ಅಂದರೆ ಇದು. ಮಿಶ್ರ ಭಿನ್ನರಾಶಿ ಅಂದರೆ ಇದಪ್ಪ, ಆಯಿತಾ? ಧ್ಯಾನ ಇಲ್ಲಿ ಕೊಡಬೇಕು, ಆಯಿತಾ? ಕ್ಲಾಸ್ ಟೈಮಲ್ಲಿ ಇಲ್ಲಿ ನೋಡ್ಬೇಕು, ಅಲ್ಲೆಲ್ಲ ಆ ಥರ ಮಾಡಬಾರ್ದು, ತಪ್ಪದು. ಫೋಕಸ್ ಇಲ್ಲಿ ಮಾಡಿರಿ, ಕರೆಕ್ಟಾಗಿ ಕೂರ್ರಿ. ಅಂಶ ದೊಡ್ಡದಿದೆ, ಛೇದ ಚಿಕ್ಕದಿದೆ, ಈ ಥರ ಭಿನ್ನರಾಶಿಗೆ ನಾವೇನಂತೀವಿ? ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ನೀನು ಪಾಠ ಕೇಳ್ತಿಲ್ಲ ಅಂದ್ರೆ ನನಗೆ ಬೇಜಾರಾಗ್ತೈತಿ. ನಾನೇನಾರು ತಪ್ಪು ಮಾಡ್ತಿದ್ದೇನೆ ಅಂತ ಅನ್ಸುತ್ತೆ ನನಗೆ. ಸರಿಯಾಗಿ ಕೇಳ್ಬೇಕಪ್ಪ. ಇದ್ಯಾವ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಕರೆಕ್ಟಾ? ಇದು ಮಿಶ್ರ ಭಿನ್ನರಾಶಿ. ಓಕೆ, ಇದು ಯಾಕೆ ಇದು ವಿಷಮ? ಅಂಶ ದೊಡ್ಡದಿದೆ, ಇದೆಂಥ ಇದು ವಿಷಮ ಭಿನ್ನರಾಶಿ. ಓಕೆ, ಇದು ಯಾವ ಭಿನ್ನರಾಶಿ? ಇದು ಸಹ ಮಿಶ್ರ ಭಿನ್ನರಾಶಿ. ಯಾಕೆ ಮಿಶ್ರ ಭಿನ್ನರಾಶಿ? ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂದರೆ ಅದನ್ನು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಯಾಕೆ ಸಮ ಭಿನ್ನರಾಶಿ? ಅಂಶ ಚಿಕ್ಕದು, ಛೇದ ದೊಡ್ಡದಿದೆ. ಕರೆಕ್ಟಾ? ಅಂಶ ಚಿಕ್ಕದಿದೆ, ಛೇದ ದೊಡ್ಡದಿದೆ, ಅದಕ್ಕೆ ಇದು ಸಮ ಭಿನ್ನರಾಶಿ. ಇದು ಯಾವ ಥರ ಭಿನ್ನರಾಶಿ? ಮಿಶ್ರ ಹೇಗಾಗಕ್ಕೆ ಸಾಧ್ಯ? ಇದು ಕೆಲವರು ಮಿಶ್ರ ಅಂದದ್ದು ಸೌಂಡ್ ಕೇಳ್ತು ನನಗೆ. ಮಿಶ್ರ ಹೇಗಾಗಕ್ಕೆ ಸಾಧ್ಯ? ಇಲ್ಲಿ ಏನಾದರೂ ಪೂರ್ಣಾಂಕ ಕೊಟ್ಟಿದ್ದಾರಾ? ಇಲ್ಲಿ ಏನಾದರೂ ಯಾವುದಾದ್ರೂ ಪೂರ್ಣಾಂಕ ಕೊಟ್ಟಿದ್ದಾರಾ? ಯಾವುದೂ ಕೊಟ್ಟಿಲ್ಲ. ಸೊ ವಿಜಯ್, ಏನಾಗುತ್ತೆ ಇದು? 19/18 ಅಂದರೆ ಅಂಶ ದೊಡ್ಡದು, ಛೇದ ಚಿಕ್ಕದು. ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಇದು ಎಕ್ಸಾಮಿಗೆ ಬರುತ್ತೆ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ವಿಷಮ ಭಿನ್ನರಾಶಿಗಳು ಯಾವ್ಯಾವು? ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ಸಮ ಭಿನ್ನರಾಶಿಗಳು ಯಾವ್ಯಾವು? ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಭಾಳ ಇದೆ. ಇಷ್ಟನ್ನು ಕಲಿತ ನಂತರ ಒಂದು ವಿಷಯ ನಮಗೆ ಗೊತ್ತಿರಬೇಕಾಗಿರೋದೇನೆಂದರೆ, ಎಲ್ಲ ವಿಷಮ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಬರಿಬೋದಂತೆ. ಎಲ್ಲ ವಿಷಮ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿಬೋದು. ಎಲ್ಲ ವಿಷಮ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿಬೋದು. ಅರ್ಥ ಆಗ್ತಿದ್ರೆ? ಏನು ಹೇಳಿದ್ವಿ ನಾವೀಗ?
ವಿಷಮ ಭಿನ್ನರಾಶಿನ ಯಾವ ರೂಪದಲ್ಲಿ ಬರಿಬೋದು? ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿಬೋದು. ಹೇಗೆ? ಉದಾಹರಣೆ ನೋಡ್ರಿ, 11/6ನ್ನು 1/5/6 ಅಂತ ಬರಿಬೋದು. 11/6ನ್ನು 1/5/6 ಅಂತ ಬರಿಬೋದು. ಹೇಗೆ ಬರೆಯೋದು? ತೋರಿಸ್ಕೊಡ್ತೀನಿ. ಒಂದು ಉದಾಹರಣೆ ಇದು 11/6 ಅಂತ ಇತ್ತು. 11/6 ಅಂತ ಇತ್ತು. ನಿಶೇಷವಾಗಿ ಭಾಗಾಕಾರ ಆಗಲ್ಲ. ಹಾಂ, ಸೊ ಇದನ್ನು ಏನಂತ ಮಾಡ್ತಿದ್ವಿ ನಾವು? ಬರೆಯೋದಾಗಿದ್ದರೆ, ಭಾಗಾಕಾರ ಮಾಡೋದಾಗಿದ್ರೆ ಈ ಥರ ಮಾಡ್ತಿದ್ವಿ ಮಕ್ಕಳೇ. 11/6 ನೆನಪಿದೆಯಾ? ಹಲೋ, ನೆನಪಿದೆಯಾ? ಸೊ ಇದು ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ? 6 1 6 ಶೇಷ 5. ಕರೆಕ್ಟಾ? 6 1 6 ಶೇಷ 5. ರಿವರ್ಸ್ ಯೂಟರ್ನ್ ತಗೊಂಬೇಕಿಲ್ಲಿಂದ. ಹೆಂಗೆ 1/5/6 1/5/6 ಹಿಂಗೆ ಬರೆಯೋದು. ಅರ್ಥ ಆಯ್ತಾ? ಗೊತ್ತಾಗಲಿಲ್ಲ? ಇನ್ನೊಂದ್ಸರಿ ಮಾಡೋಣ ಮಕ್ಕಳೇ, ಇಲ್ಲಿ ಭಿನ್ನರಾಶಿ ಕೊಟ್ಟಿದ್ದಾರೆ. ಇದು ಭಾಗಾಕಾರ ಲೆಕ್ಕ ಅಲ್ವೇ? ಇದು ಪ್ರತಿ ಭಿನ್ನರಾಶಿ ಒಂದು ಭಾಗಾಕಾರ ತಾನೇ ಅದು. ಸೊ ಇದು 11/6 ಈ ಥರ ಬರಿಬೋದಾ? ಎಲ್ಲರೂ ಗಮನಿಸ್ತಿದ್ದೀರಾ? ಭಾಳ ಮುಖ್ಯ. ಅದು ನೋಡೋದಿಲ್ಲ, ಎಲ್ಲರೂ ನೋಡೋದು ಭಾಳ ಮುಖ್ಯ. 11/6 ಈ ಥರ ಬರಿಬೋದಾ ಇಲ್ವಾ? 6 1 6 ಶೇಷ 5. ಒಪ್ತೀರಾ ಇಲ್ವಾ? ಮುಂದೆ ಭಾಗಾಕಾರ ಮಾಡೋಕ್ಕಾಗಲ್ಲ, ಇಲ್ಲಿಗೆ ನಿಲ್ಲಿಸ್ತೀವಿ ನಾವು. ಏನಂತ ಬರಿಬೋದು? 1/5/6 1/5/6 ಕ್ಲಿಯರ್? ಅರ್ಥ ಆಯ್ತಾ? ಇನ್ನೊಂದು ತಗೊಳ್ಳೋಣ, ಉದಾಹರಣೆ ಇನ್ನೊಂದು ಮಾಡೋಣ. ಇನ್ನೊಂದು ಉದಾಹರಣೆ 7/4. ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಬರೆಯೋಣ. ಟ್ರೈ ಮಾಡ್ತೀರಾ? 7/4 ಮಿಶ್ರ ಭಿನ್ನರಾಶಿ ಹೇಗೆ ಬರೆಯೋದು? 4 ಎಷ್ಟಲೇ? ಭಾಗಾಕಾರ ಕಣ್ರಿ. 4 1 ವೆರಿ ಗುಡ್. 4 1 4 ಶೇಷ ಏನು ಬಂತಪ್ಪ? ವೆರಿ ಗುಡ್. 1 ಭೈರವಿ ಇಲ್ಲಿ ಭಾಗಲಬ್ಧ ಬಂತಲ್ಲಮ್ಮ. 1 3/4 1 3/4 1 3/4. ಅರ್ಥ ಆಯ್ತಾ? ಬರ್ತದ ಬರೆಯೋಕ್ಕೀಗ ಎಲ್ಲರಿಗೂ? ಭಾಗಾಕಾರ ಮಾಡೋಕ್ಕೆ ಬರ್ತದಲ್ವಾ? ಅದನ್ನು ಈ ರೀತಿ ಬರಿಬೇಕಪ್ಪ ಅಷ್ಟೇ. ಶೇಷ ಉಳಿತಂದ್ರೆ ಈ ಥರ ಬರ್ಕೊಬೇಕು. ಅದೇ ನಮ್ಮ ಮಿಶ್ರ ಭಿನ್ನರಾಶಿ. ಬರಲ್ಲ. ಸಮ ಭಿನ್ನರಾಶಿ ಇದ್ದರೆ ಬರಲ್ಲ. ಹಾಂ, ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂದರೆ ಅದುವೇ ನಮ್ಮ ಮಿಶ್ರ ಭಿನ್ನರಾಶಿ. ಹೌದಲ್ವಾ? ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂದಿದೆ. ಇದು ನಮಗೆ ವಿಷಮ ಭಿನ್ನರಾಶಿ ಇತ್ತು, ನಮಗೇನಾಯ್ತದೀಗ? ಮಿಶ್ರ ಭಿನ್ನರಾಶಿ ಆಯಿತು. ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರ್ತಿದ್ದೀವಿ. ನೋಡ್ತಿದ್ದೀರಾ ಎಲ್ಲರೂ? ಬರ್ತಾ ಇದೆಯಲ್ವ ಮಕ್ಕಳೇ? ಇನ್ನೊಂದು ಪ್ರಯತ್ನ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ನೋಡೋಣ ಯಾರು ಇದಕ್ಕೆ ಉತ್ತರ ಹೇಳ್ತಾರೆ. ಫಟಾಫಟ್. 11/3 ವಿಜಯ್. 11/3 3 ಫ್ಯಾಂಟಾಸ್ಟಿಕ್. ಯಾರು ನಿಧಾನ ಮಾಡ್ತಿದ್ದೀರಿ ಮಾಡಿರಿ, ಮುಂದುವರ್ಸ್ಬೇಕು, ಅರ್ಧಕ್ಕೆ ನಿಲ್ಲಿಸ್ಬಾರ್ದು. ನೋಡಿ ಮಕ್ಕಳೇ, ಇನ್ನೊಬ್ಬರು ಉತ್ತರನ ಕೇಳಿಬಿಟ್ಟು ನೀವು ನಿಧಾನ ಆಗಬಾರ್ದು. ನೀವೇನು ಮಾಡ್ತಿರ್ತೀರಿ ಪೂರ್ತಿ ಮಾಡಿ, ನಿಲ್ಲಿಸ್ಬಾರ್ದು, ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಾರ್ದು. ನಮ್ಮ ಕ್ಲಾಸಲ್ಲಿ ಒಬ್ಬ ವಿದ್ಯಾರ್ಥಿನಿ ಯಾರು ಏನೇ ಮಾಡಿದ್ರು ತನ್ನ ಲೆಕ್ಕನ ಪೂರ್ತಿ ಮಾಡ್ದಂಗೆ ಬಿಡೋದಿಲ್ಲ ಅವರು. ಯಾರು ಅಂತ ಗೊತ್ತಾ? ಸಿಂಚನ. ಯಾಕೆ? ಅವಳಿಗೆ ಕಿವಿ ಸ್ವಲ್ಪ ಕೇಳೋದಿಲ್ಲ, ಗೊತ್ತು ನಿಮಗೆ. ಹಾಂ, ನಿಮ್ಮಲ್ಲಿ ಭಾಳ ಜನ ಏನು ಮಾಡ್ತೀರಿ, ನೀವು ಲೆಕ್ಕ ಮಾಡ್ತಿರ್ತೀರಿ, ಯಾರಾದರೂ ಉತ್ತರ ಹೇಳ್ಬಿಟ್ರು ಅಂದರೆ ಜಲ್ದಿ ಮಾಡೋರು ಯಾರಾದ್ರು ಉತ್ತರ ಹೇಳ್ಬಿಟ್ರೆ ನೀವು ವಿಚಲಿತರಾಗ್ಬಿಡ್ತೀರಿ. ಅವ್ರಿಗೆ ಉತ್ತರ ಬಂತು ನನಗೆ ಬರಲಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀರಿ. ಸಿಂಚನ ಕೇಳಲ್ಲ ಪಾಪ ಅವಳಿಗೆ. ಅವಳ ಪಾಡಿಗಳು ಮಾಡಿಬಿಟ್ಟು ಆಮೇಲೆ ಹೇಳ್ತಾಳೆ ಏನು ಬಂತು ಅಂತ ಉತ್ತರ. ಏನು ಬಂತಮ್ಮ ಉತ್ತರ? ಎಲ್ಲಿದೆ? ಕರೆಕ್ಟ್ ವೆರಿ ಗುಡ್. 3 3 9 3 3 9 ಶೇಷ ಎಷ್ಟು ಬರುತ್ತೆ? 2 ಬರುತ್ತೆ. ಕರೆಕ್ಟಾ ಭೈರವಿ? ಏನಂತ ಓದ್ತೀವಿ? 3 2/3 3 2/3. ಒಂದು ಬಾವಿಯಲ್ಲಿ ಬಿದ್ದ ಕಪ್ಪೆಗಳದ್ದು ಒಂದು ಕತೆ ಇದೆ, ಮುಂದೆ ಹೇಳ್ತೀನಿ ಆಮೇಲೆ. ಬಾವಿಯಲ್ಲಿ ಬಿದ್ದ ಕಪ್ಪೆಗಳದ್ದು ಕತೆ ಇದೆ ಒಂದು.
ಯಾರೇ ಉತ್ತರ ಹೇಳಿ ಮಕ್ಕಳೇ, ನಿಮ್ಮ ಪಕ್ಕ ಇದ್ದವರು ಉತ್ತರ ಹೇಳಿ, ನಿಮ್ಮ ಹಿಂದಿದ್ದವರು ಉತ್ತರ ಹೇಳಿ, ಯಾರೇ ಉತ್ತರ ಹೇಳಿದ್ರು ಉತ್ತರ ಹೇಳ್ದೇ ಇರಲಿ, ನೀವು ಮನಸ್ಸಲ್ಲಿ ಶಾಂತಿ ಕಾಪಾಡ್ಕೊಬೇಕು, ವಿಚಲಿತರ ಆಗಬಾರ್ದು. ಅವ್ರಿಗೆ ಉತ್ತರ ಬಂದ್ಬಿಡ್ತು ನನಗೆ ಬರಲಿಲ್ಲ ಅಂತ ಅನ್ಕೊಬಾರ್ದು. ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ನಿಧಾನವಾಗಾರ ಮಾಡಬೇಕು. ಉತ್ತರನ ಬೆನ್ನತ್ತಬೇಕು ನಾವು. ಅವ್ರು ಹೇಳ್ಬಿಟ್ರು ನಮಗೆ ಬರಲಿಲ್ಲ ಅಂತ ನಾವು ಏನು ಬೇಜಾರು ಮಾಡ್ಕೊಬಾರ್ದು. ಒಂದೊಂದ್ಸರಿ ನೀವು ಫಸ್ಟ್ ಹೇಳ್ತೀರಿ, ಒಂದೊಂದ್ಸರಿ ಅವ್ರು ಫಸ್ಟ್ ಹೇಳ್ತಾರೆ, ಹೌದಲ್ವಾ? ಪ್ರತಿ ಸರಿ ಒಬ್ಬರೇ ಫಸ್ಟ್ ಹೇಳ್ತಾರೆ ಆನ್ಸರ್ನ? ಇಲ್ಲ. ಹೌದಾ ವಿನಯ್ ಪಾಟೀಲ್? ಕಂಪ್ಲೀಟ್ ಮಾಡ್ಬೇಕು ನಾವು. ಏನು ಶುರು ಮಾಡಿರ್ತೀವೋ ಅದನ್ನು ಮುಗಿಸೋ ತನಕ ಬಿಡಬಾರ್ದು. ಇದಕ್ಕೇನು ಬರ್ತದೆ ನೋಡಿರಿ, ಇದನ್ನು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. 13 ಭಾಗಕಾರ 5 ಏನು ಬರುತ್ತೆ ಹೇಳ್ರಿ? ನೋಡ್ರಿ, ಯಾರೊಬ್ಬರು ಅವನು ನಮ್ಮ ಪೃಥ್ವಿ ಹೇಳ್ದ, ಅದಕ್ಕೆ ಅದು ನಮ್ಮ ಗೌತಮ್ ಫಾಲೋ ಮಾಡ್ದ. 2/3/5 ಏನಪ್ಪ ಅದು? ಯಾರು ಹೇಳ್ಕೊಟ್ರಿ? ಎಸ್, ವೆರಿ ಗುಡ್. 2/3/5 ಅಂತ ಓದ್ಬೇಕು ಅದನ್ನು. 5 2 10 ಶೇಷ 3 ಏನಂತ ಓದ್ತೀರಾ? 2/3/5. 2/3/5 ಅಂತ ಓದ್ತೀವಿ ಅದನ್ನು. 2/3/5 ಅಲ್ಲ ಅದು. ನನ್ನ ಗಂಟ್ಲು ಯಾಕೆ ನೋವ್ತಾ ಇದೆಯಪ್ಪ? ಚಳಿಗಾಲ ಅಲ್ಲ, ಮಳೆಗಾಲ, ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್. 9/2 ಏನಂತ ಮಾಡ್ಬೋದು? 9/2 ಏನಂತ ಬರಿಬೋದು ನೋಡ್ರಿ ಮಿಶ್ರ ಭಿನ್ನರಾಶಿಯಲ್ಲಿ? 2 4 8 ಶೇಷ 1. 4 1/2. 4 1/2. 4 1/2. ಈಸಿ ಈಸಿ ಮಕ್ಕಳೇ, ಗೊತ್ತಾಗ್ತಿದೆ ಅಲ್ವ ಎಲ್ಲರಿಗೂ? ರೆಡಿ ಪೃಥ್ವಿ? ಎಲ್ಲಪ್ಪ ಗುಡ್, ಆಲ್ ಗುಡ್. ಚಂದು ಗುಡ್. ಸುಜನ್ಯ, ಹಾಲೇಶ್ ಬರ್ತಾ ಇದೆಯಾ? ವೆರಿ ಗುಡ್. ಮಾಡ್ತೀರಾ ಇದಕ್ಕೆ? 17/8. 17/8 ಭಾಗಾಕಾರ ಮಾಡಿರಿ. 17/8 ಅಂತ ಈ ಥರ ಭಾಗಾಕಾರ ಮಾಡಿರಿ. ಮೈನಸ್ ಮೈನಸ್ ಮೈನಸ್. ಓಕೆ ಗುಡ್. ಮೈನಸ್ ಹಾಕ್ತಿರಲ್ಲಪ್ಪ ನೀವು? ಅದನ್ನ ಸರ್ಕಲ್ ಯಾಕಪ್ಪ ಹಾಕ್ತೀಯ ಪ್ರತಿ ಸಾರಿ ಹಾಲೇಶ್? ಸರ್ಕಲ್ ಹಾಕೋದೇನು ಕಂಪಲ್ಸರಿ ಇಲ್ಲ, ಆಯಿತಾ? ಹಾಂ, 8 2 16 ಶೇಷ 1. ಕರೆಕ್ಟ್ ಹಾಲೇಶ್? ಹಾಲೇಶ್ ಇಲ್ಲಿ 8 2 16 ಶೇಷ 1. 2 1/8. 2 1/8. 2 1/8. ಎಲ್ಲರಿಗೂ ಬಂತಪ್ಪ? ಎಲ್ಲರಿಗೂ ಬಂತು. ವೆರಿ ಗುಡ್ ವೆರಿ ಗುಡ್. ಫಟಾಫಟ್ ಮುಗಿಸ್ಬಿಡೋಣ. ಇನ್ನೊಂದು ಸ್ವಲ್ಪ ಕೆಲವು ಲೆಕ್ಕ ಇದ್ದಾವೆ, ಮುಗಿಸ್ಬಿಡೋಣ. 23/6. 23/6 ಏನು ಮಾಡ್ಬೋದಿಲ್ಲ ನಾವು? 23 ಭಾಗಾಕಾರ 6. 6 ಎಷ್ಟಲೆ? 6 3 18. 6 3 18. ವೆರಿ ಗುಡ್. 6 3 18 ಶೇಷ 5. 3 5/6. ವೆರಿ ಗುಡ್. 3 5/6 ಒಪ್ತೀರಾ ಮಕ್ಕಳೇ? ರೈಟ್? ಕ್ಲಿಯರ್ ಇದೆ? ಬರ್ತಾ ಇದೆಯಾ ಎಲ್ಲರಿಗೂ? ಕಷ್ಟ ಆಗ್ತಿದೆಯಾ ಯಾರಿಗಾದರೂ? ನನ್ನ ಪ್ರಕಾರ ಸಾಗರ್ ಪಾಟೀಲ್ ಭಾಗಾಕಾರ ಬಂತಂದರೆ ಸಾಕು, ಎಲ್ಲ ಕರೆಕ್ಟ್ ಆಗ್ತದೆ. ಭಾಗಾಕಾರ ಬಂದರೆ ಸಾಕು. ಭಾಗಾಕಾರ ಯಾರ್ಯಾರಿಗೆ ಮಾಡೋಕ್ಕೆ ಬರುತ್ತೆ ಇದು ಬರಲೇಬೇಕು ಅವರಿಗೆ. ಬರೆಯೋ ವಿಧಾನ ಮತ್ತು ಬೇರೆ ಥರ ಅಷ್ಟೇ. ಹಾಂ, ಮೊದಲು ಭಾಗಲಬ್ಧ ಬರಿತೀವಿ, ಶೇಷ ಮೇಲೆ ಬರುತ್ತೆ, ಭಾಜಕ ಕೆಳಗೆ ಬರುತ್ತೆ. ಭಾಗಲಬ್ಧ ಇಲ್ಲಿ ಬರಿತೀವಿ, 3 ಭಾಗಲಬ್ಧ, ಶೇಷ ಮೇಲೆ ಅಂಶಕ್ಕೆ, 6 ಭಾಜಕ. ನೆನಪಿದೆ ಇಲ್ವಾ? ಭಾಜ್ಯ, ಭಾಜಕ, ಭಾಜ್ಯ. ಸೊ 3 ಅಂದರೆ ಏನದು? ಭಾಗಲಬ್ಧ. ಮೇಲಿರೋದು ಶೇಷ, ಕೆಳಗಿರೋದು ಭಾಜಕ. ಹೆಂಗಿದೆ ನೋಡ್ರಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ಮಕ್ಕಳು, ಈ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಮತ್ತೆ ವಾಪಸ್ ಹೋಗೋಣ. ಇದಕ್ಕೇನಾದರೂ ಶಾರ್ಟ್ಕಟ್ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಶಾರ್ಟ್ಕಟ್ ಏನಾದ್ರು ಇದೆಯಾ ಅದಕ್ಕೆ? ಇದೆಯಾ ಸಾಗರ್? ಯಾವುದಾದ್ರೂ ಶಾರ್ಟ್ಕಟ್ ಇದೆಯಪ್ಪ ಇದಕ್ಕೆ? 11/6 ಅಂತ ಇತ್ತು, ಕರೆಕ್ಟಾ? ನಾವು ಕಡ್ತ ಹೊಡೆಯೋದು ಕಲ್ತಿದ್ವಿ.
ಕರೆಕ್ಟಾ? ನಾವು ಹೇಗೆ ಹೊಡಿತೀವಿ ಕಡ್ತಾ? 6 ಒಂದಲೇ 6, ಶೇಷ ಎಷ್ಟು ಉಳಿತಿಲ್ಲಿ? ಕಡ್ತಾ ಹೊಡಿಬೇಕಾದ್ರೆ ಮಕ್ಕಳೇ ಕೆಳಗಡೆದು ಕಡ್ತಾ ಹೊಡಿಯಲ್ಲ, ಹಾಗೆ ಇಡ್ತೀವಿ ನಾವು. ಕೆಳಗಡೆದು ಕಡ್ತಾ ಹೊಡಿಯೋಕ್ಕೆ ಹೋಗಲ್ಲ. ಯಾಕೆ ಹೇಳ್ರಿ? ಅದು ಹಾಗೆ ಇರುತ್ತಲ್ವಾ ನೋಡಿರಿ, 6 ಹಾಗೆ ಇದೆ ತಾನೆ ಇಲ್ಲಿ ಕೆಳಗೆ, 6 ಹಾಗೆ ಬರುತ್ತೆ. ಕಡ್ತಾ ಹೊಡಿಯೋಕ್ಕೆ ಹೋಗ್ಬಾರ್ದು. ಹೇಗೆ ಮಾಡ್ತೀವಿ? ಸಮರ್ಥ ಹೇಗೆ ಮಾಡ್ತೀವಿ? 6 ಒಂದಲೇ 6, ಶೇಷ 5. 1/5/6 ಮುಗೀತು. ಈಸಿ. ಇನ್ನೊಂದ್ಸರಿ ತೋರಿಸ್ಲಾ? ಸಮರ್ಥ ನೋಡ್ತಿದ್ದೀರಾ? 6 ಒಂದಲೇ 6 ಪೂರ್ಣಾಂಕ, ಭಾಗಲಬ್ಧ ಏನು ಬರುತ್ತಾ ಪೂರ್ಣಾಂಕ ಮಾಡಿಬಿಡ್ರಿ. 6 ಒಂದಲೇ 6, 11ರಲ್ಲಿ 6 ಹೋದರೆ ಶೇಷ 5. 1/5/6. 1/5/6 ಈಸಿ. ಇನ್ನೊಂದು ಮಾಡೋಣ. ಸೆಕೆಂಡ್ ಕ್ವಶನ್ ಏನಿತ್ತು? 7/4 ಕೆಳಗೆ ಕಡ್ತಾ ಹೊಡೆಯಲ್ಲ. 4 ಒಂದಲೇ 4, ಶೇಷ 7ರಲ್ಲಿ 4 ಹೋದರೆ ಶೇಷ 3. ಏನಂತ ಓದ್ತೀವಿ? 1/3/4. 1/3/4. ಕ್ಲಿಯರ್? ಸ್ವಲ್ಪ ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟ್ ಮಾಡ್ಬೋದು. ನೋಡ್ತಾ ಇದ್ದೀರಿಲ್ಲ? ಹಾಂ, ಮತ್ತೇನಂತ ಬರಿಬೋದು? 11/3. ಏನು ಮಾಡ್ಬೋದಪ್ಪ? 3 3ಲೇ 9, 11ರಲ್ಲಿ 9 ಹೋದರೆ ಶೇಷ 2. 3/2/3. 3/2/3 ಗೊತ್ತಾಗ್ತಿದೆಯಾ? ಈಸಿ ಇದೆ ಅಲ್ವಾ? ಇನ್ಮೇಲಿಂದ ಇದನ್ನೇ ಬಳಸ್ಬೋದಾ ನಾವು? ಅಲ್ಲ, ಇದು ಗೊತ್ತಿರಬೇಕು ನಮಗೆ, ಇದು ಸಹ ಗೊತ್ತಿರಬೇಕು. ಬಟ್ ಇದನ್ನು ಬಳಸ್ಬೋದು ನಾವು. ನಮ್ಮ ಟೈಮ್ ಉಳಿತದೆ, ಸಮಯ ಭಾಳ ಉಳಿತದೆ. ಹಾಂ, ಕರೆಕ್ಟಪ್ಪ ಹಾಲೇಶ್. 5 2ಲೆ 10, 13ರಲ್ಲಿ 10 ಹೋದರೆ ಶೇಷ 3. 2/3/5. 2/3/5 ಹೌದಾ ಇಲ್ವಾ? 2/3/5 ಬರ್ತದೆ. ಇಲ್ಲಿ 9/2 ಇತ್ತು, ಇದೇನಾಗುತ್ತೆ ನೋಡ್ರಿ? 4ಲೆ 8, ಶೇಷ 1. 4/1/2. 4/1/2 ಬರ್ತಾ ಇದೆಯಾ? ಮುಂದಿನ ಲೆಕ್ಕಗಳು ನೀವೇ ಮಾಡ್ತೀರಾ ಈ ಥರ? ನೇರವಾಗಿ ಮಾಡೋಣ, ಭಾಗಾಕಾರ ಮಾಡೋದು ಬೇಡ, ನೇರವಾಗಿ ಹೋಗೋಣ ಮಕ್ಕಳೇ. 17/8 ಇತ್ತು, ಇದಕ್ಕೂ ಏನಂತ ಬರಿಬೋದು? 8 2ಲೆ 16, 17ರಲ್ಲಿ 16 ಹೋದರೆ ಶೇಷ 1. ಶೇಷ 1. ಇದರ ವರ್ಕ್ಶೀಟ್ ಸಿಗುತ್ತೆ ಸದ್ಯದಲ್ಲೇ, ಇವತ್ತೇ ಸಿಗ್ತದೆ, ಸದ್ಯದಲ್ಲಿ ವರ್ಕ್ಶೀಟ್ ಸಿಗ್ತದೆ. 23/6 ಇತ್ತು, 23/6 ಇತ್ತು. 6 3ಲೆ 18, ಶೇಷ 5. 3/5/6 ಕರೆಕ್ಟ್ ಇದೆ. ರೆಡಿ ಇದ್ದೀರಾ? ನೆಕ್ಸ್ಟ್ ನೀವೇ ಹೇಳ್ರಿ ಫಟಾಫಟ್. ಒಂದು ನಿಮಿಷ ಏನಮ್ಮ? ಓ, ಇದು ಉತ್ತರ ಇದೆಯಾ? ರೆಡಿ ಇದೆಯಾ? ಅಲ್ರಿ, ಇದನ್ನ ಏನಂತ ಮಾಡ್ಬೋದು ನೋಡ್ರಿ? 4 3ಲೆ 12, 15ರಲ್ಲಿ 12 ಹೋದರೆ ಶೇಷ 3. 3/4. 3/4 ಡೈರೆಕ್ಟ್ ಬರಿಬೋದಾ? ರೈಟ್. ನೇರವಾಗಿ ಅಲ್ಲೇ ಭಾಗಾಕಾರ ಮಾಡ್ತಿದ್ದೀವಿ. ಷರತ್ತು ನೋಡ್ತಾ ಇದ್ದೀರಾ ಇಲ್ವಾ? ಹಾಂ, ಎಸ್ ಕಡ್ತಾ ಹೊಡಿಬೇಕು. ಮತ್ತು ಕಲ್ತಿರೋದು ಇದಕ್ಕೆ ನಾವು ಅದನ್ನು 25/9 ಏನಂತ ಬರಿಬೋದು? ವಿಷಮ ಭಿನ್ನ ರಾಶಿನ ಮಿಶ್ರ ಭಿನ್ನ ರಾಶಿ ಬರಿಬೇಕು. 25/9 ಇದೆ. 2 7/9. ವೆರಿ ಗುಡ್. 9 2ಲೆ 18, ಶೇಷ 7. 2 7/9 ಕರೆಕ್ಟಾ? 2 7/9 ಮಕ್ಕಳೇ, ಅಷ್ಟೇ. ಬಂತರ ಎಲ್ಲರಿಗೂ? ಸಮರ್ಥ ಬಂತಪ್ಪ? ಗುಡ್ ಮಾರ್ನಿಂಗ್. ಮುಂದಿನ ಪ್ರಶ್ನೆ 31/10. 10 3ಲೆ 30, 10 3ಲೆ 30, 10ರಿಂದ ಭಾಗಾಕಾರ ಮಾಡಿರಿ. 10 3ಲೆ 30, 31ರಲ್ಲಿ 30 ಹೋದರೆ ಶೇಷ 1. 3/1/10. 3/1/10 ರೈಟ್. ಹನುಮಂತು ಸರಿ ಇದೆಯಪ್ಪ? ಸರಿ 21/5. ವೆರಿ ಗುಡ್. 5 1ಲೆ ಕೆಳಗಿಂದ ಮಾಡೋಂಗಿಲ್ಲಲ್ಲಪ್ಪ, ಕೆಳಗಿಂದ ನಾವು ಮಾಡೋಂಗಿಲ್ಲ. 5 4ಲೆ 20, ಶೇಷ 1. 4 1/5. ಸ್ನೇಹ ಎಷ್ಟು ಬಂತಮ್ಮ? 4 1/5. ಮುಂದಿನ ಪ್ರಶ್ನೆಗೆ ಸ್ನೇಹ ನೀವೇ ಉತ್ತರ ಕೊಡಬೇಕು. ರೆಡಿ ಇದ್ದೀರಿ?
27/8 ಸ್ನೇಹ ಒಬ್ಬರೇ. ಬಾಯ್ಸ್ ಯಾರಾದರೂ ಉತ್ತರ ಕೊಟ್ಬಿಟ್ರೆ ನಿಮ್ಮನ್ನು ಸ್ನೇಹ ಅಂತ ಕರೆದುಬಿಡ್ತಾನೆ ನಾನು. 3/8 ಕರೆಕ್ಟ್ ಏನ್ರಪ್ಪ? 27/8 ಅಂತ ಇತ್ತು. ನೇರವಾಗಿ ಮಾಡಿದ್ರೆ ಏನಾಗ್ತದೆ? 8 3 24 ಶೇಷ 3. 27ರಲ್ಲಿ 24 ಹೋದರೆ ಶೇಷ 3 ಬರುತ್ತೆ. 3/8 ಸರಿಯಾದ ಉತ್ತರ. ಸರಿಯಾದ ಉತ್ತರ ಬಂದಿದೆಯಲ್ವ ಎಲ್ಲರಿಗೂ? ಈಸಿ ಇದೆ ಅಲ್ವಾ ಇದು? ನೋಡ್ರಿ, ಇದನ್ನು ಭಾಗಾಕಾರ ಮಾಡಿದರೆ ಬಾಲಾಜಿ, ನಾವು ಇದನ್ನು ಭಾಗಾಕಾರ ಮಾಡಿದರೆ ಏನು ಮಾಡಬೇಕಿತ್ತಪ್ಪ? 8 ಅಂತ ಬರಿಬೇಕಿತ್ತು ಸರ್ ಇಲ್ಲಿ. ಸುಭಾಷ 8 3 24 ಹಾಂ, 7ರಲ್ಲಿ 4 ಹೋದರೆ 3, 2ರಲ್ಲಿ 2 ಹೋದರೆ 0, ಇಷ್ಟು ಬರೆದ್ಬಿಟ್ಟು ಆಮೇಲೆ 3/8 3/8 ಅಂತ ಬರಿಬೇಕಿತ್ತು. ಎಷ್ಟು ಟೈಮ್ ಹೋಗ್ತಿತ್ತಲ್ವ? ಅಲ್ಲೇ ಮಾಡ್ಬೋದಲ್ವ ಮಕ್ಕಳೇ? ರೈಟ್? ನಾವು ಕಡ್ತ ಹೊಡೆಯೋದು ಕಲ್ತಿದ್ದೀವಲ್ವ, ಬಾಧ್ಯತೆ ನಿಯಮ ಅವೆಲ್ಲ ಕಲ್ತಿದ್ದೀವಲ್ವ, ಅದನ್ನು ಬಳಸ್ಬೇಕಿಲ್ಲ ಅಷ್ಟೇ, ಇನ್ನೇನಿಲ್ಲ. ಮುಂದೆ ಹೋಗ್ಬೋದಾ? ಚಲೋ. 35/12 35/12 ವೆರಿ ಗುಡ್, ವೆರಿ ಗುಡ್. 12 2 24 ಶೇಷ 11 2 11/12 ವೆರಿ ಗುಡ್ ಪೃಥ್ವಿ. 2 11/12 ವೆರಿ ಗುಡ್. ಮದನ್ ಬರ್ತಾ ಇದೆಯಪ್ಪ? ರೈಟ್. ವಿಜಯ್ ನೆಕ್ಸ್ಟ್ ಹೋಗೋಣ. 41/11 11 4 ಎಷ್ಟು ಬರುತ್ತಪ್ಪ? ಅಲ್ಲಿ ಎಷ್ಟಿದೆ ಮೇಲೆ? 44 ಬರಲ್ಲಪ್ಪ. ನಿಧಾನ ಮಾಡಿ ವಿನಯ್. ಬಂತಪ್ಪ ಸಮರ್ಥಿಸ್ತಿ? ಅದು ಸಣ್ಣದು ಬರೆಯಪ್ಪ ಅಕ್ಷರಗಳನ್ನ. ಹಾಂ, ಸಿಂಗಲ್ ಲೈನ್ ನೋಟ್ಬುಕ್ ಇಲ್ವಾ? ಅಲ್ಲಿ ತಗೊಬೇಕು, ಮತ್ತೆ ಸ್ಟೇಷನರಿ ಎಲ್ಲ ಹೋಗ್ತಾ ಇಸ್ಕೊಬೇಕು. ಅಲ್ಲಿ ರಿಜಿಸ್ಟ್ರಲ್ಲಿ ಬರ್ತಾಳ್ರಿ. 11 3 33 ಕರೆಕ್ಟಾ ಮಕ್ಕಳೇ? 11 3 33 ಶೇಷ 41ರಲ್ಲಿ 33 ಹೋದರೆ ಮಾಡೋಕ್ಕೆ ಬರಲ್ಲ ಅಂದರೆ ಸೈಡಿಗೆ ಮಾಡಿರಿ. 41ರಲ್ಲಿ 33 ಕಳೀರಿ ಸೈಡಿಗೆ ಬೇಕಾದರೆ. ಎಷ್ಟಾಗುತ್ತೆ? 11 3 ಹೋದರೆ 8, 2ರಲ್ಲಿ 3 ಹೋದರೆ 0, 8 ಬರುತ್ತೆ. ಸೊ ಇಲ್ಲಿ ಶೇಷ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. ಸೊ 3/8/11 3/8/11 ಓಕೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ನೋಡೋಣ. ಯಾರು ಉತ್ತರ ಕೊಡ್ತೀರಿ ಫಸ್ಟು? ಚಲೋ. 37/6 ನೋಡಿದ ತಕ್ಷಣ ಹೇಳ್ಬೋದು. 6 1/6 ವೆರಿ ಗುಡ್. 37/6 ಅಂತ ಇದೆ ಮಕ್ಕಳೇ. 6 1 6 ಕೆಳಗದು ಬಾಣಂಗಿಲ್ಲ, ಸಾರಿ, ಅಭ್ಯಾಸ ಬಲ. 6 6 36 37ರಲ್ಲಿ 36 ಹೋದರೆ ಶೇಷ 1 6 1/6 ಸರಿಯಾದ ಉತ್ತರ. 6 1/6. ಎಸ್ ಮಕ್ಕಳೇ, ನೆನಪಿದೆ ನಿಮಗೆ? ಬೆಳಗಿಂದ ಶುರು ಮಾಡಿದ್ದು, ಎಲ್ಲಿಂದ ಶುರು ಮಾಡಿದ್ವಿ? ಭಿನ್ನ ರಾಶಿ, ಭಿನ್ನವಾಗಿರುವ ರಾಶಿಯೇ ಭಿನ್ನ ರಾಶಿ. ಸೊ ಭಿನ್ನ ರಾಶಿಗಳನ್ನು ಯಾವ್ಯಾವ ರೀತಿ ಬರಿತೀವಿ ಅಂತ ನೋಡ್ತಾ ಹೋದ್ವಿ ನಾವು. ನೆನಪಿದೆ ಅಲ್ವಾ? ಇದನ್ನೆಲ್ಲ ಗೊತ್ತಾಗಿದೆ, ಮರಿಬಾರ್ದು. ಸೊ ಇದನ್ನೆಲ್ಲ ಹೇಗೆ ಭಿನ್ನವಾದ ರಾಶಿನ ಹೇಗೆ ಗುರುತಿಸಿ ಭಿನ್ನರಾಶಿ ರೂಪದಲ್ಲಿ ಬರೆಯೋದು, ಅಂಶ ಮತ್ತು ಛೇದದ ರೂಪದಲ್ಲಿ ಬರೆಯೋದು ಅಂತ ನೋಡಿದ್ವಿ. ಅಂಶ ಅಂದ್ರೇನು? ಮೇಲ್ಭಾಗಕ್ಕೆ ನಾವೇನಂತ ಕರಿತೀವಿ? ಅಂಶ ಅಂತ ಕರಿತೀವಿ. ಕೆಳಭಾಗಕ್ಕೆ ಛೇದ ಅಂತೀವಿ. ಅದಾದಮೇಲೆ ಸಮಾನ ಭಿನ್ನರಾಶಿಗಳನ್ನು ನೋಡಿದ್ವಿ. ಸಮಾನ ಭಿನ್ನರಾಶಿಗಳಂದರೆ ನೋಡೋದಕ್ಕೆ ಬೇರೆ ಬೇರೆ ಥರ ಇರ್ತವೆ, ಆದರೆ ಅದನ್ನು ಕನಿಷ್ಠ ರೂಪಕ್ಕೆ ತಂದರೆ ಅದರ ಮೌಲ್ಯ ಒಂದೇ ಆಗಿರುತ್ತೆ. ಅಂತಹ ಭಿನ್ನರಾಶಿಗಳಿಗೆ ನಾವು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಸಮಾನ ಭಿನ್ನರಾಶಿಗಳನ್ನು ನೋಡಿದ ನಂತರ ಮಕ್ಕಳೇ ನಾವು ಎಲ್ಲಿಗೆ ಬಂದಿದ್ವಿ? ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? 3 ವಿಧಗಳಿದ್ದಾವೆ. ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ. ವೆರಿ ಗುಡ್. ಸಮ ಭಿನ್ನರಾಶಿ ಅಂದರೆ ಛೇದ ದೊಡ್ಡದು, ಅಂಶ ಚಿಕ್ಕದು. ವಿಷಮ ಭಿನ್ನರಾಶಿ ಅಂದರೆ ಅಂಶ ದೊಡ್ಡದು, ಛೇದ ಚಿಕ್ಕದು. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಸಮ ಭಿನ್ನರಾಶಿ ಜೊತೆಗೆ ಒಂದು ಪೂರ್ಣಾಂಕ ಬಂದರೆ ಅದಕ್ಕೆ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಅದಕ್ಕೂ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಎಷ್ಟು ಉದಾಹರಣೆಗಳನ್ನು ಕೊಡ್ಬೋದು ನಾವು? ಎಷ್ಟು? ಪ್ರತಿ ಭಿನ್ನರಾಶಿಗೂ ನಾವು ಅಪರಿಮಿತ ಭಿನ್ನರಾಶಿಗಳನ್ನು ಉದಾಹರಣೆಯಾಗಿ ಕೊಡ್ಬೋದು. ಆಮೇಲೆ ಆ ಭಿನ್ನರಾಶಿಗಳನ್ನು ಗುರುತಿಸೋದು ನೋಡಿದ್ವಿ. ಕೆಲವೊಂದು ಭಿನ್ನರಾಶಿಗಳನ್ನು ಗುರುತಿಸಿ ನೋಡಿದ್ವಿ. ತದನಂತರ
ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿಗೆ ಹೇಗೆ ಪರಿವರ್ತಿಸಬೇಕು, ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಾಗಿ ಹೇಗೆ ಪರಿವರ್ತಿಸಬೇಕು ಅದನ್ನು ಸಹ ನೋಡಿದ್ವಿ. ಅದನ್ನು ಯಾವ ರೀತಿ ಮಾಡ್ತಿದ್ವಿ, ಭಾಗಾಕಾರ ವಿಧಾನದಲ್ಲೂ ಮಾಡಿದ್ವಿ ಮತ್ತು ಶಾರ್ಟ್ ಕಟ್ಟನ್ನು ಸಹ ಬಳಸಿದ್ವಿ, ಹೌದಲ್ವಾ? ಭಾಗಾಕಾರ ವಿಧಾನದಲ್ಲೂ ಮಾಡ್ತಾ ಹೋದ್ವಿ, ತದನಂತರ ಶಾರ್ಟ್ ಕಟ್ ಬಳಸಿದ್ವಿ. ಹೋಗ್ತಾ 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 ನಾವು ಕೇವಲ ಶಾರ್ಟ್ ಕಟ್ನಷ್ಟೇ ಬಳಸ್ತಾ ಹೋದ್ವಿ, ಹೌದಾ? ಹೋಗ್ತಾ ಹೋಗ್ತಾ ಕೇವಲ ಶಾರ್ಟ್ ಕಟ್ ಅಷ್ಟೇ ಬಳಸಿದ್ವಿ. ಮುಂದಿನ ತರಗತಿಯಲ್ಲಿ ಮಿಶ್ರ ಭಿನ್ನರಾಶಿನ ಉಲ್ಟಾ ವಿಷಮ ಭಿನ್ನರಾಶಿಗೆ ಹೇಗೆ ಬರೆಯುತ್ತೆ ಅಂತ ನೋಡೋಣ. ಸೊ ಇದರೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.